ನಮಸ್ಕಾರ. ಬ್ಯಾಂಕಿಂಗ್ ಬುಕ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಪರ್ಸೆಂಟೇಜ್ ಎರಡನೇ ಚಾಪ್ಟರ್ ಆಗಿರುತ್ತೆ. ನಿನ್ನೆ ದಿನ ಪರ್ಸೆಂಟೇಜ್ದ ಬೇಸಿಕ್ ಕಾನ್ಸೆಪ್ಟ್ಗಳು ನೋಡಿದ್ವಿ ನಾವು. ಅದರಲ್ಲಿ ನಾವು ಪರ್ಸೆಂಟೇಜ್ ಟು ಫ್ರ್ಯಾಕ್ಷನ್ ಕನ್ವರ್ಷನ್ನು ಮತ್ತು ಪರ್ಸೆಂಟೇಜ್ ಫ್ರ್ಯಾಕ್ಷನ್ ಆ್ಯಂಡ್ ಡೆಸಿಮಲ್ ಕನ್ವರ್ಷನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಆಮೇಲೆ ನಾನು ಎಲ್ಲ ಪರ್ಸೆಂಟೇಜ್ ಫ್ರ್ಯಾಕ್ಷನ್ ಕನ್ವರ್ಷನ್ ವ್ಯಾಲ್ಯೂಸ್ಗಳು ಮತ್ತು ಸಬ್ ಟೈಪ್ಸ್ಗಳನ್ನು ಕೂಡ ಬರೆಸಿದ್ದೆ. ಇದು ಟೇಬಲ್ಗಳು ನೀವೆಲ್ಲ ನೋಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀರ ಅಂತ ಅನ್ಕೊತೀನಿ. ಓಕೆ, ನಿನ್ನೆ ವಿಡಿಯೋ ನೋಡಿರಲಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಆ ವಿಡಿಯೋ ನೋಡ್ಕೋಬೋದು. ಇದಕ್ಕಿಂತ ಮುಂಚೆ ನಾವು ಆಲ್ರೆಡಿ ಹಲವಾರು ಚಾಪ್ಟರ್ಗಳು ಕಂಪ್ಲೀಟ್ ಮಾಡಿದ್ದೀವಿ. ನಾವು ಫಾರ್ ಎಕ್ಸಾಂಪಲ್ಲು ಕ್ವಾಂಟಲ್ಲಿ ನಾವು ನಂಬರ್ ಸಿಸ್ಟಮು, ನಂಬರ್ ಸಿರೀಸು, ಕ್ವಾಡ್ರಾಟಿಕ್ ಇಕ್ವೇಷನ್, ಸಿಂಪ್ಲಿಫಿಕೇಷನ್ ಆ್ಯಂಡ್ ಅಪ್ರಾಕ್ಸಿಮೇಷನ್ ಕಂಪ್ಲೀಟ್ ಮಾಡಿ ಇವಾಗ ಪರ್ಸೆಂಟೇಜ್ ಬಂದಿದ್ದೀವಿ. ಆಮೇಲೆ ರೀಸನಿಂಗಲ್ಲಿ ನಾವು ಆಲ್ಫಾನ್ಯೂಮರಿಕ್ ಸೀರೀಸ್, ಇನ್ಇಕ್ವಾಲಿಟಿ, ಸಿಲಾಲಿಸಮ್ ಕಂಪ್ಲೀಟ್ ಮಾಡಿ ಇವಾಗ ನೆಕ್ಸ್ಟ್ ವೀಕಲ್ಲಿ ನಾವು ಡೈರೆಕ್ಷನ್, ಡಿಸ್ಟೆನ್ಸ್ ಮತ್ತು ಬ್ಲಡ್ ರಿಲೇಷನ್ ಸ್ಟಾರ್ಟ್ ಮಾಡೋಣ. ಓಕೆ, ಆ ಎಲ್ಲ ವಿಡಿಯೋಗಳ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಪ್ಲೇಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ, ಕ್ವಾಂಟದು ಮತ್ತು ರೀಸನಿಂಗ್ದು. ಆ ಪ್ಲೇಲಿಸ್ಟ್ ಹೋಗಿ ನೀವು ಅಲ್ಲಿಂದ ಆ ವಿಡಿಯೋಗಳು ನೋಡ್ಕೋಬೋದು. ಓಕೆ, ಅದೇ ರೀತಿ ನಿಮ್ದು ಏನೇ ಡೌಟ್ ಇದ್ದರೂ ಡೌಟನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೋಸ್ಕರ ಆಮೇಲೆ ಈ ಕ್ಲಾಸ್ PPTಗಳನ್ನು ಅಪ್ಲೋಡ್ ಮಾಡೋಕ್ಕೋಸ್ಕರ ಒಂದು ವಾಟ್ಸಪ್ ಗ್ರೂಪ್ ಮಾಡಲಾಗಿದೆ. ಆ ಗ್ರೂಪಲ್ಲಿ ಜಾಯ್ನ್ ಆಗಿರೋ ಗ್ರೂಪ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಜಾಯ್ನ್ ಆಗ್ಬೋದು. ಅದರಲ್ಲಿ ನೀವು ನಿಮಗೆ ಸಾಲ್ವ್ ಮಾಡುವಾಗ ಬಂದಂಥ ಡೌಟ್ಸ್ಗಳನ್ನು ಕೂಡ ಕೇಳ್ಬೋದು. ಆಲ್ರೆಡಿ ರೆಗ್ಯುಲರಾಗಿ ಕೆಲವರು ಕೇಳ್ತಿರ್ತಾರೆ, ಅವುಗಳನ್ನು ನಾನು ಮುಂದಿನ ಕ್ಲಾಸಲ್ಲಿ, ಅಂದರೆ ಇವತ್ತು ಡೌಟ್ ಕೇಳಿದರೆ ನೆಕ್ಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ. ಮೊನ್ನೆ ಸಂಡೇ ಅನ್ಸುತ್ತೆ ಗ್ರೂಪಲ್ಲಿ ಒಂದು 2-3 ಡೌಟ್ ಬಂದಿದ್ವು. ಅವುಗಳನ್ನು ಇವತ್ತಿನ ವಿಡಿಯೋ ಸ್ಟಾರ್ಟಿಂಗಲ್ಲಿ ಕಂಪ್ಲೀಟಾಗಿ ಡಿಸ್ಕಸ್ ಮಾಡೋಣ. ಅದಾದ ನಂತರ ಇವತ್ತಿನ ಚಾಪ್ಟರ್ ಕಂಟಿನ್ಯೂ ಮಾಡೋಣ. ಕೆಲವೊಂದು ಗ್ರೂಪಲ್ಲಿ ಬಂದಂಥ ಡೌಟ್ಸ್ಗಳನ್ನು ಮೊದಲು ಡಿಸ್ಕಸ್ ಮಾಡೋಣ. ಓಕೆ, ಇನ್ನೊಂದು, ಈ ವಿಡಿಯೋಗಳು ರೆಡಿ ಆಗ್ಬೇಕಂತಂದರೆ, ಕ್ವಶನ್ಸ್ಗಳು ರೆಡಿ ಆಗ್ಬೇಕಂತಂದರೆ ಸಿಕ್ಕಾಪಟ್ಟೆ ಟೈಮ್ ತೊಗೊಳುತ್ತೆ. ನಾನು ಬ್ಯಾಂಕ್ ವರ್ಕ್ ಜೊತೆ ಇದು ಕಂಟಿನ್ಯೂ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿ ಎಫರ್ಟ್ ತೊಗೊಂಡಿರುತ್ತೆ. ಅದಕ್ಕೋಸ್ಕರ ವಿಡಿಯೋಗಳು ಏನಾರ ನಿಮಗೆ ಆ ವಿಡಿಯೋದ ಬಗ್ಗೆ ಈ ಚಾಪ್ಟರ್ಸ್ಗಳ ಬಗ್ಗೆ ಏನೇ ಅಭಿಪ್ರಾಯ ನಿಮ್ದಿರಲಿ, ಅದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಅದು ಪಾಸಿಟಿವ್ ಆಗಿರಲಿ, ನೆಗೆಟಿವ್ ಆಗಿರಲಿ. ಅದು ನಿಮ್ಗೆ ಪಾಸಿಟಿವ್ ಅನಿಸಿದರೆ ನಂಗೆ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಇದು ಬರುತ್ತೆ, ಪ್ರೇರಣೆ ಸಿಕ್ಕಂಗಾಗುತ್ತೆ, ಇನ್ನೂ ಎಕ್ಸ್ಟ್ರಾ ಎಫರ್ಟ್ ಹಾಕಿ ವಿಡಿಯೋಗಳು ಮಾಡೋಕ್ಕೋಸ್ಕರ. ಆಮೇಲೆ ಏನೇ ಮಿಸ್ಟೇಕ್ ಇದ್ದರೂ ಅವುಗಳನ್ನು ನೀವು ಹೇಳಿದರೆ ಅದನ್ನು ನಾನು ತಿದ್ದುಪಡಿ ಮಾಡ್ಕೋಬೋದು. ಟಾಪಿಕ್ ಎಕ್ಸ್ಪ್ಲನೇಷನಲ್ಲಿ ಏನು ಸಬ್ಜೆಕ್ಟು ಅದರಲ್ಲಿ ಏನು ಮಿಸ್ಟೇಕ್ ಆಗೋಂಗಿಲ್ಲ. ಬಟ್ ವಿಡಿಯೋ ಸ್ಪೀಡ್ ಆಗೋಗ್ಬೋದು, ಅಥವಾ ವಾಯ್ಸ್ ಕೇಳದೇ ಇರ್ಬೋದು, ಅಥವಾ ಕ್ವಶನ್ಸ್ಗಳು ಏನಾರೇ ಕನ್ನಡ ಇಂಗ್ಲೀಷ್ ಟ್ರಾನ್ಸ್ಲೇಷನಲ್ಲಿ ವ್ಯತ್ಯಾಸ ಆಗಿರ್ಬೋದು. ಈ ರೀತಿ ಏನೇ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಓಕೆ, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾವು ಈಗ ಏನು ಡೌಟ್ ಕೇಳಿದ್ರಲ್ಲ ಅದನ್ನು ಸಾಲ್ವ್ ಮಾಡೋಣ. ಡೌಟ್ ಬೇಸ್ಡ್ ಕ್ವಶನ್ ಇದ್ದಾವೆ. 1, 2, 3, 4, 5, 6, 7 ಇವೊಂದು 7 ಕ್ವಶನ್ ಇದ್ದಾವೆ. ಇವೊಂದು ಕಂಪ್ಲೀಟ್ ಮಾಡೋಣ. ಅದಾದ ನಂತರ ಪರ್ಸೆಂಟೇಜಿದು ಕೆಲವೊಂದು ಬೇಸಿಕ್ ಕಾನ್ಸೆಪ್ಟು, ಆಮೇಲೆ ಇನ್ನು ಒಂದು 12 to 13 ಕ್ವಶನ್ಸ್ಗಳಿದ್ದಾವೆ, ಅವುಗಳನ್ನು ಡಿಸ್ಕಸ್ ಮಾಡೋಣ. ಓಕೆ, ನೀವು ಕೂಡ ಟ್ರೈ ಮಾಡಿರಿ. 30 ಸೆಕೆಂಡ್ ಟೈಮ್ ಇರುತ್ತೆ. ಅದಾದ ನಂತರ ನಾನು ಸಾಲ್ವ್ ಮಾಡ್ತೀನಿ. ಟ್ರೈ ಮಾಡಿರಿ ಕ್ವಶನ್. ಇನ್ನೊಂದು 30 ಸೆಕೆಂಡ್ ತಗೊಳ್ರಿ. ಓಕೆ, ಪರ್ಸೆಂಟೇಜು 00 ಕ್ಯಾನ್ಸಲ್ ಆಯಿತು. ಇಲ್ಲೇನು ಉಳಿತು? 6x ಉಳಿತು. ಇಸ್ ಈಕ್ವಲ್ಸ್ ಟು 3285 ಮೈನಸ್, ಇದನ್ನು ನಾವು A² ಅಂದ್ಕೊಂಡು ಇದನ್ನು B² ಅಂದ್ಕೊಂಡ್ರೆ, A² - B² ಫಾರ್ಮುಲಾ ಏನೈತೆ? A+B A - B. A+B ಅಂದರೆ 44ರಲ್ಲಿ 19 ಸೇರಿಸಿದ್ರೆ 20 ಅನ್ಕೋರಿ. 44 ಸೇರಿಸಿದಾಗ 64 ಆಯಿತು. ಒಂದು ಕಡಿಮೆ ಅಂದ್ಕೊಂಡಿದ್ದೀವಿ, ಅದಕ್ಕೋಸ್ಕರ ಒಂದು ಕಡಿಮೆ ಆಗುತ್ತೆ, 63 ಇಂಟು A+B ಆಯ್ತು. ಇದು A - B. 44ರಲ್ಲಿ 20 ಹೋಯ್ತು ಅಂದರೆ 24 ಉಳಿತು. ಒಂದು ಎಕ್ಸ್ಟ್ರಾ ತೆಗೆದಿದ್ದೀವಿ, ಅದಕ್ಕೆ 25 ಉಳಿತು. ಓಕೆ, ನೆಕ್ಸ್ಟ್ ಇಂಟು 19 ಇಟ್ವಿ, ಕೆಳಗಡೆ 399. ಇದನ್ನು ನಾವು 3 1 3 3 ಹೊಡಿಬೋದು. 3 2 3 1 ಆಗುತ್ತೆ. 19
9 7 63 19 ಆಯಿತು. 7 1 7 3 21. ಇದ್ರ ಟೋಟಲ್ ವ್ಯಾಲ್ಯೂ 3 × 25 ಬಂತು, ಅಂದರೆ 75. 3285 - 75 ಬಂತು ಈಸ್ ಈಕ್ವಲ್ಸ್ ಟು 75 ಹೋಯ್ತು ಅಂತಂದ್ರೆ 3210 ಉಳಿತು. 6x ಈಸ್ ಈಕ್ವಲ್ಸ್ ಟು 3210 ಅಂದರೆ 6 1 5 30, 2 ಉಳಿತು 21 ಆಯಿತು. 6 3 18, 3 ಉಳಿತು 6 5 30. ಎಕ್ಸ್ದು ವ್ಯಾಲ್ಯೂ ಏನಾಯಿತು 535. ಕ್ವೆಶನ್ ಮಾರ್ಕ್ ಪ್ಲೇಸಲ್ಲಿ 535 ಬರಬೇಕು. ಅರ್ಥ ಆಯ್ತು ಅನ್ಕೊತೀನಿ. ನೆಕ್ಸ್ಟ್ ಕ್ವೆಶನ್. ಇದು ಇದೇ ಥರನೇ ಇದನ್ನು ಕೂಡ 3/4 ಐತೆ. ಈಗ ಸಣ್ಣದು ಬರ್ತಿದ್ದಾನ, ಬಟ್ ದೊಡ್ಡ ಮಾಡ್ಕೊಡ್ರಿ. ಟ್ರೈ ಮಾಡಿರಿ. ಈ ಥರದ ಎಲ್ಲ ಕ್ವಶನ್ಸ್ಗಳು ನಾನು ಸಿಂಪ್ಲಿಫಿಕೇಶನ್ ಅಪ್ರಾಕ್ಸಿಮೇಷನ್ ಹೇಳುವಾಗ ಹೇಳಿದ್ದೀನಿ. ಅಲ್ಲಿ ಆ ಕ್ಲಾಸ್ ಕರೆಕ್ಟಾಗಿ ನೋಡಿದ್ರೆ ಅಂದರೆ ಇದು ಡೌಟ್ ಬರ್ತಿರ್ಲಿಲ್ಲ ನಿಮ್ಗೆ. ಅಂದರೂ ಕೆಲವೊಂದು ಕ್ವಶನ್ಸ್ಗಳು ಡೌಟ್ ಬರ್ತವೆ. ಡೌಟ್ ಬಂದರೆ ಗ್ರೂಪಲ್ಲಿ ಹಾಕ್ರಿ, ಅದನ್ನು ನಾನು ಡಿಸ್ಕಸ್ ಮಾಡ್ತೀನಿ. ಓಕೆ, ಇವಾಗ ನಾನು ಅವಾಗಲೇ ಹೇಳುವಾಗ ಹೇಳಿದ್ದೆ ಫ್ರ್ಯಾಕ್ಷನನ್ನು ಇದನ್ನು 8 4/7 ಅಂತ ಕೊಟ್ಟಿದ್ದಾನೆ. ಇದು ನೆಕ್ಸ್ಟ್ 4 + 9 ಐತಲ್ಲ, 9 ಆದ ನಂತರ 9 ಕಂಪ್ಲೀಟ್ 3/4 ಅಂತ ಕೊಟ್ಟಿದ್ದಾನೆ. ನೆಕ್ಸ್ಟ್ -3 ಕಂಪ್ಲೀಟ್ 5/8 ಅಂತ ಕೊಟ್ಟಿದ್ದಾನೆ. -x ಇರೋದು ಆ ಕಡೆ ಹೋಗಿ ಪ್ಲಸ್ ಆಗುತ್ತೆ, ಇದು ಈ ಕಡೆ ಬಂದು ಮೈನಸ್ ಆಗುತ್ತೆ. ಅಂದರೆ -6 29/56 ಅಂತ ಕೊಟ್ಟಿದ್ದಾನೆ ಈಸ್ ಈಕ್ವಲ್ಸ್ ಟು x ಅಂತ ಆಯ್ತು. ಯಾವಾಗಲೂ ಇದು ಏನೈತಲ್ಲ, ಇದನ್ನು ನಾವು ಯಾವ ರೀತಿ ಬರೀಬೋದು ಅಂತ ನಾನು ಆವಾಗಲೇ ಹೇಳಿದ್ದೆ. 8 + 4/7 ಅಂತ ಬರಿಬೋದು. ಇವೆರಡು ಒಂದೇ ಅರ್ಥ ಕೊಡುತ್ತೆ. 8 + 4/7 ಅಥವಾ 8 ಕಂಪ್ಲೀಟ್ 4/7 ಈ ರೀತಿ ಕೂಡ ಬರಿಬೋದು. ಓಕೆ, ಇದನ್ನು ಯಾವ ರೀತಿ ಬರೀತೀರಾ? ಇದ್ರ ಮುಂದೆ ಸಿಂಬಲ್ ಏನದ ಪ್ಲಸ್ ಅದ. ಓಕೆ, ನೆಕ್ಸ್ಟ್ ಪ್ಲಸ್ ಅದಂದ್ರೆ +9 + 3/4 ಅಂತ ಬರೀತಾರೆ. ಇವಾಗ ಇದ್ರ ಮುಂದೆ ಏನು ಸಿಂಬಲ್ ಐತಲ್ಲ, ಮೈನಸ್ ಐತಲ್ಲ, ಈ ಸಿಂಬಲ್ ಎರಡಕ್ಕೂ ಅಪ್ಲೈ ಆಗುತ್ತೆ. ಇದಕ್ಕೂ ಅಪ್ಲೈ ಆಗುತ್ತೆ, ಇದಕ್ಕೂ ಅಪ್ಲೈ ಆಗುತ್ತೆ. ಅದಕ್ಕೋಸ್ಕರ ಇದು -3 - 5/8 ಆಯಿತು. ನೆಕ್ಸ್ಟ್ ಈ ಸಿಂಬಲ್ ಏನೈತಲ್ಲ, ಇದಕ್ಕೂ ಅಪ್ಲೈ ಆಗುತ್ತೆ, ಇದಕ್ಕೂ ಅಪ್ಲೈ ಆಗುತ್ತೆ. ಇದು -6 - 29/56 ಅಂತ ಬರಿಬೋದು ಈಸ್ ಈಕ್ವಲ್ಸ್ ಟು x. ಯಾವ್ಯಾವುದು ಸಿಂಗಲ್ ನಂಬರ್ಸ್ಗಳು ಇದಾವಲ್ಲ ಅವು ಮೊದಲು ಆ್ಯಡ್ ಮಾಡಿಕೊಡ್ರಿ. 8 ಐತೆ, 8 ಒಂದು ಕಡೆ ಬರೆದ್ವಿ, +9 ಬರೆದ್ವಿ, -3 -6 ಅದಾದ ನಂತರ ಉಳಿದಿರೋದು ಪ್ಲಸ್ ಇರೋದು +4/7 +3/4 -5/8 -29/56 ಇವೆಲ್ಲ ಒಂದು ಕಡೆ ಬಂದು ಈಸ್ ಈಕ್ವಲ್ಸ್ ಟು x. -3 -6 ಸೇರಿಸಿ -9 ಆಯಿತು. -9 + 9 ಹೋಯಿತು, 8 ಉಳಿತು ಇಲ್ಲಿ ಅಷ್ಟೇ. 8 ಪ್ಲಸ್ ಇವಾಗ ಇದೆಲ್ಲದ್ರದ್ದು LCM ಏನಾಗುತ್ತೆ 56 ಆಗುತ್ತೆ. 56 LCM ಆಯಿತು. 56 ಅಂದರೆ 7 ಎಷ್ಟಲೇ 56, 7 8ಲೇ 56, ಮ್ಯಾಲಿಂದ 8 ಮಲ್ಟಿಪ್ಲೈ ಆಯಿತು. 4 ಎಷ್ಟಲೇ 56, 14 4ಲೇ 56 ಅಂದರೆ ಮ್ಯಾಲೆ 14 ಮಲ್ಟಿಪ್ಲೈ ಆಯಿತು. 8 7 56, 7 ಮಲ್ಟಿಪ್ಲೈ ಆಯಿತು. 56 1 56, 4 8 32 ಪ್ಲಸ್ 14 3 42 -7 5 35 -29. ಇದು ಆನ್ಸರ್ ಇದರದಾಗಿರುತ್ತೆ. ಏನು ಬರುತ್ತೆ 8 ಪ್ಲಸ್ 32 + 42 74, 35 ಮತ್ತು 30 ಸೇರಿಸಿದ್ರೆ 65 ಆಗುತ್ತೆ. ಒಂದು ಹೆಚ್ಚಿಗೆ ಅಂದ್ಕೊಂಡಿದ್ದೀವಿ 64 ಆಗುತ್ತೆ. 74ರಲ್ಲಿ 64 ಹೋದ್ರೆ 10 ಉಳಿತು, 10/56 ಬಂತು. ಇದನ್ನೇ ನಾವು ಯಾವ ರೀತಿ ಬರ್ತೀವಿ 8 2 5 2 28. ಇದನ್ನು 8 5/28 ಅಂತ ಬರಿಬೋದು. ಇದರ ಆನ್ಸರ್ 8 5/28. ಅರ್ಥ ಆಯ್ತು ಅನ್ಕೊತೀನಿ. ಇವೆರಡು ನಮ್ದು ಇದರದ್ದು ಕ್ವಶನ್ ಆಗಿದ್ವು, ಸಿಂಪ್ಲಿಫಿಕೇಶನ್ ಮೇಲಿನ ಕ್ವಶನ್ಸ್ಗಳು. ಇವಾಗ ನೆಕ್ಸ್ಟ್ ಕ್ವಾಡ್ರಾಟಿಕ್ ಈಕ್ವೇಷನ್ ಕ್ವಶನ್ಸ್ಗಳಿದಾವೆ. ಈ ಥರದ ಕ್ವಶನ್ಸ್ಗಳು ಕೂಡ ಸಾಲ್ವ್ ಮಾಡಿದ್ದೀವಿ. ಓಕೆ, ಟ್ರೈ ಮಾಡಿ. ಈ ಕ್ವಶನಿಗೆ 30 ಸೆಕೆಂಡ್ ಸಾಕಷ್ಟೆ. ಓಕೆ, ಟ್ರೈ ಮಾಡಿದ್ರೆ ಅಂತ ಅನ್ಕೊತೀನಿ. ಓಕೆ, ಇನ್ನೊಂದು 15 ಸೆಕೆಂಡ್ ಟ್ರೈ ಮಾಡಿ.
ಒಂದು ಫಾರ್ಮುಲಾ ಹೇಳಿದ್ದೆ ನಾ, ಅದ್ರ ಬೇಸ್ಡ್ ಐತಿ ಇದು. ಏನು ಹೇಳಿದೆ ಫಾರ್ಮುಲಾ? ಒಂದು ಸೆಕೆಂಡ್. ಎ ಟು ದಿ ಪವರ್ ಆಫ್ ಎಮ್ ಇಂಟು ಎ ಟು ದಿ ಪವರ್ ಆಫ್ ಎಮ್ ಎನ್ ಈಸ್ ಈಕ್ವಲ್ಸ್ ಟು ಎ ಟು ದಿ ಪವರ್ ಆಫ್ ಎಮ್ ಪ್ಲಸ್ ಎನ್ ಆಗತ್ತೆ ಅಂತ ಹೇಳಿದ್ದೆ ನಾನು. ಅಥವಾ ಎ ಟು ದಿ ಪವರ್ ಆಫ್ ಎಮ್ ಆ್ಯಂಡ್ ಇದೆ ಹೇಳಿದೆ. ಅದಾದ ನಂತರ ಎ ಟು ದಿ ಪವರ್ ಆಫ್ ಎಮ್ ಡಿವೈಡೆಡ್ ಬೈ ಎ ಟು ದಿ ಪವರ್ ಆಫ್ ಎನ್ ಈಸ್ ಈಕ್ವಲ್ಸ್ ಟು ಎ ಟು ದಿ ಪವರ್ ಆಫ್ ಎಮ್ ಮೈನಸ್ ಎನ್ ಆಗತ್ತೆ ಅಂತ ಹೇಳಿದ್ದೆ. ಆಮೇಲೆ ಇನ್ನೊಂದು 1 ಬೈ ಎ ಟು ದಿ ಪವರ್ ಆಫ್ ಎಮ್ ಇತ್ತಂದರೆ ಎ ಟು ದಿ ಪವರ್ ಆಫ್ ಮೈನಸ್ ಎಮ್ ಅಂತ ಬರಿಬೋದು. ಇದೊಂದು ಹೇಳಿದ್ದೆ ನಾನು. ಇವಿಷ್ಟು ನಿಮ್ಗೆ ಗೊತ್ತಿದ್ರೆ ಇದನ್ನು ನಾವು ಸಾಲ್ವ್ ಮಾಡ್ಬೋದು. ಇದಿಷ್ಟು ಗೊತ್ತಿದ್ರೆ ಸಾಕು. ಇವಾಗ ಒಂದೇದು ನೋಡ್ರಿ, ಇದನ್ನೇ ಸಾಲ್ವ್ ಮಾಡೋಣ. ಇಲ್ಲಿ ಎಕ್ಸ್ ಟು ದಿ ಪವರ್ ಆಫ್ 3/4 ಐತೆ. ಎಕ್ಸ್ ಟು ದಿ ಪವರ್ ಆಫ್ 3/4 ಡಿವೈಡೆಡ್ ಬೈ ಇದು ಈ ಕಡೆ ಮಲ್ಟಿಪ್ಲೈ ಇದೈತಲ್ಲ, ಇದು ಈ ಕಡೆ ಬರುತ್ತೆ, ಇದು ಈ ಕಡೆ ಹೋಗುತ್ತೆ. ಇದ್ರ ಕೆಳಗಡೆ ಬಂತಿದೆ ಯಾವುದು? ಎಕ್ಸ್ ಟು ದಿ ಪವರ್ ಆಫ್ -1/4 ಈಸ್ ಈಕ್ವಲ್ಸ್ ಟು 162 ಡಿವೈಡೆಡ್ ಬೈ 9 ಆಗುತ್ತೆ. 9 ಒಂದಲೇ 9 ಒಂದಲೇ 9 ಆಗುತ್ತೆ. 7 ಉಳಿತು, 9 8 72, 18 ಬಂತು. ಓಕೆ, 18 ಇಲ್ಲಿ ಇಟ್ವಿ. 9 ಒಂದಲೇ 9, 7 ಉಳಿತು, 9 8 72 ಈಸ್ ಈಕ್ವಲ್ಸ್ ಟು ಎಕ್ಸ್ ಟು ದಿ ಪವರ್ ಆಫ್ 3/4. ಇದು ಮೇಲ್ಗಡೆ ಹೋಗ್ಬೇಕು. ಮೇಲ್ಗಡೆ ಹೋಗ್ಬೇಕಂತಂದ್ರೆ ಇದನ್ನೇ ಯಾವ ರೀತಿ ಬರಿಬೋದು ನಾವು? 1 ಬೈ ಎ ಟು ದಿ ಪವರ್ ಆಫ್ ಮೈನಸ್ ಎಮ್ ಈಸ್ ಈಕ್ವಲ್ಸ್ ಟು ಎ ಟು ದಿ ಪವರ್ ಆಫ್ ಎಮ್ ಅಂತ ಬರಿಬೋದಲ್ಲ. ಇದನ್ನೇ ಈ ಥರ ಬರ್ತೀವಿ. ಎ ಟು ದಿ ಪವರ್ ಎಮ್ ಅನ್ನು 1 ಬೈ ಎ ಟು ದಿ ಪವರ್ ಆಫ್ ಮೈನಸ್ ಎಮ್ ಅಂತ ಕೂಡ ಬರಿಬೋದು. ಆದ್ದರಿಂದ ಇದು ಕೆಳಗಡೆ ಇರೋದು ಮೇಲೆ ಹೋದಾಗ ಇಂಟು ಆಗುತ್ತೆ. ಇಂಟು ಎಕ್ಸ್ ಟು ದಿ ಪವರ್ ಆಫ್ 1/4 ಆಗುತ್ತೆ. ಈ ಫಾರ್ಮುಲಾ ಅಪ್ಲೈ ಮಾಡ್ರಿ. ಈಗ ಇದು ಎಮ್ ಅನ್ಕೊಡ್ರಿ, ಇದು ಎನ್ ಅನ್ಕೊಡ್ರಿ. ಏನೇ ಐತೆ ಎರಡು ಕಡೆ. ಎ ಟು ದಿ ಪವರ್ ಆಫ್ ಎಮ್ ಎನ್ ಎರಡು ಇದ್ದರಿಂದ ಎಕ್ಸ್ ಟು ದಿ ಪವರ್ ಆಫ್ 3/4 ಪ್ಲಸ್ 1/4 ಆಗುತ್ತೆ. ಈಸ್ ಈಕ್ವಲ್ಸ್ ಟು 18. ಅಂದರೆ 3/4 1/4 ಸೇರಿಸಿದ್ರೆ 4/4 ಆಗುತ್ತೆ. ಅಂದರೆ ಎಕ್ಸ್ ಈಸ್ ಈಕ್ವಲ್ಸ್ ಟು 18 ಆಯಿತು. ಎಕ್ಸ್ದು ವ್ಯಾಲ್ಯೂ ಏನು ಬಂತು? 18 ಬಂತು. ನೆಕ್ಸ್ಟ್ ವಾಯ್ದು ಬರೋಣ. ವಾಯ್ದಂತರೂ 7 3 21, 1 ಉಳಿತು, 7 2 14, 2 ಉಳಿತು, 7 4 28. ವೈ ಸ್ಕೋರ್ ಈಸ್ ಈಕ್ವಲ್ ಟು 324. ಅಂದರೆ ವೈ ಈಸ್ ಈಕ್ವಲ್ಸ್ ಟು ಪ್ಲಸ್ ಆರ್ ಮೈನಸ್ 18 ಆಗುತ್ತೆ. ಇವಾಗ ಕಂಪೇರ್ ಮಾಡಿರಿ. ವೈ ಈಸ್ ಈಕ್ವಲ್ಸ್ ಏನಾಯಿತು? +18 ಒಂದು ಆಯ್ತು, ಇನ್ನೊಂದು -18 ಒಂದು ಆಯ್ತು. ಇವಾಗ ಕಂಪೇರ್ ಮಾಡಿರಿ. 18 ಮೊದಲು +18 ಕಂಪೇರ್ ಮಾಡಿದ್ರೆ ಈಕ್ವಲ್ ಐತೆ. 18 -18 ಕಂಪೇರ್ ಮಾಡಿದ್ರೆ ಲೆಸ್ಸರ್ ಐತೆ. ಯಾವುದು? ವೈ ಲೆಸ್ಸರ್ ಅದ, ಎಕ್ಸ್ ಗ್ರೇಟರ್ ಅದ. ಅಂದರೆ ಒಂದು ಸರಿ ಲೆಸ್ಸರ್, ಒಂದು ಸರಿ ಗ್ರೇಟರ್ ಬಂತಂದರೆ ಎಕ್ಸ್ ಈಸ್ ಗ್ರೇಟರ್ ಆರ್ ಈಕ್ವಲ್ ಟು ವೈ. ಎಕ್ಸ್ ಈಸ್ ಗ್ರೇಟರ್ ಆರ್ ಈಕ್ವಲ್ ಟು ವೈ. ಆಪ್ಷನ್ ನಂಬರ್ ಸಿ ಕರೆಕ್ಟ್ ಆನ್ಸರ್. ಅರ್ಥ ಆಯ್ತು ಅನ್ಕೊತೀನಿ. ನೆಕ್ಸ್ಟ್ ಕ್ವಶನ್. ಇನ್ನು ಆಪ್ಷನ್ ಇರಂಗಿಲ್ಲ. ಇದು ಕೂಡ ನಾನು ಹೇಳಿದ್ದೆ ಯಾವ ರೀತಿ ಅಂತಂದ್ರೆ ಎಕ್ಸ್ ಟು ದಿ ಪವರ್ ಆಫ್ 1/2 ಅನ್ನು ನಾವು √(x) ಅಂತ ಬರಿಬೋದು. ಅದನ್ನೇ ಇದು ಇಲ್ಲಿ ಬರೀರಿ. ಇದು ಒಂದೇದಕ್ಕೆ √49x² ಆಗುತ್ತೆ. ಇದು ರೂಟ್ ಹೊರಗಡೆ ಬಂದಾಗ ಈ -133 ಈಸ್ ಈಕ್ವಲ್ಸ್ ಟು 0 ಆಗುತ್ತೆ. ಇದು ರೂಟ್ ಹೊರಗಡೆ ಬಂದಾಗ ಏನಾಯ್ತು? ಇದು 7² ಐತೆ, ಅಂದರೆ 7 ಆಯ್ತು. x² ಅಂದರೆ x ಆಯ್ತು. ಈಸ್ ಈಕ್ವಲ್ಸ್ ಟು 133 ಆಗುತ್ತೆ. 7 1 7, 6 ಉಳಿತು, 63 ಆಯಿತು. 7 9 63 ಆಗುತ್ತೆ. ಅಂದರೆ ಎಕ್ಸ್ದು ವ್ಯಾಲ್ಯೂ 19 ಬಂದು. ವಾಯ್ದು ಬರೋಣ ಇವಾಗ. ವಾಯ್ದು ಏನಾಗುತ್ತೆ? ಇದು ಕೂಡ ಸೇಮ್. √324y² ಆಗುತ್ತೆ. ಈಸ್ ಈಕ್ವಲ್ಸ್ ಟು 126. ಹೊರಗಡೆ ಬಂದು 18y ಈಸ್ ಈಕ್ವಲ್ಸ್ ಟು 126. 8 7 56 ಅಂದರೆ y ಈಸ್ ಈಕ್ವಲ್ಸ್ ಟು 7 ಬಂತು. ಅಂದರೆ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ವೈ ಆಯ್ತು. ಇದ್ರದ್ದು ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ವೈ. ನೆಕ್ಸ್ಟ್ ಕ್ವಶನ್. ಟ್ರೈ ಮಾಡಿರಿ. ಈಸಿ ಐತಿ ಕ್ವಶನ್.
ಓಕೆ, ಟ್ರೈ ಮಾಡಿದ್ರೆ ಅಂತ ಅನ್ಕೊತೀನಿ. ನೋಡೋಣ. ಫಸ್ಟ್ ಒನ್ ಎಕ್ಸನ್ನು ಸಾಲ್ವ್ ಮಾಡಿದಾಗ ಎಕ್ಸ್ ಟು ದಿ ಪವರ್ ಆಫ್ 3/2 ಐತೆ -9 ಡಿವೈಡೆಡ್ ಬೈ ಎಕ್ಸ್ ಟು ದಿ ಪವರ್ ಆಫ್ 1/2 ಈಸ್ ಈಕ್ವಲ್ಸ್ ಟು 0 ಅದ. ಎಲ್ ಸಿ ಎಮ್ ತೊಗೊಂಡ್ವಿ ಅಂದರೆ ಇದು ಡೈರೆಕ್ಟ್ ಈ ಕಡೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಆಗುತ್ತೆ. ಎಕ್ಸ್ ಟು ದಿ ಪವರ್ ಆಫ್ 3/2 ಇಂಟು ಎಕ್ಸ್ ಟು ದಿ ಪವರ್ ಆಫ್ 1/2 -9 ಡಿವೈಡೆಡ್ ಬೈ ಎಕ್ಸ್ ಟು ದಿ ಪವರ್ ಆಫ್ 1/2 ಈಸ್ ಈಕ್ವಲ್ಸ್ ಟು 0 ಆಗುತ್ತೆ. ಇದು ಈ ಕಡೆ ಹೋಗಿ ಮಲ್ಟಿಪ್ಲೈ ಆಗಿ 0 ಇಂಟು ಎನಿಥಿಂಗ್ ಇಸ್ 0 ಆಗಿಬಿಡುತ್ತೆ. ಅದಕ್ಕೋಸ್ಕರ ಎಕ್ಸ್ ಟು ದಿ ಪವರ್ ಆಫ್ 3/2 ಆ್ಯಂಡ್ ಎಕ್ಸ್ ಟು ದಿ ಪವರ್ ಆಫ್ 1/2 ಎ ಟು ದಿ ಪವರ್ ಆಫ್ ಎಮ್ ಇಂಟು ಎ ಟು ದಿ ಪವರ್ ಆಫ್ ಎನ್ ಇತ್ತಂದ್ರೆ ಏನಾಗುತ್ತೆ ಅಂತ ಹೇಳಿದೆ ನಾನು, ಎ ಟು ದಿ ಪವರ್ ಆಫ್ ಎಮ್ ಪ್ಲಸ್ ಎನ್ ಆಗುತ್ತೆ ಅಂತೇಳಿ. ಅದೇನೇ ಇಲ್ಲಿ ನೋಡ್ಕೊಡ್ರಿ. 3/2 ಪ್ಲಸ್ 1/2 3/2 ಪ್ಲಸ್ 1/2 4/2 ಆಗುತ್ತೆ. 4/2 ಈಸ್ ಈಕ್ವಲ್ಸ್ ಟು ಇದು -9 ಈ ಕಡೆ ಬಂದು +9 ಆಗುತ್ತೆ. 4/2 ಅಂದರೆ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಇದು ಎರಡೊಂದಲೇ ಎರಡಲ್ಲಿ ಎಕ್ಸ್ ಸ್ಕ್ವೇರ್ ಆಯಿತು ಈಸ್ ಈಕ್ವಲ್ಸ್ ಟು 9. ದೆನ್ ಎಕ್ಸ್ ಈಸ್ ಈಕ್ವಲ್ಸ್ ಟು +or-3 ಆಯಿತು. ಎಕ್ಸ್ ವ್ಯಾಲ್ಯೂ +or-3. ಇವಾಗ ಇಲ್ಲಿ ಮೈನಸ್ ಐತೆ ಅಂದಮೇಲೆ ಮೈನಸ್ ಪ್ಲಸ್ ಇತ್ತಂದ್ರೆ ಏನು ಬರ್ತಾವೆ ಸಿಂಬಲ್ ಪ್ಲಸ್ ಬರ್ತಾವೆ ರೂಟ್ಸ್ದು. ಇಲ್ಲಿ ಮೈನಸ್ ಐತಿ ರೂಟ್ ಪ್ಲಸ್ ಬರ್ತೀವಿ ಅಂದರೆ ಎರಡು ಆ್ಯಡ್ ಆಗಬೇಕು. ರೂಟ್ ಆ್ಯಡ್ ಆಗ್ತಾವೆ ಅಂತಂದರೆ ಮಲ್ಟಿಪ್ಲೈ ಮಾಡಿದಾಗ 12 ಬರಬೇಕು, ಆ್ಯಡ್ ಮಾಡಿದಾಗ 7 ಬರ್ಬೇಕಂದ್ರೆ 4 ಮತ್ತು 3 ವಾಯ್ ರೂಟ್ಸ್ಗಳದು. ಇವಾಗ ಕಂಪೇರ್ ಮಾಡಿರಿ. ಎಕ್ಸ್ದು ಏನೈತೆ -3 + 3 ಐತೆ, ವಾಯ್ದು +3 + 4 ಐತೆ. ಅಂದರೆ ಎಕ್ಸ್ದು ಒಂದನೇ ಸಾರಿ ಈ ಎಕ್ಸ್ -3 ತೊಗೊಂಡ್ರೆ ವಾಯ್ ಏನಾಯ್ತು ದೊಡ್ಡದಾಯ್ತು. ಎಕ್ಸ್ +3 ತೊಗೊಂಡ್ರೆ ವಾಯ್ ಒಂದು ಸಾರಿ ಈಕ್ವಲ್ ಆಯ್ತು. ಒಂದು ಸಾರಿ ವಾಯ್ ದೊಡ್ಡದೈತೆ, ಒಂದು ಸಾರಿ ಈಕ್ವಲ್ ಐತೆ. ಆನ್ಸರ್ ಏನಿತ್ತು ಎಕ್ಸ್ ಇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ವಾಯ್. ಅರ್ಥ ಆಯ್ತು ಅನ್ಕೊತೀನಿ. ಲಾಸ್ಟ್ ಕ್ವಶನ್ ಐತಿ, ಟ್ರೈ ಮಾಡಿರಿ. ಇದೇನು ಮಾಡೋ ಅವಶ್ಯಕತೆ ಇಲ್ಲ, ಬಟ್ ಕ್ವಶನ್ ಡೌಟ್ ಕೇಳಿದಾರೆ ಅಂತಂದ್ಮೇಲೆ ಹೇಳ್ಬೇಕಾಗುತ್ತೆ. ಇದು ಈಸಿ ಐತೆ ಅನ್ಸುತ್ತೆ, ನೀವು ಟ್ರೈ ಮಾಡಿದ್ರೆ ಬರ್ತೈತಿ ಇದು. ಓಕೆ, ಇಲ್ಲಿ ರೂಟ್ಸ್ಗಳು ಕಂಡುಹಿಡಿಬೇಕಂತಂದ್ರೆ ಕೋಎಫಿಷಿಯೆಂಟ್ ಏನೂ ಇಲ್ಲ ಅಂತಂದ್ರೆ ಆಮೇಲೆ ಏನೂ ಇರಲಿಲ್ಲ ಅಂತಂದ್ರೆ ನಾವು ಡೈರೆಕ್ಟ್ ಇದನ್ನು ಈ ಮಲ್ಟಿಪ್ಲಿಕೇಶನ್ ಒಳಗೆ ತೊಗೋತಿದ್ವಿ. ಬಟ್ ಇಲ್ಲಿ ಕೋಎಫಿಷಿಯೆಂಟ್ 3 ಐತೆ ಅಂದಮೇಲೆ 3ಅನ್ನು 10 ಜೊತೆ ಮಲ್ಟಿಪ್ಲೈ ಮಾಡಿ 30 ಆಯ್ತು. ಎರಡು ನಂಬರ್ಗಳನ್ನು ಮಲ್ಟಿಪ್ಲೈ ಮಾಡಿದಾಗ 30 ಬರಬೇಕು. ಪ್ಲಸ್ ಇತ್ತಂದ್ರೆ ಎರಡು ರೂಟ್ಸ್ಗಳು ಮೈನಸ್ ಬರ್ತವೆ. ಅವುಗಳನ್ನು ಆ್ಯಡ್ ಮಾಡಿದಾಗ 17 ಬರಬೇಕು. ಆ ಥರದ್ದು ಎರಡು ನಂಬರ್ ಬೇಕು. ಆ್ಯಡ್ ಮಾಡಿದಾಗ 17, ಮಲ್ಟಿಪ್ಲೈ ಮಾಡಿದಾಗ 30 ಬರ್ಬೇಕಂದ್ರೆ 15 2 30, 15 2 30, -15 -2 ಇದ್ರದ್ದು ಎರಡು ರೂಟ್ಸ್ಗಳಾಗ್ತವೆ. ಬಟ್ ಕೋಎಫಿಷಿಯೆಂಟ್ 3 ಐತೆ ಅಂತೇಳಿ 3 ಎರಡಕ್ಕೂ ಡಿವೈಡ್ ಮಾಡ್ತೀವಿ. ಇದಕ್ಕೂ 3 ಡಿವೈಡ್ ಮಾಡ್ತೀವಿ. ಇದು 3 5 15 ಆಗುತ್ತೆ, ಇದು 0.66 ಆಗುತ್ತೆ. ಎರಡಕ್ಕೆ ಎರಡು ಏನಾಯಿತು ಮೈನಸ್ ಆಯಿತು. ಓಕೆ, ನೆಕ್ಸ್ಟ್ ಇಲ್ಲೂ ಕೂಡ ಮೈನಸ್ ರೂಟ್ ಬರ್ತವೆ. ಮೈನಸ್ ಬರ್ತೀವಿ ಅಂದ್ರೆ ಇಲ್ಲಿ ಮೈನಸ್ ಅನ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ, ಡೈರೆಕ್ಟಾಗಿ ಕಂಪೇರ್ ಮಾಡ್ಬೋದಾಗಿತ್ತು. ಓಕೆ, ಅದನ್ನು ಹೇಳ್ತೀನಿ ಒಂದು ಸರಿ. 10 × 2 20 ಆಯಿತು. 20 ಮಲ್ಟಿಪ್ಲೈ ಮಾಡಿದಾಗ 20 ಬರಬೇಕು, ಆ್ಯಡ್ ಮಾಡಿದಾಗ 9 ಬರಬೇಕು. ಅಂದರೆ ಯಾವುದು 4 5 20, ಎರಡು ರೂಟ್ಸ್ಗಳು ಮೈನಸ್ ಆಯ್ತು. ಇದು ವಾಯ್ದು, ಇದು ಎಕ್ಸ್ದು. ಕಂಪೇರ್ ಮಾಡುವಾಗ ಮೈನಸ್ ಕಂಪೇರ್ ಮಾಡೋದು ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಅದಕ್ಕೋಸ್ಕರ ಎರಡೂ ಕಡೆ ಮೈನಸ್ ಇಲ್ಲಿನೂ ಮೈನಸ್ 4 ರೂಟ್ಸ್ಗಳು ಮೈನಸಲ್ಲಿದ್ವು ಅಂದರೆ ಡೈರೆಕ್ಟಾಗಿ ಅವುಗಳನ್ನು ಪ್ಲಸ್ ಅಂತ ತೊಗೊರಿ. 5, 0.66 ಅಂತ ತಗೊಳ್ರಿ. ಇದು -5 ಅದ, ಇದು 5 ಆಗುತ್ತೆ, 4 ಇರೋದು 4 ಆಗುತ್ತೆ. ಇವಾಗ ಕಂಪೇರ್ ಮಾಡಿರಿ ಎಕ್ಸ್ ವ್ಯಾಲ್ಯೂ ವಾಯ್ ಜೊತೆ. ಎಕ್ಸ್ ಫಸ್ಟಿಗೆ 5 ತೊಗೊಂಡ್ವಿ, 5 ತೊಗೊಂಡು 5 ಕಂಪೇರ್ ಮಾಡಿದ್ವಿ, ಈಕ್ವಲ್ ಆಯಿತು. ಎಕ್ಸ್ ಇಸ್ ಈಕ್ವಲ್ಸ್ ಟು ವಾಯ್ ಆಯಿತು. ಎಕ್ಸ್ 0.66, ಆಮೇಲೆ 5ಅನ್ನು 4 ಜೊತೆ ಕಂಪೇರ್ ಮಾಡಿದಾಗ ಎಕ್ಸ್ ಏನಾಯಿತು ದೊಡ್ಡದಾಯ್ತು ವಾಯ್ಗಿಂತ. 0.66 ತೊಗೊಂಡಾಗ ಎಕ್ಸ್ ಏನಾಯಿತು ವಾಯ್ಗಿಂತ ಸಣ್ಣದಾಯಿತು. ಆದ್ದರಿಂದ ಇದರ ಆನ್ಸರ್ ಏನಾಯಿತು, ಒಂದು ಸಾರಿ ಸಣ್ಣದು, ಒಂದು ಸಾರಿ ದೊಡ್ಡದು, ಒಂದು ಸಾರಿ ಈಕ್ವಲ್, 3 ಥರ ಸಿಂಬಲ್ ಬಂದಿರೋದ್ರಿಂದ ಇದರ ಆನ್ಸರ್ ಏನಾಯಿತು CND. ಆಪ್ಷನ್ ನಂಬರ್ ನಾಟ್ ಈಕ್ವಲ್ ಅಥವಾ CND ಆಗುತ್ತೆ ಇದರ ಆನ್ಸರ್. ಓಕೆ, ಇನ್ನೊಂದು ಕ್ವಶನ್ ಐತೆ. ಓಕೆ, ಇದೊಂದು ಲಾಸ್ಟ್ ಕ್ವಶನ್ ಇರಬೇಕು. ಇದು ಲಾಸ್ಟ್ ಕ್ವಶನ್ ಐತೆ, ಟ್ರೈ ಮಾಡಿರಿ. ಇಲ್ಲಿ ಫ್ಯಾಕ್ಟರೈಸೇಷನ್ ಮಾಡೋದಷ್ಟೇ ಒಂದು ಸ್ವಲ್ಪ ದೊಡ್ಡದೈತೆ. ಎರಡರಲ್ಲೂ ಮೈನಸ್ ಬರ್ತವೆ, ಅದಕ್ಕೋಸ್ಕರ ರೂಟ್ಸ್ಗಳು ಎರಡರಲ್ಲೂ ಮೈನಸ್ ಬರ್ತಾವಲ್ಲ, ಅದಕ್ಕೆ ನನ್ನ ಸೈನ್ ತಲೆ ಕೆಡಿಸ್ಕೊಬಿಟ್ರೆ. ಸಿಂಪ್ಲಿಫೈ ಮಾಡ್ಕೊತ ಹೋಗ್ರಿ. ಅದಕ್ಕೆ 5 to 52 ಐತಲ್ಲ, ಯಾವುದ್ಯಾವುದರಿಂದ ಭಾಗ ಹೋಗತ್ತೆ ನೋಡ್ಕೊಂತ ಸಿಂಪ್ಲಿಫೈ ಮಾಡ್ಕೊತ ಹೋಗ್ರಿ. ಆ್ಯಡ್ ಮಾಡಿದಾಗ 47 ಬರಬೇಕು, ಮಲ್ಟಿಪ್ಲೈ ಮಾಡಿದಾಗ 552 ಬರಬೇಕು. ಯಾಕಂತಂದರೆ ಎಕ್ಸ್ ಸ್ಕ್ವೇರ್ ಕೋಎಫಿಷಿಯೆಂಟ್ 1 ಆಯಿತು. ಓಕೆ, ಏನೋ ಒಂದು ಟ್ರೈ ಮಾಡಿದ್ರೆ ಅಂತ ಅನ್ಕೊತೀನಿ. ಫಸ್ಟ್ ಒನ್ ಎಕ್ಸ್ ಸ್ಕ್ವೇರ್ ಐತಲ್ಲ, ಇದೇನು ಬರೆಯಲ್ಲ.
ಫಸ್ಟ್ ಒನ್ 552 ಅದು ಮಲ್ಟಿಪ್ಲೈ ಮಾಡಿದಾಗ 552 ಬರಬೇಕು, ಆ್ಯಡ್ ಮಾಡಿದಾಗ 47 ಬರಬೇಕು. ಇದನ್ನು ಇದು ಮಾಡೋಣ, ಡಿವೈಡ್ ಮಾಡ್ಕೊತ ಹೋಗೋಣ. ಫಸ್ಟ್ 4ರಿಂದ ಡಿವಿಷನ್ ಮಾಡ್ತೀವಿ. 4ರಿಂದ ಡಿವಿಷನ್ ಮಾಡಿದ್ರೆ 4 1 4, ಆಮೇಲೆ 1 ಉಳಿತು, 4 3 12, 3 ಉಳಿತು, 4 8 32 ಈ ಥರ ಬಂತು. ಓಕೆ, 1 ಇದ್ರಾಗ ಸೇರಿಸಿದ್ರೆ 9 ಆಗುತ್ತೆ, 3 9 ಅಂದ್ರೆ ಇದು 3ರಿಂದ ಭಾಗ ಹೋಗುತ್ತೆ, 3ರಿಂದ ಹೊಡೆಯೋಣ ಇವಾಗ. 4 × 3 × 3 3 4 12, 1 ಉಳಿತು, 3 6 18 46 ಬಂತು. ಓಕೆ, ಇದು 23 2 46 ಆಗುತ್ತೆ. 23 × 2, ಈ ಕಡೆ ಮುಂದೆ 3 ಒಂದೈತೆ, 4 ಒಂದೈತೆ. 23 ಒಂದು ಫಿಕ್ಸ್ ಇಡೋಣ, ಇವೆಲ್ಲ ಒಂದು ಕಡೆ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. 4 3 12, 12 24, 24 × 23 ಮಾಡಿದ್ರೆ ಬರುತ್ತೆ ನೋಡಿರಿ. 24 + 23 47, 24 × 23 ಮಾಡಿದ್ರೆ 522 ಬರುತ್ತೆ. ಅಂದರೆ ಇದ್ರ 2 ರೂಟ್ಸ್ಗಳು ಏನು ಬಂದು ಎಕ್ಸ್ದು ವ್ಯಾಲ್ಯೂ -24, -23. ಇದ್ರ ಮೈನಸ್ ಮರ್ತು ಬಿಡ್ರಿ ನೀವು, ಯಾಕಂದರೆ ಇಲ್ಲಿ ಕೆಳಗೂ ಕೂಡ ಪ್ಲಸ್ ಇರೋದ್ರಿಂದ 2 ರೂಟ್ಸ್ ಮೈನಸ್ ಬಿಡ್ರಿ. ನೆಕ್ಸ್ಟ್ ಇದೇನದ 506 ಯಾವುದರಿಂದ ಭಾಗ ಹೋಗುತ್ತಾ? 6 5 11 ಆಗುತ್ತಾ, ಇದರಿಂದ ಭಾಗನೂ ಹೋಗಂಗಿಲ್ಲ ಇದು. ಓಕೆ, ಇದು 23 ಹೋಗುತ್ತೆ ನೋಡ್ರಿ, 23 ಹೋಗುತ್ತೆ ನೋಡ್ರಿ ಡೈರೆಕ್ಟ್. ಯಾಕಂದ್ರೆ ಇಲ್ಲಿ ಒಂದು ಕಡೆ 23 ಅಥವಾ 24 ಬಂದದ ಅಂದ್ರೆ ಎರಡರೊಳಗೆ ಒಂದು ರೂಟ್ ಇದ್ರೊಳಗೆ ಕಾಮನ್ ಇರಬಹುದೇನೋ ಅಂತೇಳಿ ಊಹಿಸ್ಬೋದು ನಾವು. ಎಕ್ಸಾಮಲ್ಲಿ ಕೂಡ ಇದೇ ರೀತಿ ಊಹಿಸ್ಬೋದು. ಇಲ್ಲಿ 23 ಐತೆ ಅಂದ್ರೆ 23 ಅಂತ ಹೋಗುತ್ತೆ ನೋಡ್ರಿ. 23 2 46, 23 2 46, 4 ಉಳಿತು, ಮತ್ತು 23 2 46 ಅಂದ್ರೆ 23 × 22, 23 × 22 ಎರಡು ಸೇರಿಸಿದಾಗ 23 22 ಸೇರಿಸಿದಾಗ 45 ಬರುತ್ತೆ. ಅಂದ್ರೆ ವಾಯ್ದ ರೂಟ್ಸ್ಗಳು ಏನು ಬಂದು 23 ಆ್ಯಂಡ್ 22. ಎಕ್ಸ್ ರೂಟ್ 24 23, ಎರಡು ಇವು ಮೈನಸ್ ಅದು. ಕಂಪೇರ್ ಮಾಡಿರಿ ಎಕ್ಸಿಂದ ವೈಗೆ. ಎಕ್ಸ್ -24 ತೊಗೊಂಡಾಗ ಅಂದ್ರೆ ಮೈನಸ್ ಬಿಟ್ಬಿಡ್ರಿ, 24 ತೊಗೊಂಡಾಗ ಇದು ವೈ ಏನೈತೆ 23 ಅದ, ಅಂದರೆ ಎಕ್ಸ್ ದೊಡ್ಡದೈತೆ ವಾಯ್ಗಿಂತ. ಇದು 22 ಅದ, ಅವಾಗಲೂ ಎಕ್ಸ್ ದೊಡ್ಡದೈತೆ. ಎಕ್ಸ್ 23 ತೊಗೊಂಡಾಗ ಇದು 23 ಐತೆ, ಈಕ್ವಲ್ ಅದ. ಆಮೇಲೆ ಇನ್ನೊಂದು ಸರಿ ಎಕ್ಸ್ 23 ತೊಗೊಂಡಾಗ ಇದು 22 ಅದ, ಲೆಸ್ಸರ್ ಅದ. 3 ಥರ ಸಿಂಬಲ್ ಬಂದಾಗ ಇದರ ಆನ್ಸರ್ ಏನಾಗುತ್ತೆ? C&D. ಎಲ್ಲ ಥರದ ರಿಲೇಷನ್ಗಳು ಸಿಗ್ತಿದ್ದಾವೆ, ಅದರಿಂದ ಇದರ ಆನ್ಸರ್ ಏನಾಯ್ತು? C&D. ಅರ್ಥ ಆಯ್ತು ಅನ್ಕೊತೀನಿ ಇಲ್ಲಿವರೆಗೂ. ಇವಾಗ ಪರ್ಸೆಂಟೇಜ್ ಚಾಪ್ಟರ್ ಸ್ಟಾರ್ಟ್ ಮಾಡೋಣ. ಮತ್ತು ನಿಮ್ಮದು ಇದೇ ರೀತಿ ಏನಾದ್ರು ಡೌಟ್ ಇದ್ದರೆ ಆ ಡೌಟ್ಸ್ಗಳನ್ನು ಕೇಳ್ಬೋದು. ಇದು ಗ್ರೂಪಲ್ಲಿ ಒಬ್ಬ ಸ್ಟೂಡೆಂಟ್ ಕೇಳಿರ್ತಕ್ಕಂಥ ಕ್ವಶನ್ ಆಗಿತ್ತು. ಇವೆಲ್ಲ ಒಬ್ಬರು ಕೇಳಿದ್ದು, ಅದನ್ನು ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಿಮ್ಗೆ ಅರ್ಥ ಆಗಿತ್ತಂದರೆ, ಯಾರು ಕ್ವಶನ್ ಕೇಳಿದರೆ ಅವ್ರಿಗೆ ಅರ್ಥ ಆಗಿತ್ತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ನಿಮ್ಗೆ ಮತ್ತು ಇದರಲ್ಲಿ ಏನಾದ್ರು ಡೌಟ್ ಇದ್ದರೆ ಕೂಡ ವಾಪಸ್ ಕಮೆಂಟ್ ಮಾಡಿ ಕೇಳ್ಬೋದು. ಓಕೆ, ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಪರ್ಸೆಂಟೇಜ್. ನಿನ್ನೆ ದಿನ ನಾವು ಪರ್ಸೆಂಟೇಜ್ದು ಏನೇನು ಮುಗಿಸಿದ್ವಿ? ಒಂದು ಪರ್ಸೆಂಟೇಜ್ ಇದು ಯಾವ ರೀತಿ ಫ್ರ್ಯಾಕ್ಷನಾಗಿ ಕನ್ವರ್ಟ್ ಮಾಡಬೇಕು, ಆಮೇಲೆ ಫ್ರ್ಯಾಕ್ಷನನ್ನು ಯಾವ ರೀತಿ ಡೆಸಿಮಲಾಗಿ ಕನ್ವರ್ಟ್ ಮಾಡಬೇಕು, ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಪರ್ಸೆಂಟೇಜ್ದು ಫ್ರ್ಯಾಕ್ಷನ್ಸ್ಗಳದ್ದು ವ್ಯಾಲ್ಯೂಗಳನ್ನು ಕೂಡ ಟೇಬಲ್ ಮೂಲಕ ಬರೆದಿದ್ದೆ ನಾನು. ಅವುಗಳು ಕೂಡ ನಾವು ಡೀಟೇಲಾಗಿ ಡಿಸ್ಕಸ್ ಮಾಡಿದ್ವಿ. ನಿನ್ನೆ ದಿನದ ಅವೆಲ್ಲವೂ ನೀವು ಅರ್ಥ ಆಗಿದೆ ಅಂತ ಅನ್ಕೊತೀನಿ. ನಿನ್ನೆ ದಿನ ಏನೇನು ಡಿಸ್ಕಸ್ ಮಾಡಿದ್ದೀವಿ ಅವೆಲ್ಲವೂ. ಇವತ್ತು ಇನ್ನೊಂದು ಸ್ವಲ್ಪ ಹೆಂಗೆ ಸ್ಟೆಪ್ ವೈಸ್ ಇಂಪ್ರೂವ್ ಮಾಡ್ಕೊತ ಹೋಗೋಣ. ಒಟ್ಟು 4 ಕ್ಲಾಸಲ್ಲಿ ಪರ್ಸೆಂಟೇಜ್ ಮುಗಿತೈತೆ. ಇವತ್ತಿನ ಕ್ಲಾಸಲ್ಲಿ ನಾವು ಸಕ್ಸೆಸಿವ್ದು ಇಂಟ್ರೊಡಕ್ಷನ್ ತೊಗೊಳ್ಳೋಣ. ಆಮೇಲೆ ಪರ್ಸೆಂಟೇಜ್ ಯಾವ ರೀತಿ ಪರ್ಸೆಂಟೇಜನ್ನು ಇನ್ಕ್ರೀಸ್ ಮಾಡೋದು, ಪರ್ಸೆಂಟೇಜ್ ಎಡಿಷನ್ ಮಾಡ್ಕೊಳ್ಳೋದು, ಅವುಗಳ ಬಗ್ಗೆ. ಓಕೆ, ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಮೊದಲು ನಮ್ಗೆ ಪರ್ಸೆಂಟೇಜ್ ಅಂತಂದ್ರೆ ಏನು ಅನ್ನೋದು ಗೊತ್ತಾಗಬೇಕು. ನೆನ್ನೆ ಕ್ಲಾಸಲ್ಲಿ ಹಲವಾರು ರೀತಿಯಲ್ಲಿ ಪರ್ಸೆಂಟೇಜ್ ನಾವು ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡ್ಕೊಂಡಿದ್ದೀವಿ. ಪರ್ಸೆಂಟೇಜ್ ಅಂದರೆ ಏನು ಅನ್ನೋದು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಯಾವಾಗಲೂ ಪರ್ಸೆಂಟೇಜ್ ಅಂತಂದರೆ 100ಕ್ಕೆ ಅಂತ ಅರ್ಥ. ಪರ್ಸೆಂಟೇಜ್ ಈಸ್ ಈಕ್ವಲ್ಸ್ ಟು 100ಕ್ಕೆ ಅಂತ ಅರ್ಥ. 100ಕ್ಕೆ 100ಕ್ಕೆ ಎಷ್ಟೈತೆ ಅಂತ ಅರ್ಥ ಪರ್ಸೆಂಟೇಜ್ ಯಾವಾಗಲೂ. ಫಾರ್ 100 100ಕ್ಕೆ ಎಷ್ಟು? 25% ಅಂದರೆ 100ರೊಳಗೆ 25 ಐತೆ. ಹಂಗಿದ್ಮೇಲೆ 200 ಎಷ್ಟು ಇರ್ತೈತಿ? 50 ಇರ್ತೈತಿ. 300 75 ಇರುತ್ತೆ. 400 100 ಇರ್ತೈತಿ. 500 125, 600 150, 700 175, 800 200. ಈ ರೀತಿ 800ಕ್ಕೆ 25% ಅಂದರೆ 200 ಆಗುತ್ತೆ. ಅದೇ ಅರ್ಥ ಇಲ್ಲಿ ಹೇಳ್ತಿರೋದು ನಾನು. 25% ಅಂತಂದ್ರೆ ಏನು? 100ಕ್ಕೆ 25. 25% ಮೊಬೈಲ್ ಚಾರ್ಜ್ ಐತೆ ಅಂದರೆ ನಿನ್ನ ಮೊಬೈಲ್ ಕೆಪಾಸಿಟಿ 100 ಇತ್ತಂದರೆ ಅದರೊಳಗೆ 25 ಭಾಗದಷ್ಟು ಚಾರ್ಜ್ ಮಾತ್ರ ಉಳಿದಿದೆ. ಇವಾಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ನಮ್ಮ 2 ಜನದ ಫ್ರೆಂಡ್ಸ್ ಇದ್ದಾರೆ. 2 ಜನದ ಒಂದೊಂದು ಮೊಬೈಲ್ ಐತೆ. ಒಬ್ಬನ ಮೊಬೈಲ್ದು ಬ್ಯಾಟರಿ ಕೆಪಾಸಿಟಿ 4000 mAh ಐತೆ. ಇನ್ನೊಂದು ಮೊಬೈಲ್ ಬ್ಯಾಟರಿ ಕೆಪಾಸಿಟಿ 5000 mAh ಐತೆ. ಓಕೆ, 2 ಜನದ ಹತ್ರ 25% ಚಾರ್ಜ್ ಐತೆ ಮೊಬೈಲಲ್ಲಿ. ಯಾರ್ದು ಜಾಸ್ತಿ ಟೈಮ್ವರೆಗೂ ಬಾಳಿಕೆ ಬರ್ತೈತೆ ಅಂತ ಕೇಳಿದ ತಕ್ಷಣ ನೀವು ಹೇಳಿಬಿಡ್ತೀರಾ ಈ ಒಂದು. ಯಾಕಂದರೆ 5000 mAh ಬ್ಯಾಟ್ರಿ ಇರೋದ್ರಿಂದ ಈ ವ್ಯಕ್ತಿಯ ಇನ್ನೂ ಮೊಬೈಲ್ ತಾಳಿಕೆ ಜಾಸ್ತಿ ಟೈಮ್ವರೆಗೂ ಬರುತ್ತೆ. ಜಾಸ್ತಿ
ಇನ್ನೂ ಸ್ವಿಚ್ ಆಫ್ ಆಗೋಕ್ಕೆ ಜಾಸ್ತಿ ಟೈಮ್ ಬೇಕು ಇದಕ್ಕೆ. ಯಾವುದು 5000 mAh ಬ್ಯಾಟ್ರಿ ಇರೋದು. ಹಂಗಿದ್ಮೇಲೆ 25% ಚಾರ್ಜ್ ಉಳಿದಿದೆ ಇಬ್ಬರದ ಮೇಲೆ ಅಲ್ಲಿ ಅಂತಂದ್ಮೇಲೆ ಎಷ್ಟು mAh ಚಾರ್ಜ್ ಉಳಿದಿದೆ ಅಂತ ಕಂಡುಹಿಡಿಯೋದು ಹೆಂಗೆ? ಈ 4000 ಐತಲ್ಲ, 4000ನ್ನ ಇಂಟು 25% ಮಾಡ್ತೀವಿ. 25% ಫ್ರಾಕ್ಷನ್ ವ್ಯಾಲ್ಯೂ ಏನೈತಿ 1/4. ಅದನ್ನು ಮಾಡಿದಾಗ 4 1 4 ಮಾಡ್ತೀವಿ, ಅಂದರೆ 1000 mAh ಒಂದು ಬಾಕಿ ಉಳಿದಿದೆ. ಇದು ಟ್ರೆಡಿಷ್ನಲ್ ಮೆಥಡಿಂದ ಸಾಲ್ವ್ ಮಾಡಿದ್ವಿ. ಅದನ್ನು ಇದೇ ರೀತಿ ಇದನ್ನು ಕೂಡ ಮಾಡೋಣ. 5000 mAhದಲ್ಲಿ 25% ಉಳಿದಿದೆ ಅಂದಮೇಲೆ 1/4 ಆಗುತ್ತೆ. 4 1 4, 1 ಉಳಿತು, 4 2 8, 4 2 8 2 ಉಳಿತು, 4 5 20, 1251 ಉಳಿದಿದೆ. 1250 mAh ಉಳಿದಿದೆ ಅಂತಂದಮೇಲೆ ಇವನ್ಕಿಂತ ಒಂದು ಎಷ್ಟು ಪರ್ಸೆಂಟ್ ಜಾಸ್ತಿ ಇನ್ನೂ ಜಾಸ್ತಿ ಉಳಿದಿದೆ? 25. 250 mAh ಇವನ್ಕಿಂತ ಇವೊಂದು ಜಾಸ್ತಿ ಐತೆ, ಇವನು ಕಡಿಮೆ ಐತೆ 250 mAh. ಓಕೆ, ಇದು ನಾರ್ಮಲ್ ಆಗಿ ನಾನು ಬಿಡಿಸಿದೆ. ಬಟ್ ಇದನ್ನು ನಾವು ಫ್ರಾಕ್ಷನ್ ಮೂಲಕ ಯಾವ ರೀತಿ ಬಿಡಿಸ್ಬೋದು, ಇದನ್ನೇ ಫ್ರಾಕ್ಷನ್ ಮೂಲಕ ಯಾವ ರೀತಿ ಬಿಡಿಸ್ಬೋದು ನೋಡೋಣ. 4000 mAh ಬ್ಯಾಟ್ರಿ ಪವರ್ ಐತೆ, 25% ಒಂದು ಬ್ಯಾಟ್ರಿ ಉಳಿದಿದೆ ಅಂದಮೇಲೆ ಎಷ್ಟು mAh ಉಳಿದಿದೆ ಅಂತ ಹೇಳ್ಬೇಕಂತಂದರೆ ಅದನ್ನು ನಾವು 25%ಅನ್ನು 1/4 ಅಂತ ಬರಿಬೋದು. ಕೆಳಗಡೆದು ಯಾವಾಗಲೂ ಟೋಟಲ್ ತೋರಿಸುತ್ತೆ, ಮೇಲ್ಗಡೆ ಏನು ತೋರಿಸುತ್ತೆ, ಎಷ್ಟು ಭಾಗ ಉಳಿದಿದೆ ಅಂತ ತೋರಿಸುತ್ತೆ. ಯಾವಾಗಲೂ ಭಿನ್ನರಾಶಿಯನ್ನು ನಾವು 8th 7th ಓದ್ತಿರ್ಬೇಕಾದ್ರೆ ಹೇಳಿರ್ತಾರೆ ನಮ್ಗೆ, ಕೆಳಗಡೆದು ಯಾವಾಗಲೂ ಟೋಟಲ್ ತೋರಿಸುತ್ತೆ, ಒಟ್ಟು ಮೇಲ್ಗಡೆ ಏನಿರ್ತೈತಿಲ್ಲ ಅದು ಉಳಿದಿರೋದು, ಬಾಕಿ ಇರೋದು. ಇದು ಫಿಕ್ಸ್ ಮೈಂಡಲ್ಲಿ ಇಟ್ಕೊಂಡ್ಬಿಡ್ರಿ. ನಾನು ಏನು ಹೇಳ್ತಿದ್ದೀನಿ ಅದು ಮೈಂಡ್ ಒಳಗೆ ಫಿಕ್ಸ್ ಆಗಿಬಿಡ್ಬೇಕು ನೀವು. ಟೋಟಲ್ ಎಷ್ಟೈತೆ? 4 ಐತೆ. ಉಳಿದೈತೆ ಎಷ್ಟು? 1 ಉಳಿದೈತೆ. 4ರಲ್ಲಿ 1 ಉಳಿದೈತೆ. ಟೋಟಲ್ ಎಷ್ಟೈತೆ ನಮ್ಮ ಪ್ರಕಾರ? 4000 ಐತೆ. ಉಳಿದೈತೆ ಎಷ್ಟು ಗೊತ್ತಿಲ್ಲ, ಎಕ್ಸ್ ಐತೆ. 4 ಯೂನಿಟ್ದು 4000 ಅಂತಂದರೆ 1 ಯೂನಿಟ್ದು 1000 ಇರುತ್ತೆ. ಅಂದಮೇಲೆ 1000 mAh ಉಳಿದಿದೆ. ಎಕ್ಸ್ = 1000. ಇದರಲ್ಲಿ ಕೂಡ ಅದೇ ರೀತಿ ಇದು ಕೂಡ 1/4 ಆಗುತ್ತೆ. ಟೋಟಲ್ ತೋರಿಸುತ್ತಾ ಕೆಳಗಡೆದು, ಉಳಿದಿರೋದು ಮೇಲ್ಗಡೆ ತೋರಿಸುತ್ತೆ. ಕೆಳಗಡೆ ಟೋಟಲ್ ಪ್ರಕಾರ ಎಷ್ಟು ಉಳಿದಿದೆ? 5000 mAh. ಮೇಲ್ಗಡೆ ನಮ್ಗೆ ಎಷ್ಟು mAh ಒಳಗೆ ಎಷ್ಟು ಉಳಿದಿದೆ ಅಂತ ಗೊತ್ತಿಲ್ಲ, ಎಕ್ಸ್ ಅಂತ ಬರಿತೀವಿ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಎಕ್ಸ್ = 5000/4 ಆಗುತ್ತೆ. 4 1 4, 4 2 8, 4 5 20, 12x = 1250. ಈ ಮೆಥಡ್ ನಾನು ಇದೇನು ಸಾಲ್ವ್ ಮಾಡಿದ್ದೀನಲ್ಲ, ಈ ಮೆಥಡ್ ನಮಗೆ ಎಕ್ಸಾಮ್ ಈ ಕ್ವಶನ್ಸ್ಗಳು ಏನು ಈ ಪರ್ಸೆಂಟೇಜ್ ಆಗಿರಲಿ, ಪ್ರಾಫಿಟ್ ಲಾಸ್ ಆಗಿರಲಿ, ಏಜಸ್ದಾಗಿರಲಿ, ರೇಷೋ ಮೇಲಿನ ಕಾನ್ಸೆಪ್ಟ್ ಆಗಿರಲಿ, ಪಾರ್ಟ್ನರ್ಶಿಪ್ ಆಗಿರಲಿ, ಆಮೇಲೆ ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್ ಆಗಿರಲಿ, ಪ್ರತಿಯೊಂದರಲ್ಲೂ ಇದೇ ಮೆಥಡ್ ಮೂಲಕ, ಫ್ರಾಕ್ಷನ್ ಮೆಥಡ್ ಮೂಲಕ ಸಾಲ್ವ್ ಮಾಡೋದೇ ಇಂಪಾರ್ಟೆಂಟ್ ಆಗಿರುತ್ತೆ. ಅದನ್ನೇ ನಾವು ಡಿಸ್ಕಸ್ ಮಾಡೋಣ ಇನ್ನೊಂದು ಸತಿ. ಓಕೆ, ಇನ್ನೊಂದು ಕ್ವಶನ್, ಮೊಬೈಲಲ್ಲಿ ಚಾರ್ಜ್ ಬಾಕಿ ಎಷ್ಟಿದೆ? ಕೆಪಾಸಿಟಿ ಹೇಳ್ತೀನಿ ನಾನು. ಕೆಪಾಸಿಟಿ ರಿಮೈನಿಂಗ್ ಕೆಪಾಸಿಟಿ ಎಷ್ಟೈತೆ ನೋಡೋಣ. ರಿಮೈನಿಂಗ್ ಕೆಪಾಸಿಟಿ 2000 mAh ಐತೆ ಅನ್ಕೊಡ್ರಿ. ಆಮೇಲೆ 40% ಚಾರ್ಜ್ ಖಾಲಿಯಾಗಿದೆ. 40% ಖಾಲಿಯಾಗಿದೆ ಅಂದಮೇಲೆ 60% ಇನ್ನೂ ಇದೆ, ಬಾಕಿ ಇರೋ ಚಾರ್ಜ್ 60% ಇದೆ. ಹಾಗಿದ್ಮೇಲೆ ಫೈಂಡ್ ದಿ ಟೋಟಲ್ ಕೆಪಾಸಿಟಿ ಆಫ್ ದಿ ಬ್ಯಾಟರಿ. ಆ ಬ್ಯಾಟರಿಯ ಟೋಟಲ್ ಕೆಪಾಸಿಟಿಯನ್ನು ಕಂಡುಹಿಡಿಯಿರಿ. ಅಂದರೆ ಈಗ ಒಂದು ಏನು ಕೊಟ್ಟಿದ್ದಾನೆ, ರಿಮೈನಿಂಗ್ ಪವರ್ ಕೊಟ್ಟಿದ್ದಾನೆ, ಎಷ್ಟು ಪವರ್ ಬಾಕಿ ಇದೆ ಅಂತ ಕೊಟ್ಟಿದ್ದಾನೆ. ಅದು ಪರ್ಸೆಂಟೇಜ್ ಒಳಗೆ ಕೂಡ ಕೊಟ್ಟಿದ್ದಾನೆ. 40% ಖಾಲಿ ಆಗಿದೆ ಅಂತ ಹೇಳಿದಾನೆ ಅಂದಮೇಲೆ 60% ಇನ್ನೂ ಬಾಕಿ ಇದೆ. 60% ಅಥವಾ 40% ಯಾವುದಾದ್ರೂ ಒಂದು ತೊಗೊಳ್ರಿ. ಇವಾಗ 40% ಖಾಲಿ ಆಗಿದೆ ಅಂತಂದರೆ 60% ಬಾಕಿ ಐತಲ್ಲ, 60% ಫ್ರಾಕ್ಷನ್ ವ್ಯಾಲ್ಯೂ ಏನಾಗುತ್ತೆ? 6/10 = 3/5 ಆಗುತ್ತೆ. 3/5 ಫ್ರಾಕ್ಷನ್ ವ್ಯಾಲ್ಯೂ ಆಯಿತು. ಕೆಳಗಡೆ ಇರೋದು ಟೋಟಲ್, ಮೇಲ್ಗಡೆ ಇರೋದು ರಿಮೈನಿಂಗ್. 3/5 = ಕೆಳಗಡೆ ಟೋಟಲ್ ನಮ್ಗೆ ಗೊತ್ತಿಲ್ಲ, ಟೋಟಲ್ ಕೇಳಿದಾನೆ ಎಕ್ಸ್ ಅನ್ಕೊಂಡ್ವಿ. ರಿಮೈನಿಂಗ್ ಎಷ್ಟೈತೆ? 2000 mAh. 2000 ಇಲ್ಲಿ ಬರ್ತೀವಿ. ಕ್ರಾಸ್ ಮಲ್ಟಿಪ್ಲಿಕೇಶನ್ 5 ಇಲ್ಲಿ ಬರುತ್ತೆ, ಎಕ್ಸ್ ಇಲ್ಲಿ ಹೋಗುತ್ತೆ, 3 ಕೆಳಗಡೆ ಬರುತ್ತೆ. 3 2 5 10,000 / 3 ಅಂತಂದರೆ 3333.33 mAh ಅಷ್ಟು ಬ್ಯಾಟ್ರಿ ಉಳಿದಿದೆ. ಅರ್ಥ ಆಯ್ತು ಅನ್ಕೊಂತೀನಿ. ಇವುಗಳು ಕ್ವಶನ್ಸ್ಗಳು ಮುಂದೆ ಬಂದಾಗ ಸಾಲ್ವ್ ಮಾಡ್ತಾ ಹೋಗ್ತೀವಲ್ಲ, ಅವಾಗ ಇನ್ನೂ ಡಿಟೇಲಾಗಿ ಅರ್ಥ ಆಗುತ್ತೆ ನಿಮ್ಗೆ. ಇವಾಗ 1000 ಲೀಟರ್ದು ಒಂದು ಬ್ಯಾರೆಲ್ ಐತೆ. 1000 ಲೀಟರ್ದು ಬ್ಯಾರೆಲ್ ಐತೆ. ಅದ್ರ ಒಳಗಡೆ 200 ಲೀಟರ್ ಏನ ಮಾಡಿದೀವಿ ನಾವು? ನೀರು ಖಾಲಿ ಮಾಡಿದ್ದೀವಿ. 200 ಲೀಟರ್ ನೀರು ಖಾಲಿ ಮಾಡಿದ್ದೀವಿ. ಅಂದ್ರೆ ಉಳಿತು ಎಷ್ಟು ನೀರು? 800 ಲೀಟರ್ ಉಳಿತು. 800 ಲೀಟರ್ ನೀರು ಉಳಿತು. ಈ 800 ಲೀಟರ್ ಎಷ್ಟು ಪರ್ಸೆಂಟ್ ನೀರು ಉಳಿದದ ಅಂತ ಹೇಳ್ತೀರಿ ನೀವು? 800 ಲೀಟರ್ ಅಂದರೆ ಎಷ್ಟು ಪರ್ಸೆಂಟ್ ನೀರು ಉಳಿತು ಅಂತ ಕೇಳಿದಾಗ ಯಾವ ರೀತಿ ಬರೀತೀರಿ ನೀವು? ಫಸ್ಟು ಮೇಲೆ ಉಳಿದಿರೋ ನೀರು ಬರೀತೀರಾ, ಕೆಳಗಡೆ ಒಟ್ಟು ನೀರು ಎಷ್ಟಿತ್ತು ಅದು ಬರೀತೀರಾ, ಇಂಟು 100 ಮಾಡ್ತೀರಾ. ಮಾಡಿದಾಗ
2 0 ಕ್ಯಾನ್ಸಲ್ ಮಾಡಿ ಈ 0 ಇದು ಕ್ಯಾನ್ಸಲ್ ಮಾಡಿ 80% ನೀರು ಐತೆ ಅಂತ ಹೇಳ್ತೀವಿ. ಇದು ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಮಾಡೋದು ಮೆಥಡ್. ಯಾವಾಗಲೂ ಇವಾಗ 800 ಲೀಟರ್ದೊಂದು ಬ್ಯಾರಲ್ ಐತೆ, ಅದರಲ್ಲಿ 100 ಲೀಟರ್ ನೀರು ಖಾಲಿ ಮಾಡಿದ್ದೀರಾ, ಉಳಿತಷ್ಟು 700 ನೀರು ಉಳಿತು ಅಂದಮೇಲೆ ಎಷ್ಟು ಪರ್ಸೆಂಟ್ ನೀರು ಐತೆ ಅಂತ ಕೇಳಿದಾಗ ನೀವು ಏನು ಹೇಳ್ತೀರಾ, ಇದನ್ನು ನೀವು ಸಾಲ್ವ್ ಮಾಡಿ ಮೊದಲೇನಿತ್ತು ಒಟ್ಟು ನೀರು ಕೆಳಗೆ ಬರ್ತೀರಾ. 800 ಲೀಟರ್ ನೀರಿತ್ತು, ಉಳಿದದೆಷ್ಟು 700 ಉಳಿದೈತೆ. ನಮಗೆ ಪರ್ಸೆಂಟೇಜ್ ಬೇಕಂತ 100 ಮಾಡ್ತೀವಿ. ಇದು 2 ಕ್ಯಾನ್ಸಲ್ ಆಗಿ 7/8 ಬಂತು. 7/8 ಫ್ರ್ಯಾಕ್ಷನ್ ವ್ಯಾಲ್ಯೂ 87.5% ಅಷ್ಟು ನೀರು ಉಳಿದಿದೆ. ಈ ರೀತಿ ಸಾಲ್ವ್ ಮಾಡ್ತೀವಿ ನಾವು. ಅರ್ಥ ಆಯ್ತು ಅನ್ಕೊತೀನಿ. ಓಕೆ, ಇದು ಒಂದು ಕಾನ್ಸೆಪ್ಟ್ ಆಯಿತು. ಇನ್ನೊಂದು ಐತೆ, ಈಗ ಒಂದು ವ್ಯಾಲ್ಯೂ ಕೊಡ್ತೀನಿ ನಾನು, ಅದ್ರ ಮೇಲೆ ಕ್ವಶನ್ಸ್ಗಳು ಹಾಕ್ತೀನಿ, ಆ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡೋಣ. ಫಸ್ಟ್ ಒಂದು ಸೆಕೆಂಡ್. ಎ ಮತ್ತು ಬಿ 2 ವ್ಯಾಲ್ಯೂ ಕೊಡ್ತೀನಿ. ಎ ಆ್ಯಂಡ್ ಎದ ವ್ಯಾಲ್ಯೂ ಬರೆಯೋಣ. ಎ ಹತ್ರ 50 ರೂಪಾಯಿ ಅದಾವೆ, ಬಿ ಎಂಬ ವ್ಯಕ್ತಿಯ ಬಳಿ 20 ರೂಪಾಯಿ ಅದಾವೆ. ಓಕೆ, ಇವಾಗ ನಾನು ಕ್ವಶನ್ ಹಾಕ್ತೀನಿ, ಆ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡೋಣ. ಫಸ್ಟ್ ಎದ ಬಳಿ ಎಷ್ಟು ಪರ್ಸೆಂಟ್ ಅಮೌಂಟ್ ಅದಾವೆ ಬಿ ಕಂಪೇರ್ ಮಾಡಿದ್ರೆ, ಎದ ಬಳಿ ಬಿ ಕಂಪೇರ್ ಮಾಡಿದ್ರೆ ಎಷ್ಟು ಅಮೌಂಟ್ ಇದೆ. ವಾಟ್ ಎ ಹ್ಯಾಸ್ ಹೌ ಮೆನಿ ಪರ್ಸೆಂಟ್ ಆಫ್ ಎ ಹ್ಯಾಸ್ ಹೌ ಮೆನಿ ಪರ್ಸೆಂಟ್, ಇದಿಷ್ಟೆಲ್ಲ ಡಿಟೇಲಾಗಿ ಹೇಳೋದು ಬದಲು ಎ ಈಸ್ ವಾಟ್ ಪರ್ಸೆಂಟ್ ಆಫ್ ಬಿ. ಒಂದನೇದು ಎ ಈಸ್ ವಾಟ್ ಪರ್ಸೆಂಟ್ ಆಫ್ ಬಿ, ಇದು ಒಂದು ಕ್ವಶನ್. ಇದರ ಅರ್ಥ ಏನು, ಎ ಬಿ ಎಷ್ಟು ಪರ್ಸೆಂಟ್ ಇದೆ. ಸೆಕೆಂಡ್ ಬಿ ಈಸ್ ವಾಟ್ ಪರ್ಸೆಂಟ್ ಆಫ್ ಎ. ಇದು ನೋಟ್ ಮಾಡ್ಕೊತ ಹೋಗೋದು ಇಂಪಾರ್ಟೆಂಟ್ ಐತೆ. ಮೊದಲು ಒಂದ್ಸತಿ ಕ್ಲಾಸ್ ಕೇಳಿ ಆಮೇಲೆ 2ನೇ ಸತಿ ಕೇಳುವಾಗ ನೋಟ್ಸ್ ಮಾಡ್ಬೇಕಂತ ನಾನು ಅವಾಗಲೇ ಹೇಳಿದ್ದು. ಓಕೆ, ಇವೆರಡು ಕ್ವಶನ್. ಇದಾದ ನಂತರ ಥರ್ಡ್ ಕ್ವಶನ್ ಏನು ಬರೀತೀನಿ, ಎ ಈಸ್ ವಾಟ್ ಪರ್ಸೆಂಟ್ ಮೋರ್ ಆರ್ ಲೆಸ್ ದೆನ್ ಬಿ. ಫೋರ್ತ್ ಕ್ವಶನ್, ಬಿ ಈಸ್ ವಾಟ್ ಪರ್ಸೆಂಟ್ ಮೋರ್ ಆರ್ ಲೆಸ್ ದೆನ್ ಎ. ಇವು 4 ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡೋಣ ಇವಾಗ ನಾವು. ಇವು 4 ಕ್ವಶನ್ ಸಾಲ್ವ್ ಮಾಡಿದ್ರೆ ಪರ್ಸೆಂಟೇಜ್ದು ಒಂದು 20% ನಿಮ್ಗೆ 20 to 30% ಕಾನ್ಸೆಪ್ಟ್ ಕ್ಲಿಯರ್ ಆಗಿಬಿಡ್ತೈತೆ. ಯಾವಾಗಲೂ ಇದ್ರದ್ದು ಅರ್ಥ ಏನೈತೆ, ಎ ಇಸ್ ವಾಟ್ ಪರ್ಸೆಂಟ್ ಆಫ್ ಬಿ ಅಂತಂದರೆ ಎ ಬಿ ಎಷ್ಟು ಪರ್ಸೆಂಟ್ ಇದೆ, ಎಷ್ಟು ಶೇಕಡ ಇದೆ, ಎ ಬಿ ಎಷ್ಟು ಶೇಕಡ ಇದೆ ಅಂತ ಕೇಳಿದ್ದಾನೆ. ಎ ಇಸ್ ವಾಟ್ ಪರ್ಸೆಂಟ್ ಆಫ್ ಬಿ, ಯಾರಿಗೆ ಹೋಲಿಕೆ ಮಾಡ್ತಿದ್ದಾನು, ಬಿಗೆ ಹೋಲಿಕೆ ಮಾಡ್ತಿದ್ದಾನೆ. ಯಾವಾಗಲೂ ನಾವು ಯಾರಿಗೆ ಹೋಲಿಕೆ ಮಾಡ್ತೀವಲ್ಲ ಅವ್ರದ್ದು ವ್ಯಾಲ್ಯೂ ಡಿನಾಮಿನೇಟರಲ್ಲಿ ಇಡಬೇಕು. ಡಿನಾಮಿನೇಟರಲ್ಲಿ ಹೋಲಿಕೆ ಮಾಡೋರು ವ್ಯಾಲ್ಯೂ ಇಡ್ತೀವಿ. ಬಿದ ವ್ಯಾಲ್ಯೂ ಏನೈತೆ 20 ಐತೆ, 20 ಕೆಳಗಡೆ ಇಟ್ವಿ. ಹೋಲಿಕೆ ಮಾಡೋರ ವ್ಯಕ್ತಿ ವ್ಯಾಲ್ಯೂ ಕೆಳಗಡೆ ಇಟ್ವಿ. ಇಲ್ಲಿ ನೋಡೋಣ, ಬಿ ಈಸ್ ವಾಟ್ ಪರ್ಸೆಂಟೇಜ್ ಆಫ್ ಎ. ಎ ಹೋಲಿಕೆ ಮಾಡ್ತಿದ್ದಾನೆ ಅಂದಮೇಲೆ ಎದ ವ್ಯಾಲ್ಯೂ ಕೆಳಗಡೆ ಬರುತ್ತೆ. ಆಮೇಲೆ ಯಾರಿಗೆ ಹೋಲಿಕೆ, ಯಾರ್ದು ಬೇಕಾಗಿದೆ, ನಮಗೆ ಏದು ಬೇಕಾಗಿದೆ, ಯಾರ್ದು ಬೇಕಾಗಿದೆಲ್ಲ ಅದು ಮೇಲ್ಗಡೆ ಇರುತ್ತೆ. ಪರ್ಸೆಂಟೇಜ್ ಕೆಳಗಿರೋದ್ರಿಂದ ಇಂಟು 100 ಮಾಡ್ತೀವಿ. ಎಷ್ಟಾಗತ್ತೆ ಇದ್ರ ವ್ಯಾಲ್ಯೂ, 21 25 5 25 250% ಐತೆ. ಅದು ಬಿದ್ಗಿಂತ 250%, ಬಿದು 250% ಐತೆ ಎ, ಬಿದು 250% ಎ ಐತೆ. ಬೇಕಿದ್ರೆ ಬಿ ಅನ್ನ 250% ಮಲ್ಟಿಪ್ಲಿಕೇಶನ್ ಮಾಡಿ ನೋಡ್ರಿ. 250% ಮಲ್ಟಿಪ್ಲಿಕೇಶನ್ ಮಾಡಿದಾಗ ಪರ್ಸೆಂಟೇಜ್ ಡಿನಾಮಿನೇಟರಲ್ಲಿ ಹೋಗುತ್ತೆ. 2 0 ಕ್ಯಾನ್ಸಲ್ ಆಯ್ತು. 25 50, ಎದ ವ್ಯಾಲ್ಯೂ 50. ಬಿದು 250% 50 ಆಗುತ್ತೆ. ಅದನ್ನೇ ಇಲ್ಲಿ ಹೇಳ್ತಿರೋದು ನಾನು. ಬಿದು ಏನಾಗತ್ತೆ, ಎ 250% ಐತೆ ಎ. ಅರ್ಥ ಆಯ್ತು ಅನ್ಕೋತೀನಿ. ಇಲ್ಲಿ ಬಿ ಈಸ್ ವಾಟ್ ಪರ್ಸೆಂಟೇಜ್ ಆಫ್ ಎ ಅಂತ ಕೇಳ್ತಿದ್ದಾನೆ. ಅಂದರೆ ಬಿ ಯು ಎ ಎಷ್ಟು ಶೇಕಡ ಇದೆ ಅಂತ ಕೇಳ್ತಿದ್ದಾನೆ. ಹಂಗಿದ್ಮೇಲೆ ಯಾರಿಗೆ ಹೋಲಿಕೆ ಮಾಡ್ತಿದ್ದಾನೆ, ಅವನು ಎಗೆ ಹೋಲಿಕೆ ಮಾಡಿ ಕೇಳ್ತಿದ್ದಾನೆ. ಎ ಹೋಲಿಕೆ ಮಾಡ್ತಿದ್ದಾನೆ ಅಂದಮೇಲೆ ಎ ಕೆಳಗಿಟ್ವಿ. ಬಿದ ವ್ಯಾಲ್ಯೂ ಸಣ್ಣದೈತೆ, ಬಿ ಹೋಲಿಕೆ ಮಾಡ್ತಿದ್ದಾನೆ, ಬಿ ಕೇಳ್ತಿದ್ದಾನೆ. ಬಿ ಕೇಳ್ತಿರೋದು ಮೇಲೆ ಬರುತ್ತೆ, 20 ಮೇಲೆ ಬಂತು, ಇಂಟು ಪರ್ಸೆಂಟೇಜ್ ಇಲ್ಲಿ ಬಂತು. 51 52 22 40% ಬಿ ಏನೈತಲ್ಲ, ಬಿ ಈಸ್ 40% ಆಫ್ ಎ ಅಂತ ಹೇಳ್ಬೋದು. ಬಿ ಈಸ್ 40% ಆಫ್ ಎ. ಬೇಕಿದ್ರೆ 50 40% ತೆಗೆದು ನೋಡ್ರಿ. 40% ಅಂದ್ರೆ 4/10 ಆಗತ್ತೆ. 0 0 ಕ್ಯಾನ್ಸಲ್ ಆಯಿತು. 4 5 20 ಬಂತಲ್ಲ 20. ಬಿದ ವ್ಯಾಲ್ಯೂ ಎದು 50% 50 ಐತಲ್ಲ, ಅದ್ರ 40% ಅಂತಂದ್ರೆ ಏನು, 20. ಅದನ್ನೇ ನಾವಿಲ್ಲಿ ಸಾಲ್ವ್ ಮಾಡಿದ್ವಿ. ಅರ್ಥ ಆಯ್ತು ಅನ್ಕೊಂತೀನಿ ನಾನು.
ನೆಕ್ಸ್ಟ್ ಇದಕ್ಕೆ ಬರೋಣ. ವಾಟ್ ಪರ್ಸೆಂಟೇಜ್ ಮೋರ್ ಆರ್ ಲೆಸ್ ಅಂದಾನ. ಮೋರ್ ಆರ್ ಲೆಸ್ ಅಂತ ಇದು ಒಂದು ಅಂದರೆ ಹೆಚ್ಚು ಅಥವಾ ಕಡಿಮೆ ಇದೆ. ಎಯು ಬಿಗೆ ಹೋಲಿಸಿದಾಗ ಎಷ್ಟು ಪರ್ಸೆಂಟ್ ಹೆಚ್ಚು ಅಥವಾ ಕಡಿಮೆ ಇದೆ ಅಂತ ಕೇಳಿದ್ದಾನೆ. ಇವಾಗ ಹೋಲಿಗೆ ಯಾರಿಗೆ ಮಾಡಿರ್ತೀವಿ, ಯಾರಿಂದ ಕೇಳ್ತಿದ್ದಾನೆ ಅವ್ನು ಕೆಳಗಡೆ ಬರೀರಿ. ಬಿ ಐತಿ, ಬಿ ಕೇಳಿದಾನೆ ಅಂದರೆ ಬಿ ಕೆಳಗಡೆ 20 ಬತ್ತು. ಯಾರಿಗೆ ಬಿದು ವ್ಯಾಲ್ಯೂ ಜಾಸ್ತಿ ಐತೆ ಕಡಿಮೆ ಐತೆ, ಏದು ವ್ಯಾಲ್ಯೂ ಕೇಳಿದಾನೆ ಅವನು. ಎ ಇಸ್ ವಾಟ್ ಪರ್ಸೆಂಟ್ ಮೋರ್ ಆರ್ ಲೆಸ್. ಸಾರಿ, ಹಾಂ, ಏದು ವ್ಯಾಲ್ಯೂ ಕೇಳಿದಾನೆ, ಎ ಬಿ ಹೋಲಿಕೆ ಮಾಡಿದ್ದಾನೆ. ಹೋಲಿಕೆ ಮಾಡೋದೊಂದು ಕೆಳಗೆ ಇಟ್ಟು ಕೇಳಿರೋದು ಏದು ಕೇಳಿದ್ದಾನೆ. ಎ ಬಿಗಿಂತ ಎಷ್ಟು ಜಾಸ್ತಿ ಇದೆ ಅಂತ ಕೇಳಿದ್ದಾನೆ. ಎಷ್ಟು ಜಾಸ್ತಿ ಇದೆ? 50ರಲ್ಲಿ 20 ಹೋದರೆ 30 ಜಾಸ್ತಿ ಇದೆ. ಎ 30 ಜಾಸ್ತಿ ಇದೆ, ಇದು 30 ಕಡಿಮೆ ಇದೆ. ಎ ಹೋಲಿಕೆ ಮಾಡಿದಾಗ ಬಿ 30 ಕಡಿಮೆ ಇದೆ. ಆಮೇಲೆ ಬಿ ಹೋಲಿಕೆ ಮಾಡಿದಾಗ ಎ 30 ಜಾಸ್ತಿ ಇದೆ. 30 ಜಾಸ್ತಿ ಇದೆ ಅಂದಮೇಲೆ ನಾವು ಯಾವ ರೀತಿ ಬರಿತೀವಿ? 50 ಮೈನಸ್ 20 ಇಂಟು 100 ಅಂತ ಬರಿತೀವಿ. ಇದನ್ನು ಸಾಲ್ವ್ ಮಾಡಿದಾಗ 30/20 ಇಂಟು 100 ಆಗುತ್ತೆ. 3/2 ಅಂದರೆ 1.5 ಇಂಟು 100 ಮಾಡಿದಾಗ 150% ಆಗುತ್ತೆ. 150% ಆಯ್ತು. ಎದ್ರದ್ದು 150%? 150% ಜಾಸ್ತಿ ಐತೆ. ಯಾವುದ್ರದ್ದು? ಬಿದು. ಬಿ ಐತಲ್ಲ, ಬಿದು 150% ಜಾಸ್ತಿ ಐತೆ ಎ. ಅರ್ಥ ಆಯ್ತು ಅನ್ಕೋತೀನಿ. ಅದನ್ನು ಇಲ್ಲಿ ಸಾಲ್ವ್ ಮಾಡೋಣ. ಇವಾಗ ಹೋಲಿಕೆ ಯಾರಿಗೆ ಮಾಡ್ತಿದ್ದಾನೆ ನಾನು? ಎ ಹೋಲಿಕೆ ಮಾಡ್ತಿದ್ದಾನೆ. ಎದು ವ್ಯಾಲ್ಯೂ ಡಿನಾಮಿನೇಟರಲ್ಲಿ ಇರೋಣ 50. ಬಿ ಈಸ್ ವಾಟ್ ಪರ್ಸೆಂಟೇಜ್? ಇದು ಮೋರ್ ಆಯಿತು ಲೆಸ್ ಆಯಿತು? ಮೋರ್ ಐತೆ ಲೆಸ್ ಆಯ್ತು? ಎ ಇಸ್ ವಾಟ್ ಪರ್ಸೆಂಟೇಜ್ ಮೋರ್ ಆರ್ ಲೆಸ್ ಅಂತ ಕೇಳಿದಾನೆ. ಮೋರ್ ಐತೆ ಲೆಸ್ ಐತೆ? ಇದು ಮೋರ್ ಐತೆ. ಯಾಕಂತಂದ್ರೆ ಎ ದೊಡ್ಡದೈತೆ, 50 ಐತೆ, ಮೋರ್ ಐತೆ. ಅದಕ್ಕೋಸ್ಕರ ಇದು ಎ ಈಸ್ 150% ಮೋರ್ ದ್ಯಾನ್ ಬಿ ಅಂತ ಹೇಳ್ತೀವಿ ನಾವು. ಇಲ್ಲಿ ಎರಡನೇದ್ರಲ್ಲಿ ಬಂದಾಗ ಬಿ ಈಸ್ ವಾಟ್ ಪರ್ಸೆಂಟ್ ಮೋರ್ ಆರ್ ಲೆಸ್ ದ್ಯಾನ್ ಎ ಅಂತ ಕೇಳಿದ್ದಾನೆ. ಏದು ಕೇಳಿದಾನೆ ಅಂದಮೇಲೆ ಏದು ಹೋಲಿಕೆ ಮಾಡಿದಾನೆ ಅಂದಮೇಲೆ ಎ ಡಿನಾಮಿನೇಟರಲ್ಲಿ ಇಟ್ವಿ. ಅದಾದ ನಂತರ ಯಾರ್ದು ಕೇಳಿದಾನೆ ಅವನು? ಬಿ ಕೇಳಿದಾನೆ. ಬಿ ಜಾಸ್ತಿ ಎಷ್ಟೈತೆ ಕೇಳಿದಾನೆ. ಹಂಗಿದ್ಮೇಲೆ ಬಿ ಜಾಸ್ತಿ ಎಷ್ಟೈತೆ? 50ರಲ್ಲಿ 20 ಹೋದ್ರೆ 30 ಬಂತು. 30 ಇಲ್ಲಿಟ್ವಿ ಇಂಟು 100 ಮಾಡಿದ್ವಿ. 51 52 60% ಬಂತು. 60% ಜಾಸ್ತಿ ಆಯಿತು ಕಡಿಮೆ ಆಯಿತು? ಬಿ ಸಣ್ಣದೈತೆ ದೊಡ್ಡದೈತು? ಬಿ ಸಣ್ಣದೈತೆ. ಹಾಗಿದ್ಮೇಲೆ 60% ಲೆಸ್ ಆಯ್ತು. ಇದು ಲೆಸ್ ಐತೆ. ಅದಕ್ಕೆ ಹೋಲಿಕೆ ಮಾಡಿದ್ರೆ ಎಗೆ ಹೋಲಿಕೆ ಮಾಡಿದ್ರೆ. ಎಗೆ ಹೋಲಿಕೆ ಮಾಡಿದ್ರೆ ಬಿ ಏನೈತೆ? 60% ಲೆಸ್ ಐತೆ. ಅರ್ಥ ಆಯ್ತು ಅನ್ಕೊಂತೀನಿ. ಇನ್ನೊಂದು ಬೇರೆ ವ್ಯಾಲ್ಯೂ ಹಾಕಿ ಸಾಲ್ವ್ ಮಾಡೋಣ, ನಿಮ್ಗೆ ಇನ್ನೂ ಕ್ಲಿಯರ್ ಆಗುತ್ತೆ ಇದು ಕಾನ್ಸೆಪ್ಟ್. 1 ಸೆಕೆಂಡ್. ಓಕೆ, ಎದು ವ್ಯಾಲ್ಯೂ ತಗೊಳ್ರಿ 25, ಬಿದು ವ್ಯಾಲ್ಯೂ ತಗೊಳ್ರಿ 75 ತಗೊಳ್ರಿ ಆದ್ರೆ. ಓಕೆ, ಎ ವ್ಯಾಲ್ಯೂ 25, ಬಿದು ವ್ಯಾಲ್ಯೂ 75. ಇವಾಗ ಫಸ್ಟ್ ಕ್ವಶನ್ ಏನಿದೆ ನಮ್ಮದು? ಫಸ್ಟ್ ಕ್ವಶನ್ ಎ ಈಸ್ ವಾಟ್ ಪರ್ಸೆಂಟ್ ಆಫ್ ಬಿ. ಎ ಈಸ್ ವಾಟ್ ಪರ್ಸೆಂಟ್ ಆಫ್ ಬಿ. ಸೆಕೆಂಡ್ ಒನ್ ಬಿ ಈಸ್ ವಾಟ್ ಪರ್ಸೆಂಟ್ ಆಫ್ A. Third one, A is what percent more or less than B. Fourth question, B is what percent more or less than A. ಓಕೆ, ಇವಾಗ ಸಾಲ್ವ್ ಮಾಡೋಣ ಇದು ಕ್ವಶನ್. ಯಾರಿಂದ ಯಾರಿಗೆ ಕಂಪೇರ್ ಮಾಡ್ತಿದ್ದಾನೆ ಅನ್ನೋದು ನಮ್ಗೆ ಗೊತ್ತಾಗಬೇಕು. ಡಿನಾಮಿನೇಟ್ರಲ್ಲಿ ಯಾರು ಬರ್ತಾರೆ, ನ್ಯೂಮಿನೇಟ್ರಲ್ಲಿ ಯಾರು ಬರ್ತಾರೆ ಅಂತೇಳಿ. ಫಸ್ಟ್ ಒನ್ ನೋಡಿದಾಗ ಎ ಈಸ್ ವಾಟ್ ಪರ್ಸೆಂಟೇಜ್ ಆಫ್ ಬಿ. ಯಾರಿಂದ? ಬಿ ಇಂದ. ಯಾರಿಂದ ಅಂದಿರೋದವನು ಕೆಳಗಡೆ ಬರ್ತಾನೆ. ಯಾರಿಂದ? ಬಿ ಇಂದ. ಬಿ 75 ಕೆಳಗಡೆ ಬಂತು. ಯಾರ್ದು ಕೇಳ್ತಿದ್ದಾನೆ? ಏದು ಕೇಳ್ತಿದ್ದಾನೆ. ಏದು ವ್ಯಾಲ್ಯೂ ಮೇಲ್ಗಡೆ ಬಂತು. ಇಂಟು ಪರ್ಸೆಂಟೇಜ್ ಕೇಳಿರೋದ್ರಿಂದ 100 ಬಂತು. 25 23 1/3 ಇದು ಫ್ರಾಕ್ಷನ್ ವ್ಯಾಲ್ಯೂ ಏನಾಗುತ್ತೆ? 1/3% ಅಂದರೆ 1/3 ಇದು ಫ್ರಾಕ್ಷನ್ ವ್ಯಾಲ್ಯೂ 1/3 ಇದು 33.33% ಆಗುತ್ತೆ. ಅರ್ಥ ಆಯ್ತು ಅನ್ಕೊತೀನಿ. ನಾನು ಇದ್ರ ಬಗ್ಗೆ ನಿನ್ನೆ ಕ್ಲಾಸಲ್ಲಿ ಹೇಳಿದ್ದೀನಿ. 1/3 ಇದು ಪರ್ಸೆಂಟೇಜ್ ಕನ್ವರ್ಟ್ ಮಾಡಿದಾಗ 33.33% ಆಗುತ್ತೆ. ಇದು ವ್ಯಾಲ್ಯೂ ಬಂತು. ಸೆಕೆಂಡ್ ಒನ್ ತಗೊಳ್ರಿ. ಸೆಕೆಂಡ್ ಒನ್ ಏನತ್ತ? ಬಿದಿಂದ ಬಿ ಈಸ್ ವಾಟ್ ಪರ್ಸೆಂಟೇಜ್ ಆಫ್ ಎ. ಬಿಯು ಎಗೆ ಹೋಲಿಕೆ ಮಾಡಿದಾಗ ಎಷ್ಟು ಪರ್ಸೆಂಟೇಜ್ ಇದೆ, ಎಷ್ಟು ಶೇಕಡ ಇದೆ ಅಂತ ಕೇಳ್ತಿದ್ದಾನೆ. ಯಾರಿದು ಕೇಳಿದಾನೆ ಅವನು? ಬಿ ಕೇಳಿದಾನೆ, ಮೇಲ್ ಬರುತ್ತೆ. ಯಾರಿಂದ? ಏದು. ಯಾರಿಂದ ಕೇಳಿದಾನಲ್ಲ ಅದು ಕೆಳಗಡೆ ಬರುತ್ತೆ. ಹೋಲಿಕೆ ಯಾರಿಗಾಗಿದೆ? ಹೇಗಾಗಿದೆ? ಏದು ವ್ಯಾಲ್ಯೂ ಕೆಳಗಡೆ ಬರುತ್ತೆ 25. ಬಿದು ವ್ಯಾಲ್ಯೂ ಏನೈತೆ? 75 ಮೇಲ್ಗಡೆ ಬಂತು. ಇಂಟು 100 75 73 ಅಂದರೆ 300% ಜಾಸ್ತಿ ಐತೆ. 300% ಜಾಸ್ತಿ ಐತೆ. ಬಿ ಎಗಿಂತ 300% ಜಾಸ್ತಿ ಐತೆ. ಎ 25 ಐತೆ, ಇದ್ರ 3 ಪಟ್ಟು ಐತೆ. ಅದೇ 300% ಜಾಸ್ತಿ ಐತೆ. ಪರ್ಸೆಂಟೇಜಲ್ಲಿ ಇಲ್ಲಿ 3 ಪಟ್ಟು ಇರೋದು 300 ಪಟ್ಟು ಆಗುತ್ತೆ. 300% ಆಗುತ್ತೆ.
ನೆಕ್ಸ್ಟ್ ಎ ಈಸ್ ವಾಟ್ ಪರ್ಸೆಂಟೇಜ್ ಮೋರ್ ಆರ್ ಲೆಸ್ ದ್ಯಾನ್ ಬಿ ಅಂತ ಕೇಳ್ತದಾನೆ. ಮೋರ್ ಆರ್ ಲೆಸ್ ಅಂತೇಳಿ ಕೇಳಿದಾಗ ಇವೆರಡರಲ್ಲಿ ಯಾವುದಿದೆ ಅಂತೇಳಿ ನಿಮ್ಗೆ ಇದು ಕ್ವಶನ್ ನೋಡಿದಾಗನೇ ಗೊತ್ತಾಗುತ್ತೆ. ಎ ಬಿ ಹೋಲಿಕೆ ಮಾಡಿದ್ದಾನೆ ಅಂದಮೇಲೆ ಇದೇನಾಗುತ್ತೆ, ಎ ಸಣ್ಣದೈತೆ ಅಂದರೆ ಲೆಸ್ಸೇ ಐತೆ, ಮೋರ್ ಬರಂಗಿಲ್ಲ, ಆನ್ಸರ್ ನೆಗೆಟಿವ್ ಅಲ್ಲಿ ಬರುತ್ತೆ. ಬಿ ಇಸ್ ವಾಟ್ ಪರ್ಸೆಂಟೇಜ್ ಮೋರ್ ಆರ್ ಲೆಸ್ ದ್ಯಾನ್ ಎ ಅಂತ ಕೇಳಿದಾಗ ಬಿ ಎಷ್ಟು ಜಾಸ್ತಿ ಇದೆ ಎಗೆ ಹೋಲಿಕೆ ಮಾಡಿದಾಗ ಎಷ್ಟು ಪರ್ಸೆಂಟ್ ಜಾಸ್ತಿ ಇದೆ ಅಂತ ಜಾಸ್ತಿ ಇದೆ ಅಥವಾ ಕಡಿಮೆ ಇದೆ ಅಂತ ಕೇಳಿದಾಗ ಬಿ ನೋಡ್ರಿ ಏನೈತೆ ಜಾಸ್ತಿ ಐತೆ, ಕಡಿಮೆ ಇಲ್ಲ, ಅದಕ್ಕೋಸ್ಕರ ಇದು ಲೆಸ್ ಬರಲ್ಲ, ಇಲ್ಲಿ ಏನು ಬರ್ತೈತಿ ಮೋರೇ ಬರುತ್ತೆ. ಓಕೆ, ಇವಾಗ ಸಾಲ್ವ್ ಮಾಡಿರಿ. ಎ ಈಸ್ ವಾಟ್ ಪರ್ಸೆಂಟೇಜ್ ಲೆಸ್ ದ್ಯಾನ್ ಬಿ. ಬಿ ಕೇಳಿದಾನೆ ಅಂದರೆ ಬಿ ಹೋಲಿಕೆ ಮಾಡಿದ್ದಾನೆ, ಎ ಅನ್ನು ಕೇಳಿದ್ದಾನೆ ಅಂದಮೇಲೆ ಬಿ ಕೆಳಗಡೆ ಬರುತ್ತೆ 75. ಯಾರು ಕೇಳಿದಾನೆ ವಾಟ್ ಪರ್ಸೆಂಟೇಜ್ ಮೋರ್ ಅಂತಂದ್ರೆ ಎಷ್ಟು ಜಾಸ್ತಿ ಐತೆ, ಇದು ನಂಬರಲ್ಲಿ ಎಷ್ಟು ಜಾಸ್ತಿ ಇದೆ 25, 75ರಲ್ಲಿ ಹೋದ್ರೆ 50 ಜಾಸ್ತಿ ಐತೆ. ಅದನ್ನು ನಾವಿಲ್ಲಿ 75 - 25 × 100 ಮಾಡ್ತೀವಿ. 75ರಲ್ಲಿ 25 50/25 50/75 ಆಗುತ್ತೆ, = 50/75 25 23 × 100. 2/3 ವ್ಯಾಲ್ಯೂ ಫ್ರಾಕ್ಷನ್ ವ್ಯಾಲ್ಯೂ ಏನಾಗುತ್ತೆ 66.66%. ಇದನ್ನು ನಾನು ಹೇಳಿದ್ದೀನಿ, ಅರ್ಥ ಆಯ್ತು ಅನ್ಕೊತೀನಿ. ನೆಕ್ಸ್ಟ್ ಇದು ಮೋರೇ ಯಾಕೆ ಬರ್ದೀವಿ ಅಂತಂದ್ಮೇಲೆ ಅಂದರೆ ಇದು ಲೆಸ್ ಯಾಕೆ ಬಂತಂದ್ರೆ ಎ ವ್ಯಾಲ್ಯೂ ಸಣ್ಣದೈತೆ, ಬಿದ ವ್ಯಾಲ್ಯೂ ಇಲ್ಲಿ ನೋಡ್ರಿ ಬಿದ ವ್ಯಾಲ್ಯೂ ದೊಡ್ಡದೈತೆ, ಅದಕ್ಕೋಸ್ಕರ ಇಲ್ಲಿ ಮೋರೇ ಇರ್ತೈತೆ. ಓಕೆ ಓಕೆ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಏನೈತೆ, ಬಿದಿಂದ ಎಗ್ ಬೇಕು ನಮ್ಗೆ. ಬಿದಿಂದ ಎಗ್ ಬಂದಾಗ ಎ ಹೋಲಿಕೆ ಏಕಾಗೈತಿ, ಎದ ವ್ಯಾಲ್ಯೂ ಡಿನಾಮಿನೇಟರಲ್ಲಿ ಬರುತ್ತೆ. ಆಮೇಲೆ ಬಿ ಮೈನಸ್ ಎ ಆಗತ್ತೆ. ಇಲ್ಲಿ ಬಿ ಮೈನಸ್ ಎದ್ ಎಷ್ಟು ಬರುತ್ತೆ 50 ಬರುತ್ತೆ × 100. 25 25 4 54 200 200% ಜಾಸ್ತಿ ಐತಿ. ಇದರ 200% ಎದ್ರದ್ದು ಇದರದ್ದು 200% ಜಾಸ್ತಿ ಐತಿ. 100% 25, 200% ಅಂದ್ರೆ 25 + 20 50 50 + 25 75 ಆಗತ್ತೆ. ಇದು ಅರ್ಥ ಆಯ್ತು ಅನ್ಕೋತೀನಿ. 200% ಜಾಸ್ತಿ ಐತೆ. ಓಕೆ, ನೆಕ್ಸ್ಟ್ ಇನ್ನೊಂದು ಕ್ವಶನ್ ಹಾಕೊಳ್ಳೋಣ. 1 ಸೆಕೆಂಡ್. ಲೆಸ್ ದ್ಯಾನ್ ಎ ಅದಲ್ಲ. ಓಕೆ, ಇನ್ನೊಂದು ಕ್ವಶನ್ ಹಾಕೊಳ್ಳೋಣ. ಇಲ್ಲೇ ಇನ್ನೊಂದು ಹಾಕ್ರಿ. ಎ = 30 ತಗೊಳ್ರಿ, ಬಿ = 25 ತಗೊಳ್ರಿ. 25 ಬೇಡ, ಕ್ಯಾಲ್ಕುಲೇಷನ್ ಮತ್ತೆ ಡಿಫಿಕಲ್ಟ್ ಆಗುತ್ತೆ. 30 ತಗೊಳ್ರಿ, ಇದು 180 ತಗೊಳ್ರಿ. ಓಕೆ, ಫಸ್ಟ್ ಒಂದು ಸಾಲ್ವ್ ಮಾಡಿದಾಗ ಎದಿಂದ ಬಿ ಹೋಲಿಕೆ, ಬಿದನ್ನು ತೊಗೊಂಡಿದ್ದೀವಿ ಹೋಲಿಕೆ, ಅದಕ್ಕೆ ಬಿ ಡಿನಾಮಿನೇಟರಲ್ಲಿ ಬರುತ್ತೆ 180. ಅಂದರೆ ಎ ಈಸ್ ವಾಟ್ ಪರ್ಸೆಂಟೇಜ್ ಆಫ್ ಬಿ ಬೇಕಾಗಿದೆ, ಅದಕ್ಕೋಸ್ಕರ 30 ಮೇಲೆ ಬಂತು × 100 ಮಾಡಿದ್ವಿ. 3 1 3 6 1/6 ಫ್ರಾಕ್ಷನ್ ವ್ಯಾಲ್ಯೂ ಏನೈತೆ 16 2/3% ಆಗುತ್ತೆ, ಅಥವಾ 16.66% ಆಗುತ್ತೆ. ಎರಡನೇದು ಬಿ ಈಸ್ ವಾಟ್ ಪರ್ಸೆಂಟೇಜ್ ಆಫ್ ಎ. ಡಿನಾಮಿನೇಟರಲ್ಲಿ ಎ ಬರುತ್ತೆ, ಎ 30 ಐತೆ, ಇದು ನ್ಯೂಮರೇಟರಲ್ಲಿ 180 ಬಂತು × 100. 3 6 18 ಅಂದರೆ 6 × 100 600% ಆಗುತ್ತೆ. ಇದಕ್ಕಿಂತ 6 ಪಟ್ಟು ಐತೆ ಅಂದರೆ 600% ಜಾಸ್ತಿ ಐತೆ. ನೆಕ್ಸ್ಟ್ 6 ಪಟ್ಟು ಅಂತಂದರೆ 600%. ಇವಾಗ 2 ಜನ ಫ್ರೆಂಡ್ಸ್ ಇದ್ದಾರೆ, ಒಬ್ಬಂದು ಸ್ಟ್ರೆಂತ್ ಇನ್ನೊಬ್ಬಂದಕ್ಕಿಂತ ಡಬಲ್ ಐತೆ. ಎ ಎಂಬ ವ್ಯಕ್ತಿಯ ಸ್ಟ್ರೆಂತ್ ಬಿಗಿಂತ 2 ಪಟ್ಟು ಜಾಸ್ತಿ ಐತೆ, ಡಬಲ್ ಐತೆ ಅಂದಮೇಲೆ 200 ಪಟ್ಟು ಐತೆ ಅಂದಂಗೆ. ಓಕೆ, ನೆಕ್ಸ್ಟ್ ಎ ಈಸ್ ವಾಟ್ ಪರ್ಸೆಂಟೇಜ್ ಮೋರ್ ಆರ್ ಲೆಸ್ ದ್ಯಾನ್ ಬಿ. ಎ ದೊಡ್ಡದೈತೆ, ಬಿ ದೊಡ್ಡದೈತೆ ಅಂದಮೇಲೆ ಎ ಲೆಸ್ ಆಗುತ್ತೆ, ಅದಕ್ಕೋಸ್ಕರ ಇಲ್ಲಿ ಮೋರ್ ಬರಲ್ಲ, ಲೆಸ್ ಬರುತ್ತೆ. ನೆಕ್ಸ್ಟ್ ಬಿ ಈಸ್ ವಾಟ್ ಪರ್ಸೆಂಟೇಜ್ ಮೋರ್ ಆರ್ ಲೆಸ್ ಅಂದ್ರೆ ಬಿ ದೊಡ್ಡದೈತೆ, ಅದಕ್ಕೋಸ್ಕರ ಬಿ ಮೋರ್ ಬರ್ತದೆ, ಲೆಸ್ ಬರಲ್ಲ. ಇಲ್ಲಿ ಹೋಲಿಕೆ ಯಾರಿಗೆ ಮಾಡಿದ್ದಾನೆ ಬಿ ಮಾಡಿದ್ದಾನೆ, ಬಿ 180 ಕೆಳಗಡೆ ಬಂತು. ಎಷ್ಟು ಮೋರ್ ಆರ್ ಲೆಸ್ ಬಂದಾಗ ಏನು 2 ವ್ಯಾಲ್ಯೂ ಇರ್ತಲ್ಲ, ಇದ್ರಾಗ ಇದು 2 ಒಂದರಲ್ಲಿ ಒಂದು ಮೈನಸ್ ಮಾಡಿ ಅದನ್ನು ಮೇಲೆ ಇಡಬೇಕು. 180ರಲ್ಲಿ 30 ಹೋದರೆ 150 ಬರುತ್ತೆ × 100. ಇದು 3 5 3 6 5/6 ಬರುತ್ತೆ. 1/6 ವ್ಯಾಲ್ಯೂ 16.66 ಅಂದ್ರೆ 5/6 ವ್ಯಾಲ್ಯೂ ಎಷ್ಟಾಗುತ್ತೆ 16 5 80 85 ಸಮಥಿಂಗ್ ಆಗುತ್ತಲ್ಲ. ಮಾಡಿ ನೋಡ್ರಿ ಇದು ಏನಾಗುತ್ತೆ 500 / 6 6 6 9 54 6 8 48 2 ಉಳಿತು 6 6 36 ಸಾರಿ 6 3 18 83.33 ಆಗುತ್ತೆ ಇದ್ರ ವ್ಯಾಲ್ಯೂ. ಇದ್ರದ್ದು ಪರ್ಸೆಂಟೇಜ್ 83.33%. ನೆಕ್ಸ್ಟ್ ಇದಕ್ಕೆ ಬರೋಣ. ಹೋಲಿಕೆ ಹೇಗೆ ಮಾಡಿದ್ದಾನೆ, ಎ ಡಿನಾಮಿನೇಟರಲ್ಲಿ ಬರುತ್ತೆ 30, 2 ಮೋರ್ ಆರ್ ಲೆಸ್ ಅಂದಾಗ 180ರಲ್ಲಿ 30 ಹೋಗಿ 150 ಬಂತು × 100. 3 1 3 5 ಅಂದರೆ ಇದು 500% ಏನೈತೆ ಜಾಸ್ತಿ ಐತೆ, 500% ಜಾಸ್ತಿ ಐತೆ. ಅರ್ಥ ಆಯ್ತು ಅನ್ಕೊತೀನಿ.
ಇಲ್ಲಿವರೆಗೂ ಇದೇನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಇವಾಗ ಕೆಲವೊಂದು ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡೋಣ. ಫಸ್ಟ್ ಕ್ವಶನ್ಸ್ಗೂ ಮುನ್ನ ಯಾವುದೋ ಒಂದು ನಂಬರನ್ನು ಇನ್ಕ್ರೀಸ್ ಮಾಡ್ತೀವಿ ಅಂತಂದಾಗ ಅದೇ ನಂಬರ್ಗೆ ಇನ್ಕ್ರೀಸ್ ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನು ಒಂದು ಸರಿ ನೋಡೋಣ. ಇಲ್ಲಿ ಇವಾಗ ಎ ಐತಿ, ಮೇಲೆ ಬಿ ಐತಿ. ಎ 100% ಐತೆ, ಬಿ 20% ಮೋರ್ ದ್ಯಾನ್ ಎ ಐತಿ. ಅಂದರೆ ಎ ಹತ್ರ 100 ರೂಪಾಯಿ ಅದಾವ, ಬಿ ಹತ್ರ 20% ಜಾಸ್ತಿ ಐತಿ, ಎಗಿಂತ 20% ಜಾಸ್ತಿ ಐತಿ. ಅಂದರೆ ಬಿ ಹತ್ರ ಎಷ್ಟಾಗುತ್ತವೆ, ಇವನು 100 ರೂಪಾಯಿ ಐತೆ ಅಂದಮೇಲೆ ಇವನ ಹತ್ರ ಏನಾಗುತ್ತೆ, ಇವನ ಹತ್ರ 100 ರೂಪಾಯಿ ಇದ್ದ ಮೇಲೆ ಇವನ ಹತ್ರ ಎಷ್ಟಾಗುತ್ತೆ, 20% ಜಾಸ್ತಿ. ಅಂದರೆ 100 ಇಂಟು ಇವನ ಹತ್ರ ಇರೋದು 100% ಪ್ಲಸ್ ಇವನು 20%, ಇಷ್ಟು ಜಾಸ್ತಿ ಆಗಿ ಎಷ್ಟಾಗುತ್ತೆ, ಇದು ಪರ್ಸೆಂಟೇಜ್ 00 ಕ್ಯಾನ್ಸಲ್ ಆಗಿ 100 + 20 120 ರೂಪಾಯಿ ಆಗ್ತಾವೆ ಇವನ ಹತ್ರ. ಈ ಕಾನ್ಸೆಪ್ಟ್ ಗೊತ್ತಾಗ್ಲಿ ಅಂತ ಹೇಳ್ತಿದ್ದೀನಿ, ಇದೇನು ಓರಲಿ ಮಾಡ್ಬೋದು ನೀವು. ಅದೇ ಇಲ್ಲಿ ಕ್ವಶನ್ ನಾನು ಬೇರೆ ಕೊಟ್ಟೆ, 122 ಐತೆ, ಇವನ ಬಲ್ಲಿ 20% ಜಾಸ್ತಿ ಐತಿ ಎಗಿಂತ ಅಂದಮೇಲೆ ಅವಾಗ ಹೆಂಗೆ ಮಾಡ್ತೀರಾ ನೀವು, ಇನ್ನು 122ಕ್ಕೆ 20% ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿ ಮೊದಲು 122 ಇಂಟು ಇವನು 20% ತೆಗಿಯೋಣ. 20% ಅಂದರೆ /100 ಮಾಡಿದ್ವಿ, 2 1 2 5 122 /5 ಮಾಡಿದಾಗ 5 2 10 5 4 20.5 ಆಗುತ್ತೆ. ಈ ಥರ ತಗೊಂಡು 122.122ರೊಳಗೆ 24.5 ಆ್ಯಡ್ ಮಾಡಿ, ಅಂದ್ರೆ 0.5 ಇಲ್ಲಿ ಬಂತು, 2 4 6 4 ಆಗುತ್ತೆ, 146. ಈ ರೀತಿ ಮಾಡ್ಕೊಂಡು ಕೊಡೋದು ಅದು ಫುಲಿಶ್ ಕೆಲಸ ಅನ್ಸುತ್ತೆ. ಇದನ್ನು ನಾವು ಯಾವ ರೀತಿ ಮಾಡ್ಬೋದು, ಡೈರೆಕ್ಟಾಗಿ ಇಲ್ಲಿ ಏನಿರ್ತೈತೆ, ಇದು 122 ಅಂತಂದಮೇಲೆ 122 ಐತೆ, ಇವನ್ ವ್ಯಾಲ್ಯೂ 20% ಜಾಸ್ತಿ ಐತಿ ಎಗಿಂತ, 20% ಜಾಸ್ತಿ ಐತಿ ಎಗಿಂತ ಅಂತಂದಾಗ ಡೈರೆಕ್ಟಾಗಿ ಎದು 100% ಇರುತ್ತೆ, ಪ್ಲಸ್ ಇವೊಂದು 20% ಇನ್ನೂ ಎಕ್ಸ್ಟ್ರಾ ಆಯ್ತು ಅಂದಮೇಲೆ ಪ್ಲಸ್ 20 ಮಾಡಿದ್ವಿ ಇಂಟು 122. ಈ ನಂಬರ್ ಏನಾದರೂ ಡೈರೆಕ್ಟ್ ಮಲ್ಟಿಪ್ಲಿಕೇಶನ್. ಇದೇನಾಗುತ್ತೆ, 120/100% ಕೆಳಗಡೆ ಬಂತು ಇಂಟು 122. ಡೈರೆಕ್ಟಾಗಿ ಇದನ್ನು ಸಾಲ್ವ್ ಮಾಡಿದಾಗ ಆನ್ಸರ್ ಬಂದುಬಿಡುತ್ತೆ. 0 0 ಕ್ಯಾನ್ಸಲ್ ಆಯಿತು. 12ರಿಂದ ಇದಕ್ಕೆ ಮಲ್ಟಿಪ್ಲೈ ಮಾಡಿರಿ, 12ರಿಂದ ಮಲ್ಟಿಪ್ಲೈ ಮಾಡಿ ಡೈರೆಕ್ಟ್ ಪಾಯಿಂಟನ್ನು ಕೆಳಗಡೆ. 12 24, 2 ಕ್ಯಾರಿ, 12 24, 1 26, 2 ಕ್ಯಾರಿ, 12 1 12, 1 13, 14 ಡಿವೈಡೆಡ್ ಬೈ 10 ಆಗುತ್ತೆ. 10 ಹೋಗ್ಬೇಕಂತಂದರೆ 1 ಪಾಯಿಂಟ್ ಇಲ್ಲಿ ಬಂತು, 146.4 ಆಗುತ್ತೆ ಇದರ ಆನ್ಸರ್. ಈ ರೀತಿ ಇದನ್ನು ನಾವು ಸಾಲ್ವ್ ಮಾಡಬೇಕು. ಓಕೆ, ಯಾವುದೇ ನಂಬರ್ ಆಗಿರಲಿ, ಇವಾಗ ಇನ್ನೊಂದು ಕಾನ್ಸೆಪ್ಟ್ ನೋಡೋಣ. ಯಾವುದೇ ನಂಬರ್ ಆಗಿರಲಿ, ಆ ನಂಬರಿಗೆ ಅದರ ನಂಬರಿನ ಇಂತಿಷ್ಟು % ಆ್ಯಡ್ ಮಾಡೋದು ಹೇಗೆ ಅಂತೇಳಿ ನೋಡೋಣ. ಇವಾಗ ಒಂದು ನಂಬರ್ ಐತೆ, 200 ಅಂತೇಳಿ ನಂಬರ್ ಐತೆ ಅನ್ಕೊಳ್ಳೋಣ. 200 ನಂಬರ್ ಐತೆ. 200 ಈಸ್ ಇನ್ಕ್ರೀಸ್ಡ್ by 20%. A number is 200 and it is increased by 20% ಅಂತ ಕೊಟ್ಟಾಗ ಅದನ್ನು ಎಷ್ಟು ಇನ್ಕ್ರೀಸ್ ಆಗುತ್ತೆ ಅಂತೇಳಿ ಕಂಡುಹಿಡಿಯೋದಿರುತ್ತೆ. ಇವಾಗ ಆ ಅಮೌಂಟ್ ಎಷ್ಟೈತೆ, 200 ರೂಪಾಯಿ ನಿಮ್ಮ ಹತ್ರ ಇದ್ದಾವೆ. ಇದಕ್ಕೆ ನೀವು 20% ಇನ್ಕ್ರೀಸ್ ಮಾಡ್ತೀರಾ, ಇನ್ನೂ 20% ಇನ್ಕ್ರೀಸ್ ಮಾಡ್ತಿದ್ದೀರಾ ಅಂದಮೇಲೆ ಈ 200 ಐತಲ್ಲ, 200ಅಲ್ಲಿ 20% ಏನು ಮಾಡ್ತಿದ್ದೀರಾ ನೀವು, ಆ್ಯಡ್ ಮಾಡ್ತೀರಾ. ಎದರ 20%, ಈ 200ರದ 20% ಆ್ಯಡ್ ಮಾಡ್ತೀರಾ. ಇದನ್ನೇ ನಾವು ಸಾಲ್ವ್ ಮಾಡಿದಾಗ 20 × 200 ಡಿವೈಡೆಡ್ ಬೈ 100 ಈಸ್ ಈಕ್ವಲ್ಸ್ ಟು 40 ಆಗುತ್ತೆ. ಅಂದರೆ 200 ರೂಪಾಯಲ್ಲಿ ಪ್ಲಸ್ 40 ಮಾಡಿ 240 ರೂಪೀಸ್ ಆಗುತ್ತೆ ಅಂತ ಹೇಳ್ತೇವೆ. ಇದನ್ನೇ ನಾವು ಯಾವ ರೀತಿ ಸಾಲ್ವ್ ಮಾಡ್ತೀವಿ, 200 ಕೊಟ್ಟಿರ್ತಾನಲ್ಲ, ಆ 200 ರೂಪೀಸ್ ಐತೆ, 200ದ ವ್ಯಾಲ್ಯೂ ಏನೈತೆ, ಇದು 100% ಐತೆ ಅಂತ ಅರ್ಥ. 200 ಇದು 100% ಇದೆ. ಇದರಲ್ಲಿ ನೀವೇನು ಮಾಡ್ತಿದ್ದೀರಾ, ಇನ್ನೂ 20% ಆ್ಯಡ್ ಮಾಡ್ತಿದ್ದೀರಾ. ಆ್ಯಡ್ ಮಾಡಿದಾಗ 120% ಆಗುತ್ತೆ. 120% ಆಗುತ್ತೆ. ಎದ್ರದ್ದು 120, 200 120% ಆಗುತ್ತೆ. ಅಂದರೆ 200ದು 120% ಅಂತಂದರೆ 20% ಕ್ಯಾನ್ಸಲ್, 12 24 0 0 240 ರೂಪಾಯಿ ಆಗುತ್ತೆ. ಓಕೆ, ಇನ್ನೊಂದು ಇವಾಗ ಪರ್ಸೆಂಟೇಜ್ ಅಂತಂದರೆ, ಈಗ 20% ಅಂತಂದರೆ 20% ನಿಮ್ಮ ಮೊಬೈಲಲ್ಲಿ ಚಾರ್ಜ್ ಐತೆ ಅಂದ್ಕೊಳ್ರಿ. 20% ಅಂದರೆ 100% ಚಾರ್ಜ್ ಇರುತ್ತೆ, ಅದರಲ್ಲಿ 20% ಬಾಕಿ ಇದೆ. ಕೆಳಗಡೆ ಏನೈತಲ್ಲ, ಇದೇನು ತೋರಿಸುತ್ತೆ, ಅದರ ಒಟ್ಟು ತೋರಿಸುತ್ತೆ. ಅಂದರೆ ಟೋಟಲ್, ಇದು ಕೆಳಗಡೆ ಇರೋದೇನು ಯಾವಾಗಲೂ ಟೋಟಲ್ ಇರುತ್ತೆ. ಡಿನಾಮಿನೇಟರಲ್ಲಿ ಏನೇ ಬರಲಿ ಅದು ಯಾವಾಗಲೂ ಏನಾಗಿರುತ್ತೆ, ಟೋಟಲ್ ಆಗಿರುತ್ತೆ. ನ್ಯೂಮರೇಟರಲ್ಲಿ ಏನಿರ್ತೈತಲ್ಲ, ಅದು ಉಳಿದ ಭಾಗವನ್ನು ತೋರಿಸುತ್ತೆ. ಓಕೆ, ಇದರಲ್ಲಿ ಮತ್ತಿನ್ನೂ ಏನು
ಹಾಂ, ಇನ್ಕ್ರೀಸ್ ಒಂದು ಹೇಳ್ಬೇಕಾಗಿತ್ತಲ್ಲ ನಾನು. ಯಾವುದೇ ನಂಬರ್ ಇಂತಿಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಮಾಡೋದು ಅಂತೇಳಿ ಹೇಳಿದ್ದೆಲ್ಲ ಅದೊಂದು ಹೇಳ್ಬೇಕಾಗಿತ್ತು. ಅದೊಂದು ನೋಡೋಣ. ಒಂದು ನಂಬರ್ ಐತೆ, ಅದ್ರದ್ದು 100% ಐತೆ ನಂಬರ್ ಅಂತ ಅನ್ಕೊಳ್ಳಿ. 100 ರೂಪಾಯಿ ಐತೆ ಅನ್ಕೊಳ್ಳೋಣ. 100 ರೂಪಾಯಿಯನ್ನು 20% ಇನ್ಕ್ರೀಸ್ ಮಾಡ್ತಿದ್ದೀರಾ ಅಂತ ಅನ್ಕೊಳ್ರಿ. 20% ಇನ್ಕ್ರೀಸ್ ಮಾಡ್ತಿದ್ದೀರಾ. 20% ಇನ್ಕ್ರೀಸ್ ಅಂತಂದರೆ ಇದು ಆಲ್ರೆಡಿ ಇದ್ರದ್ದು 100% ಐತೆ. ಇದ್ರದ್ದು ಆಲ್ರೆಡಿ 100% ಐತೆ, ಪ್ಲಸ್ 20% ಇನ್ಕ್ರೀಸ್ ಮಾಡ್ತಿದ್ದೀರಾ. ಪ್ಲಸ್ 20% ಆ್ಯಡ್ ಮಾಡ್ತಿದ್ದೀರಾ ಅಂದರೆ 120% ಆಗುತ್ತೆ. ಇದಕ್ಕೆ 100 ಎದ್ರದ್ದು 120%? ಈ 100 ರೂಪಾಯಿದು 120% ಆಗುತ್ತೆ, ಅಂದರೆ 120 ರೂಪೀಸ್ ಆಗುತ್ತೆ. ಒಬ್ಬ ವ್ಯಕ್ತಿ ಒಂದು ಗೇಮಲ್ಲಿ ಅವೇನು ಮಾಡ್ತಾನೆ, 80 ಇದು ಏನು ಮಾಡ್ತಾನೆ, 80 ಮೆಡಲ್ಸ್ಗಳನ್ನು ಗೆಲ್ತಾನೆ. ಮೆಡಲ್ಸ್ ಗೆಲ್ತಾನೆ. ಇನ್ನೊಂದು ಗೇಮ್ ನೆಕ್ಸ್ಟ್ ಮುಂದಿನ ವರ್ಷ ಅವನ ಮೆಡಲ್ಸ್ಗಳ ಒಟ್ಟು ಸಂಖ್ಯೆ ಏನು ಮಾಡ್ತಾರೆ ಅಂದರೆ ಅವ್ನ ಮೆಡಲ್ಸ್ಗಳ ಸಂಖ್ಯೆ 20% ಇನ್ಕ್ರೀಸ್ ಆಗುತ್ತೆ. 20% ಇನ್ಕ್ರೀಸ್ ಆಗುತ್ತೆ. 20% ಇನ್ಕ್ರೀಸ್ ಆಗುತ್ತೆ. ಆಗಿದ್ಮೇಲೆ ಅವನದು ಮುಂದಿನ ಅಂದರೆ ಇವಾಗ ಪ್ರೆಸೆಂಟಾಗಿ ಅವನ ಬಳಿ ಇರ್ತಕ್ಕಂಥ ಒಟ್ಟು ಮೆಡಲ್ಸ್ಗಳು ಎಷ್ಟು ಅಂತೇಳಿ, ಪ್ರೆಸೆಂಟ್ ಟೋಟಲ್ ಮೆಡಲ್ಸ್ಗಳನ್ನು ಕೇಳಿದಾಗ ಯಾವ ರೀತಿ ಕಂಡುಹಿಡಿತೀರಾ? ಮೊದಲು ಎಷ್ಟಿದ್ದು ಅವನ ಬಳಿ 80%. ಆ 80% ಅಂದರೆ 100% ಇದ್ದು, ಇವಾಗ 20% ಇನ್ಕ್ರೀಸ್ ಆಯಿತು. ಎಷ್ಟು ಯಾವ ಟೋಟಲ್ ಎಷ್ಟಿತ್ತು? 80. ಇದನ್ನೇ ನಾವು ಈ ರೀತಿ ಮಾಡ್ತೀವಿ. 120 × 80/100. 2ಕ್ಕೆ 2 0 ಕ್ಯಾನ್ಸಲ್ ಆಯಿತು. 12 × 96. 96 ಮೆಡಲ್ಸ್ ಇವಾಗ ಪ್ರೆಸೆಂಟಲ್ಲಿ ಅವನು ಇರ್ತಕ್ಕಂಥದ್ದು. ಓಕೆ, ಇದು ಒಂದಾಯ್ತು. ಇನ್ನೊಂದು ಇದೇ ಥರದ್ದು ಎ ಮತ್ತು ಬಿ ಅಂತೇಳಿ 2 ನಂಬರ್ ಅದಾವ. ಎ ಒಂದು ವ್ಯಾಲ್ಯೂ ಕೊಟ್ಬಿಡ್ತಾನೆ. ಎದು ಒಂದು 120 ಅಂತೇಳಿ ನಂಬರ್ ಕೊಟ್ಟ ಅನ್ಕೊಳ್ಳೋಣ. ಬಿ ಏನು ಕೊಡ್ತಾನೆ? ಬಿ ಈಸ್ 100% ಮೋರ್ ದ್ಯಾನ್ ಎ ಅಂತ ಕೊಡ್ತಾನೆ. ಆಗಿದ್ಮೇಲೆ ಇವೆಲ್ಲ ಜಸ್ಟ್ ಒಂದೊಂದು ಲೈನಲ್ಲಿ ಬಂದು ಹೋಗುವಂಥವು. ಈ ಥರದ ಕ್ವಶನ್ಸ್ಗಳು ಬರೋಂಗಿಲ್ಲ. ಇವು ಕ್ವಶನ್ಸ್ಗಳಲ್ಲಿ ಯೂಸ್ ಆಗ್ತಕ್ಕಂಥವು ಕೀ ಲೈನ್ಸ್ಗಳು, ಇವೆಲ್ಲ ಕಾನ್ಸೆಪ್ಟ್ಗಳು. ಓಕೆ, ಬಿ ಏನೈತೆ? 100% ಮೋರ್ ದ್ಯಾನ್ ಎ. 100% ಅಂತಂದ್ರೆ ಇದು ಆಲ್ರೆಡಿ ಏನು 120 ಐತಲ್ಲ, ಇದು 100% ಐತೆ. ಇದ್ರದ್ದು 100% ಇದು ಐತೆ. ಇದಕ್ಕಿಂತ ಇನ್ನೂ 100% ಜಾಸ್ತಿ ಐತೆ ಅಂದಮೇಲೆ 100ಅಲ್ಲಿ ಇನ್ನೂ 100 ಸೇರಿಸಿದಾಗ 200% ಐತೆ. ಅದರದ್ದು 200% ಅದು 120ಇದು 200%. ಅಂದರೆ ಎದು 200%. ಎದು ವ್ಯಾಲ್ಯೂ 120 ಐತೆ. 120ಇದು 100 + 100 200% ಆಗುತ್ತೆ. 200% ಫ್ರಾಕ್ಷನ್ ವ್ಯಾಲ್ಯೂ 2 ಇರ್ತೈತೆ ಯಾವಾಗಲೂ. 12 24. ಅಂದರೆ ಬಿದು ವ್ಯಾಲ್ಯೂ ಏನಾಯಿತು? 240. 100% ಮೋರ್ ಅಂದ ತಕ್ಷಣ ಇದ್ರ ಡಬಲ್ ಇದು ಇರ್ತೈತೆ. ಇದು ಒಂದು ಆಯ್ತು. ಇನ್ನೊಂದು ಇದೇ ಥರ ಬರೀತೀನಿ. 120 ಐತೆ. ನೆಕ್ಸ್ಟ್ ಬಿ ಈಸ್ 80% ಆಫ್ ಎ. ಬಿ ಈಸ್ 80% ಆಫ್ ಎ ಅಂತಂದಾಗ ಬಿ ಎದು 80% ಇದೆ ಅಂತ ಹೇಳ್ತಿದ್ದಾನೆ. ಬಿ ಏನಾಗಿದೆ? ಎದು 80% ಐತೆ. 80% ಅಂದರೆ ಇದರ 80% ಐತೆ. ಇದು 80% ಜಾಸ್ತಿ ಇಲ್ಲ. ಆಫ್ ಅಂದಾಗ ಇಲ್ಲಿ ಮೋರ್ ಅಂತ ಕೊಟ್ಟಿದ್ದಾನೆ. ಅದಕ್ಕೋಸ್ಕರ ನಾವು ಇದರಲ್ಲಿ ಇದಕ್ಕೆ 100% ಅಂದ್ಕೊಂಡು ಇದರೊಳಗೆ ಇನ್ನೂ 100% ಚಾರ್ಜ್ ಸೇರಿಸಿದ್ದೀವಿ. ಇದ್ರದ್ದು 100% ಸೇರಿಸಿದ್ರಿಂದ 200% ಆಯಿತು. ಇದು ಡಬಲ್ ಆಯಿತು. ಬಟ್ ಇದು ಬಿ ಈಸ್ 80% ಆಫ್ ಎ ಅಂದರೆ ಎದು 80% ಐತೆ ಬಿ. ಆಗಿದ್ಮೇಲೆ ಇದನ್ನು ಯಾವ ರೀತಿ ಬರೀತೀವಿ ನಾವು? 120 ಐತಲ್ಲ, ಇದ್ರದ್ದು 80% ಏನದ? ಬಿ ಅದ. 80% ಅಂದರೆ 80/100 ಅಂತ ಬರಿತೀವಿ. 2 0 2 0 ಕ್ಯಾನ್ಸಲ್ ಆಗಿ ಇದು 120 ಇದ್ದಾಗ ಇದು 80% ಅಂದರೆ ಇದ್ರ ವ್ಯಾಲ್ಯೂ 96 ಆಗುತ್ತೆ. 12 × 96. ಅರ್ಥ ಆಯ್ತು ಅನ್ಕೊತೀನಿ. ಇನ್ನೊಂದೆರಡು ಇದೇ ರೀತಿ ಹೇಳ್ತೀನಿ ನಾನು. ಎ ಬರೀದ್ರಿ, ಬಿ ಬರೆದ್ರಿ. ಬಿದು ವ್ಯಾಲ್ಯೂ ಕೊಡ್ತಾನೆ ಇವಾಗ. ಬಿದು ವ್ಯಾಲ್ಯೂ 120 ತಗೊಳ್ರಿ. ಎ ಈಸ್ 20% ಲೆಸ್ ದ್ಯಾನ್ ಬಿ. ಎ ಈಸ್ 20% ಲೆಸ್ ದ್ಯಾನ್ ಬಿ ಅಂತ ಹೇಳ್ದ. ಬಿದು ವ್ಯಾಲ್ಯೂ ಗೊತ್ತೈತೆ. ಇದಕ್ಕಿಂತ 20% ಕಡಿಮೆ ಐತೆ. ಇದು 100% ಅದ. 100% 20% ಕಡಿಮೆ ಅಂತಂದರೆ ಇದು ಎಷ್ಟೈತೆ? ಇದ್ರದ್ದು 80% ಐತೆ. ಅಂದರೆ ಇದು 80% ಐತೆ. ಇದರದ್ದು 120ರದ್ದು 80% ಅಂದರೆ 12 × 96. ಇದು 96 ಐತೆ ಇದ್ರ ವ್ಯಾಲ್ಯೂ. ಬಿ ಎ ಬಿಗಿಂತ 20% ಕಡಿಮೆ ಐತೆ ಅಂದಮೇಲೆ ಇದಕ್ಕೆ 100% ಅನ್ಕೋತೀವಿ. ಯಾವಾಗಲೂ ಈ ವ್ಯಾಲ್ಯೂ ಕೊಟ್ಟಂಥ ವ್ಯಾಲ್ಯೂ 100% ಇರುತ್ತೆ. ಅದಕ್ಕಿಂತ 20% ಕಡಿಮೆ ಅಂತಂದರೆ 80%. ಆ 80% ಎದರದು? 120ರದ್ದು. ಯಾಕಂದರೆ ಬಿಗೆ ಹೋಲಿಕೆ ಮಾಡಿದ ನಾನು. ಇದೇ ರೀತಿ ಇನ್ನೊಂದು ಕ್ವಶನ್ ನೋಡ್ರಿ. ಎ ಈಸ್, ಇದು 120ನೇ ತಗೊಳ್ರಿ. ಎ ಈಸ್
60% ಆಫ್ ಬಿ. ಇದನ್ನು ಯಾವ ರೀತಿ ಮಾಡ್ತೀವಿ? ಎ 60% ಆಫ್ ಬಿ ಅಂತಂದ್ರೆ ಬಿದು ಐತಲ್ಲ, ಬಿದು 60% ಐತೆ ಎ, ಬಿದು 60% ಐತೆ ಎ. ಅಂದರೆ 120 ಐತಲ್ಲ, ಆ ವ್ಯಾಲ್ಯೂದು 60% ಎ ಐತೆ. ಅಂದರೆ ಈ ರೀತಿ ಬರೀತೀರಿ ನಾವು. ಡಬಲ್ ಡಿಜಿಟ್ ಕ್ಯಾನ್ಸಲ್ ಮಾಡಿ 12 ಆರಲೆ 72 ಅಂತೇಳಿ ಬಿ ಎದ ವ್ಯಾಲ್ಯೂ 72 ಅಂತ ಬರುತ್ತೆ. ಈ ರೀತಿ ಈ ಸಣ್ಣ ಪುಟ್ಟ ಕ್ಯಾಲ್ಕುಲೇಷನ್ಸ್ಗಳು ನಿಮ್ಮದು ಈ ಮೇನ್ ಕ್ವಶನ್ ಸಾಲ್ವ್ ಮಾಡ್ತಿರಲ್ಲ ಅಲ್ಲೆಲ್ಲ ಹೆಲ್ಪ್ ಆಗ್ತವೆ. ಇನ್ನೊಂದು ಕಾನ್ಸೆಪ್ಟ್ ನಾನು ಹೇಳಿದ್ದೇನೋ ಎಲ್ಲೋ ಅದೊಂದು ಹೇಳಬೇಕಾಗಿದೆ. ಯಾವಾಗಲೂ ಯಾವುದೇ ಒಂದು ನಂಬರ್ ಇನ್ಕ್ರೀಸ್ ಆಯ್ತು ಅಂತಂದರೆ, ಇವಾಗ 20% ಇನ್ಕ್ರೀಸ್ಡ್ ಅಂತಂದಾಗ 20% ಫ್ರ್ಯಾಕ್ಷನ್ ವ್ಯಾಲ್ಯೂ ಏನೈತೆ? 20% ಇನ್ಕ್ರೀಸ್ಡ್ ಅಂತಂದಾಗ 20% ಫ್ರ್ಯಾಕ್ಷನ್ ವ್ಯಾಲ್ಯೂ 1/5 ಅದ. 20% ಇನ್ಕ್ರೀಸ್ ಆದರೆ ಆ ವ್ಯಾಲ್ಯೂ ಏನಾಗುತ್ತೆ? ಈ 5 ಟೋಟಲ್ ಅದಲ್ಲ, ಟೋಟಲ್ ಒಳಗೆ ಮತ್ತು +1 ಆಗುತ್ತೆ, ಅಂದರೆ 6/5 ಆಗುತ್ತೆ. ಇವಾಗ ಯಾವಾಗಲೂ ಆ 500 ರೂಪಾಯಿ ಅದಾವು, ನೀವು ಅದು 20% ಇನ್ಕ್ರೀಸ್ ಮಾಡಿದಿರ ತಂದಾಗ ಏನಾಗುತ್ತೆ? ಇದು 20% ವ್ಯಾಲ್ಯೂ 1/5 ಅದ ಫ್ರ್ಯಾಕ್ಷನ್ ವ್ಯಾಲ್ಯೂ. ಇದ್ರ ಕೆಳಗಿರೋ ಟೋಟಲ್ ನಿಂಬಲ್ಲಿ ಇದು ತೋರಿಸುತ್ತೆ 500ಕ್ಕೆ, ಇದರೊಳಗೆ ಒಂದು ಸೇರಿಸಿದ ಬಳಿಕ 6/5 ಆಗುತ್ತೆ. ಒಂದು ಇನ್ಕ್ರೀಸ್ ಆಗಿದೆ 20% ಅಂತಂದ್ರೆ ಇದು ಮೇಲ್ಗಡೆ ತೋರಿಸ್ತತಿಲ್ಲ, ಅದು ಎಷ್ಟು ಇನ್ಕ್ರೀಸ್ ಆಗಿದೆ ಅಂದಮೇಲೆ 5ರಲ್ಲಿ ಒಂದು ಸೇರಿಸಿ 6 ಆಯಿತು. ಟೋಟಲ್ ಎಷ್ಟೈತೆ? ಇದನ್ನೇ ನಾವು ಯಾವ ರೀತಿ ಬರ್ತೀವಿ? ಇದು 500 ಇತ್ತು ಮೊದಲು, ಒಂದು ಸೇರಿಸಿ 6 ಆಗೈತೆ. ಅಂದರೆ 5 ಯೂನಿಟ್ 500 ಅದ, 6 ಯೂನಿಟ್ 600 ಆಗುತ್ತೆ. ಈ 500ರಲ್ಲಿ 20% ಸೇರಿಸಿ ನೋಡ್ರಿ ಬೇಕಿದ್ರೆ. 500ರಲ್ಲಿ 20% ಸೇರಿಸಿದಾಗ 600 ಆಗುತ್ತೆ. ಬೇಕಿದ್ರೆ ಇದು 500ಅನ್ನು 100% ಅನ್ಕೋತೀವಿ, ಪ್ಲಸ್ ಇದು 20 ಇದರಲ್ಲಿ ಸೇರಿಸಿದ್ವಿ, ಇದು 20% ಆಯಿತು. ಹೋಲಿಕೆ ಅದಕ್ಕೆ ಮಾಡಿದ್ವಿ 500ಕ್ಕೆ ಇಂಟು 500 ಬರೆದ್ವಿ, ಪರ್ಸೆಂಟೇಜ್ ಡಬಲ್ ಜೀರೋ ಕ್ಯಾನ್ಸಲ್ ಆಯಿತು. ಇದು 120 ಆಯಿತು, ಇಂಟು 5 ಆಯಿತು, 12 ಐದಲೇ 60, 600 ಆಯಿತು. ಒಂದೇ ಕ್ವಶನನ್ನು ಹಲವಾರು ರೀತಿಯಲ್ಲಿ ಯಾವ ರೀತಿ ಮಾಡಬಹುದು ಅಂತೇಳಿ ನಾನು ಹೇಳ್ತಿರೋದು ಅಷ್ಟೇ. ಫ್ರ್ಯಾಕ್ಷನ್ ಮೂಲಕ ಸಾಲ್ವ್ ಮಾಡೋದನ್ನು ನೀವು ಪ್ರಾಕ್ಟೀಸಲ್ಲಿ ತೊಗೊಂಬರ್ಬೇಕು. ಯಾವಾಗಲೂ ಕ್ವಶನ್ಸ್ಗಳನ್ನು ಫ್ರ್ಯಾಕ್ಷನ್ಸ್ ಮೂಲಕ ಸಾಲ್ವ್ ಮಾಡೋದು ಪ್ರಾಕ್ಟೀಸಲ್ಲಿ ತೊಗೊಂಬರ್ಬೇಕು. ಇವಾಗಲೇ ಹೇಳ್ದಲ್ಲ ನಾನು, ಇವಾಗ 200 ಐತೆ ಅಂತ ಅನ್ಕೊಳ್ಳೋಣ ಒಂದು ವ್ಯಾಲ್ಯೂ. ಇದು ವ್ಯಾಲ್ಯೂ ಕೊಟ್ಟಿದ್ದಾನೆ. ದಿಸ್ ನಂಬರ್ ಈಸ್ ಇನ್ಕ್ರೀಸ್ಡ್ ಬೈ 25% ಅಂತ ಕೊಟ್ಟಿದ್ದಾನೆ. 25% ಕೊಟ್ಟಿದ್ದಾನೆ. ದೆನ್ ಫೈಂಡ್ ದಿ ರಿಸಲ್ಟೆಂಟ್ ನಂಬರ್ ಕಂಡುಹಿಡಿದೆ ಅಂತ ಹೇಳ್ತಿದ್ದಾನೆ. ಈ ನಂಬರ್ ಐತಲ್ಲ 200, ಬೇಸಿಕ್ ಮೆಥಡಿಂದ ಮಾಡಿದಾಗ 200 ಐತೆ. ಇದಕ್ಕೆ 25% ಇನ್ಕ್ರೀಸ್ ಮಾಡ್ತಿದ್ದಾನೆ ಅಂತಂದರೆ ಇದು 100% ಅದ, ಪ್ಲಸ್ 25 ಸೇರಿಸಿ 125% ಆಯ್ತು. ಇದು 125% ಆಯ್ತು. ಡಿವೈಡೆಡ್ ಬೈ ಪರ್ಸೆಂಟೇಜ್ ಹೋಯ್ತು, 100 ಕೆಳಗೆ ಬರೆದ್ವಿ. 20 ಹೋಯ್ತು, 125 ಇಂಟು 2 250 ಆಗುತ್ತೆ. ಇದ್ರ ವ್ಯಾಲ್ಯೂ 250 ಆಯಿತು. ಓಕೆ, ಇದನ್ನೇ ನಾವು ಫ್ರ್ಯಾಕ್ಷನ್ ಮೂಲಕ ಯಾವ ರೀತಿ ಬರೀತೀವಿ? 25% ಅಂತಂದ್ರೆ ಏನದ? 1/4 ಅದ. ಕೆಳಗಡೆ ಇರೋದು ಟೋಟಲ್, ಮೇಲ್ಗಡೆ ಇರೋದು ರಿಮೈನಿಂಗ್ ಪಾರ್ಟ್. ಏನು ಕೇಳಿದ ನಾನು? ಇನ್ಕ್ರೀಸ್ ಅಂದಾಗ ಪ್ಲಸ್ ಸಿಂಬಲ್ ಬರುತ್ತೆ ಇಲ್ಲಿ. 4ಅಲ್ಲಿ ಒಂದು ಸೇರಿಸಿ 5 ಆಗದ, 5/4 ಆಗೈತಿ ಇವಾಗ ರಿಸಲ್ಟೆಂಟಲ್ಲಿ. ಟೋಟಲ್ ಕೆಳಗಡೆ ಇರೋದು 4 ಅದಲ್ಲ, ಅದು ಕೆಳಗಡೆ ಈ ಮೊದಲು ಕೊಟ್ಟಿರ್ತಕ್ಕಂಥ ವ್ಯಾಲ್ಯೂ ಸೂಚಿಸುತ್ತೆ. ಇಲ್ಲಿ 200 ಬಂತು. ಆಮೇಲೆ ಮೇಲ್ಗಡೆ ಇರೋ ವ್ಯಾಲ್ಯೂ ರಿಮೈನಿಂಗ್, ಅಂದರೆ ಇನ್ಕ್ರೀಸ್ ಆದಾಗ ಬಂದಂಥ ರಿಸಲ್ಟ್ ವ್ಯಾಲ್ಯೂ ಮೇಲ್ಗಡೆ ತೋರಿಸುತ್ತೆ, ಅದು ಗೊತ್ತಿಲ್ಲ, ಎಕ್ಸ್ ಅಂತ ಆಯಿತು. 4 ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ 5 ಇಂಟು 200 ಡಿವೈಡೆಡ್ ಬೈ 4 ಇಸ್ ಈಕ್ವಲ್ಸ್ ಟು ಎಕ್ಸ್ ಆಗುತ್ತೆ. 4 ಒಂದಲೇ 4 ಐದಲೇ 20, 55, 5 ಐದಲೇ 25, 250. ಎಕ್ಸ್ದ ವ್ಯಾಲ್ಯೂ 250. ಇದು ಇವಾಗ ನಿಮಗೆ ಸಣ್ಣ ಪ್ರಾಬ್ಲಮ್ ಬಿಡಿಸಾಗ ಡಿಫಿಕಲ್ಟ್ ಅನ್ಸುತ್ತೆ, ಬಟ್ ಮೇನ್ ಕ್ವಶನ್ಸ್ಗಳು ಬಂದಾಗ ಅಲ್ಲಿ ಇವು ಭಾಳ ಹೆಲ್ಪ್ ಆಗ್ತಾವೆ. ಇದು ಈ ಥರದ ಮೆಥಡ್ಗಳು ನಿಮ್ಮ ಪಾರ್ಟ್ನರ್ಶಿಪ್ ಕ್ವಶನ್ಸ್ಗಳಾಗಿರಲಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಆಗಿರಲಿ, ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್ ಆಗಿರಲಿ, ಆಮೇಲೆ ಮಿಕ್ಸರ್ ಅಲಿಗೇಷನ್ಸ್ಗಳು ಕೂಡ ಈ ಥರದ ಕಾನ್ಸೆಪ್ಟ್ ಹೆಲ್ಪ್ ಆಗುತ್ತೆ. ಯಾವಾಗಲೂ ಫ್ರ್ಯಾಕ್ಷನ್ ಮೂಲಕ ಸಾಲ್ವ್ ಮಾಡೋದನ್ನು ಟ್ರೈ ಮಾಡಿರಿ. ಇನ್ನೊಂದು ಕ್ವಶನ್ ಹಾಕ್ತೀನಿ ನಾನು. ಅ ನಂಬರ್ ಈಸ್ increased by 20% and then decreased by 25%. ಓಕೆ, ಈ ಥರದ ಕ್ವಶನ್ಸ್ಗಳು ಮುಂದಿದ್ದಾವೆ. ಡೈರೆಕ್ಟ್ ಕ್ವಶನ್ಸ್ ಬರೋಣ ಇವಾಗ. ಈಗ ಕ್ವಶನ್ಸ್ ಬೇಡ, ಈಗ ಒಂದೊಂದು ಸಣ್ಣದು ಮೊದಲು ಸಿಂಪಲ್ ಕ್ವಶನ್ ಹಾಕೊಂಡು ಆ ಕ್ವಶನ್ಗೆ ಹೋಗೋಣ. ಓಕೆ, ಈ ಫಸ್ಟ್ ಕ್ವಶನ್ ಟ್ರೈ ಮಾಡಿ.
ಓಕೆ, ಏನು ಹೇಳ್ತಿದ್ದಾನೆ ಇಲ್ಲಿ, ಒಂದು ಸಂಖ್ಯೆ ಐತಲ್ಲ ಆ ಸಂಖ್ಯೆಯ 25%, ಒಂದು ಸಂಖ್ಯೆಯ 25%, ಅದಕ್ಕೆ ಅದೇ ಸಂಖ್ಯೆಗೆ ಸೇರಿಸಿದಾಗ ಒಟ್ಟು 650 ಆಗುತ್ತೆ. ಟೋಟಲ್ ಏನಾಗುತ್ತೆ, 650 ಆಗುತ್ತೆ. ಹಾಗಿದ್ರೆ ಮೂಲ ಸಂಖ್ಯೆ ಕಂಡುಹಿಡೀರಿ. ಎಕ್ಸ್ ಎಂಬ ಒಂದು ಸಂಖ್ಯೆ ಐತೆ, ಅದಕ್ಕೆ ನಾವು ಏನು ಮಾಡ್ತೀವಿ, +25% ಅಂತ ಆ್ಯಡ್ ಮಾಡ್ತೀವಿ. ಆ್ಯಡ್ ಮಾಡಿದಾಗ ಫೈನಲಿ ಅದು 625 ಆಗುತ್ತೆ. ಹಾಗಿದ್ಮೇಲೆ ಎಕ್ಸ್ ಎಂಬ ಒಂದು ಸಂಖ್ಯೆಯನ್ನು ಕಂಡುಹಿಡೀರಿ ಅಂತ ಹೇಳ್ತಿದ್ದಾನೆ. ಬೇಸಿಕ್ ಮೆಥಡಿಂದ ಯಾವ ರೀತಿ ಮಾಡ್ಬೋದು, ಎಕ್ಸ್ ಇಂಟು ಆ ನಂಬರಿಗೆ 125 ಆ್ಯಡ್ ಮಾಡ್ತಿದ್ದೀವಿ ಅಂತಂದಮೇಲೆ ಮೊದಲು ಏನಿತ್ತದು 100% ಪ್ಲಸ್ 25% 125% ಆಗುತ್ತೆ. 25% ಆ್ಯಡ್ ಮಾಡಿದ್ರೆ ಇದು ಒರಿಜಿನಲಿ 100% ಇರುತ್ತೆ, ಪ್ಲಸ್ 25% ಆ್ಯಡ್ ಆದಾಗ 125 ಆಯಿತು. ಡಿವೈಡೆಡ್ ಬೈ 100% ಹೋಯಿತು, ಈಸ್ ಈಕ್ವಲ್ಸು 625 ಅಂತ ಬರಿತಿದ್ವಿ. 125 ಒಂದಲೇ 125 ಐದಲೇ ಆಯ್ತು. ಇದು 125 ಒಂದಲೇ 125 ಐದಲೇ. ಎಕ್ಸ್ ಈಸ್ ಈಕ್ವಲ್ಸ್ ಟು 100 ಆ ಕಡೆ ಮಲ್ಟಿಪ್ಲೈ ಆಗಿ 500 ಆಗ್ತಿತ್ತು. ಈ ರೀತಿ ಸಾಲ್ವ್ ಮಾಡ್ತಿದ್ವಿ. ಇದು ಈ ಥರ ಶಾರ್ಟ್ ಕ್ವಶನ್ಸ್ಗಳು ಬಂದಾಗ ಸಾಲ್ವ್ ಮಾಡ್ಬೋದು. ಬಟ್ ಇದು ಒಂದು ದೊಡ್ಡ ಕ್ವಶನ್, ಒಂದು ಸಬ್ ಟೈಪ್ ಅಷ್ಟೇ. ಇದು ಒಂದು ಕಾನ್ಸೆಪ್ಟ್ಗೋಸ್ಕರ ಈ ಕ್ವಶನ್ ಹಾಕಿರೋದು. ಈ ಥರದ ಕ್ವಶನ್ಸ್ಗಳು ಎಕ್ಸಾಮಲ್ಲಿ ಬರಲ್ಲ. ಅವಾಗ ಈ ಕಾನ್ಸೆಪ್ಟನ್ನು ಯಾವ ಮೆಥಡಿಂದ ಮಾಡಬೇಕು, ನಾವು ಫ್ರ್ಯಾಕ್ಷನ್ ಮೆಥಡಿಂದ ಮಾಡಬೇಕು. 25% ಫ್ರ್ಯಾಕ್ಷನ್ ವ್ಯಾಲ್ಯೂ 1/4. 25% ಫ್ರ್ಯಾಕ್ಷನ್ ವ್ಯಾಲ್ಯೂ 1/4. ಇದೇನು ತೋರಿಸುತ್ತಾ, ಒಟ್ಟು ಟೋಟಲ್ 25% ಏನು ಮಾಡಿದ್ದಾನೆ ಅವನು, ಆ್ಯಡೆಡ್ ಅಂತಂದಾಗ 1/4 ಆ್ಯಡ್ ಮಾಡಿದ್ದಾನೆ. 1/4 ಆ್ಯಡ್ ಮಾಡಿದ್ದಾನೆ. ಮೊದಲು 4 ಇತ್ತಲ್ಲ, 4ಅಲ್ಲಿ ಒಂದು ಆ್ಯಡ್ ಆಗಿ 5 ಆಯ್ತು. ಇವಾಗ 4 ಇದ್ದದ್ದು 5 ಆಯಿತು. ಓಕೆ, ಈ 4 ಎದಕ್ಕೆ ಈಕ್ವಲ್ ಐತೆ ಗೊತ್ತಿಲ್ಲ. ನಮ್ಮ 4th ವ್ಯಾಲ್ಯೂನೇ ಕಂಡುಹಿಡಿದಾನೆ, ಎಕ್ಸ್ ಅಂದ್ಕೊಂಡ್ವಿ. ಬಟ್ ಆ್ಯಡ್ ಮಾಡಿ 5 ಆದಾಗ ಅದರ ರಿಸಲ್ಟೆಂಟ್ ಎಷ್ಟಾಯಿತು, 625 ಆಯಿತು. ಅಂದರೆ 25 ಒಂದಲೇ 25 2 125 ಐದಲೇ 625. ಓಕೆ, ಮುಂದೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಆಗಿ ಎಕ್ಸ್ ಈಸ್ ಈಕ್ವಲ್ಸ್ ಟು 125 ಇಂಟು 4 ಆಗುತ್ತೆ. 125 ಇಂಟು 4 ಈಸ್ ಈಕ್ವಲ್ಸ್ ಟು 500 ವ್ಯಾಲ್ಯೂ. ಈ ರೀತಿ ಸಾಲ್ವ್ ಮಾಡ್ಬೋದು. ಇನ್ನೂ ಹಲವಾರು ಕ್ವಶನ್ಸ್ಗಳಿದ್ದಾವೆ. ಯಾವಾಗಲೂ ಫ್ರ್ಯಾಕ್ಷನ್ಸ್ ಮೆಥಡ್ ಮೂಲಕನೇ ಇದು ಸಾಲ್ವ್ ಮಾಡಬೇಕು. ನಾವು ಯಾವ ರೀತಿ ಮಾಡಿದೀವಿ, ನಾವು 25% ಫ್ರ್ಯಾಕ್ಷನ್ ವ್ಯಾಲ್ಯೂ ಏನಾಗುತ್ತೆ 1/4. 1/4 ಫ್ರ್ಯಾಕ್ಷನ್ ವ್ಯಾಲ್ಯೂ ಆಯಿತು. ಬಟ್ ಅವನು ಏನು ಮಾಡಿದ್ದಾನೆ, 1/4 ಆ್ಯಡ್ ಮಾಡಿದ್ದಾನೆ. ಆ್ಯಡ್ ಮಾಡಿದ್ರಿಂದ ಮೊದಲು ಎಷ್ಟಿತ್ತು, 4 ಇತ್ತು. 4ರಲ್ಲಿ ಇದು 1 ಆ್ಯಡ್ ಆಗಿದೆ, 1 ಯೂನಿಟ್ ಆ್ಯಡ್ ಆಗಿದೆ. ಆ್ಯಡ್ ಆದಾಗ ಇವಾಗ ಎಷ್ಟಾಯಿತು, ಟೋಟಲ್ ಅದು 5 ಆಯಿತು. ಮೊದಲಿತ್ತು 4, 5 ಹಾಕಿದ್ರದ್ದು ವ್ಯಾಲ್ಯೂ 625 ಅಂತ ಕೊಟ್ಟಿದ್ದಾನೆ. ಮೊದಲಿರೋದು ವ್ಯಾಲ್ಯೂ ಎಕ್ಸ್ ಅಂತ ಐತೆ, ಅದು ಗೊತ್ತಿಲ್ಲ ನಮ್ಗೆ. ಅದಕ್ಕೋಸ್ಕರ 5/4 ಈಸ್ ಈಕ್ವಲ್ಸ್ ಟು 625/x ಅಂತ ಬರೆದ್ವಿ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಆನ್ಸರ್ 500 ಬಂತು. ಓಕೆ, ನೆಕ್ಸ್ಟ್ ಕ್ವಶನ್. ಇದು ಕ್ವಶನ್ ಕೂಡ ಅದೇ ರೀತಿ ಐತೆ, ಬಟ್ ಇಲ್ಲಿ ಸಬ್ಸ್ಟ್ರಾಕ್ಟ್ ಮಾಡಿದ್ದಾನೆ. ಮೈನಸ್ ಮಾಡಿದಾಗ ಯಾವ ರೀತಿ ಮಾಡ್ಬೇಕು ಫ್ರ್ಯಾಕ್ಷನಲ್ಲಿ ನೋಡೋಣ ಇವಾಗ. $28.56 ಫ್ರ್ಯಾಕ್ಷನ್ ವ್ಯಾಲ್ಯೂ ಏನಾಗುತ್ತೆ, ಅದ ನೋಡೋಣ ಇದೇನಾಯ್ತಿರಲಿ. 28.56 ಇದು ಫ್ರ್ಯಾಕ್ಷನ್ ವ್ಯಾಲ್ಯೂ ಏನಾಗುತ್ತೆ, ಈಸ್ ಈಕ್ವಲ್ಸ್ ಟು, ಇದನ್ನೇ ನಾವು 2 ಇಂಟು 14.28% ಅಂತ ಬರಿಬೋದು. 2 ಇಂಟು 14.28% ಅಂತಂದ್ರೆ ಅದ್ರ ಫ್ರ್ಯಾಕ್ಷನ್ ವ್ಯಾಲ್ಯೂ 1/7 ಅದ. ಅಂದ್ರೆ ಇದ್ರ ಟೋಟಲ್ ಫ್ರ್ಯಾಕ್ಷನ್ ವ್ಯಾಲ್ಯೂ ಏನಾಯಿತು, 2/7. ಓಕೆ, ಇದ್ರದ್ದು ವ್ಯಾಲ್ಯೂ ಏನಾಯಿತು, 2/7. when 28 ಅಂದರೆ 2/7 ಆಫ್ ಅ ನಂಬರ್ ಈಸ್ ಸಬ್ಸ್ಟ್ರಾಕ್ಟೆಡ್ ಫ್ರಮ್ ಇಟ್ ಸೆಲ್ಫ್. ಒಂದು ನಂಬರ್ ಐತೆ, ಆ ನಂಬರಲ್ಲಿ ಈ ನಂಬರಿನ 2/7 ಅಂದರೆ 2/7 ಆಫ್ ಎಕ್ಸ್, ಆ ನಂಬರಿನ 2/7 ಅದೇ ನಂಬರಲ್ಲಿ ಮೈನಸ್ ಮಾಡಿದಾಗ ರಿಸಲ್ಟೆಂಟ್ ಏನಾಗುತ್ತೆ, 450 ಆಗುತ್ತೆ. ಇದೇ ಇಲ್ಲಿ ಕೊಟ್ಟಿರೋದು. ಅವನು ಎಕ್ಸ್ ಎಂಬ ನಂಬರ್ ಐತಲ್ಲ, ಈ ನಂಬರ್ ನಮ್ಗೆ ಯಾವ ನಂಬರ್ ಗೊತ್ತಿಲ್ಲ, ಅದಕ್ಕೆ ಎಕ್ಸ್ ತೊಗೊಂಡ್ವಿ. ಎಕ್ಸ್ ಎಂಬ ನಂಬರಿನ 2/7 ಎಕ್ಸ್ ಎಂಬ ನಂಬರಿನ 2/7 ಅಂದರೆ 2/7 ಇಂಟು ಎಕ್ಸ್ ಅಂತ ಬರಿತೀವಿ. ಇಷ್ಟು ಭಾಗ ಎಕ್ಸ್ ಎಂಬ ನಂಬರಲ್ಲಿ ಮೈನಸ್ ಮಾಡಿದಾಗ 450 ಬರುತ್ತೆ. ನಾರ್ಮಲ್ ಮೆಥಡಿಂದ ಈ ರೀತಿ ಸಾಲ್ವ್ ಮಾಡ್ತೀವಿ. ಸಾಲ್ವ್ ಮಾಡಿ ಆನ್ಸರ್ ಬರುತ್ತೆ. ಇದನ್ನೇ ನಾವು ಈ ರೀತಿ ಸಾಲ್ವ್ ಮಾಡಿ ನೋಡಬೇಕಿದ್ರೆ LCM ತೊಗೊಂಡಾಗ 7x - 2x 5x/7 ಆಗುತ್ತೆ, ಈಸ್ ಈಕ್ವಲ್ಸ್ ಟು 450. 5 ಒಂದಲೇ 5 9ಲೇ ಆಗುತ್ತೆ, 95 9 7 63, ಎಕ್ಸ್ ಈಸ್ ಈಕ್ವಲ್ಸ್ ಟು 630 ಆಗುತ್ತೆ. ಫ್ರ್ಯಾಕ್ಷನ್ ಮೂಲಕ ಯಾವ ರೀತಿ ಮಾಡ್ತೀವಿ ನಾವು, 1/7 ಅಂದರೆ 2/7 ಫ್ರ್ಯಾಕ್ಷನ್ ವ್ಯಾಲ್ಯೂ ಬಂತು. ಏನು ಕೇಳಿದೆ, ನಾನು ಸಬ್ಸ್ಟ್ರಾಕ್ಟ್ ಮಾಡಿದ್ದಾನೆ ಅಂದರೆ ಇದು ಮೈನಸ್ ಆಗಿದೆ. 2/7 ಅಷ್ಟು ಮೈನಸ್ ಆಗಿದೆ. ಯಾವುದೇ ಒಂದು ನಂಬರಲ್ಲಿ 2/7 ಅಷ್ಟು ಮೈನಸ್ ಆಗಿದೆ. ಈ ಕೆಳಗಡೆ ಇರೋದು ಟೋಟಲ್ ಆಯಿತು. ಮೊದಲು 7 ಇತ್ತು, 7ಅಲ್ಲಿ 2 ಮೈನಸ್ ಆಗಿ ಎಷ್ಟಾಯಿತು, ಇದು 5 ಆಯಿತು. 5/7 ಉಳಿತು. ಇವಾಗ ಪ್ರೆಸೆಂಟ್ಲಿ 5/7 ಉಳಿತು. ಓಕೆ, ಉಳಿದಿರೋದು ವ್ಯಾಲ್ಯೂ ಕೊಟ್ಟಿದ್ದಾನೆ ಅಥವಾ ಬಿಕಮ್ಸ್ ಅಂದರೆ ರಿಸಲ್ಟ್ ಕೊಟ್ಟಿದ್ದಾನೆ. ರಿಸಲ್ಟ್ ಇಲ್ಲಿ ಮೇಲ್ಗಡೆ ಇದು ಕೊಟ್ಟಿದ್ದಾನೆ. ಮೊದಲಿಂದು ಇನಿಷಿಯಲ್ ವ್ಯಾಲ್ಯೂ ಕೊಟ್ಟಿಲ್ಲ, ರಿಸಲ್ಟ್ ಕೊಟ್ಟಿದ್ದಾನೆ 450.
ನಮ್ಗೆ ಇನಿಷಿಯಲ್ ವ್ಯಾಲ್ಯೂ ಎಕ್ಸ್ ಅಂತ ಅನ್ಕೊಳ್ಳೋಣ. ಅಂದರೆ 7 ಯೂನಿಟ್ ಇನಿಷಿಯಲ್ ಇತ್ತಲ್ಲ ಅದು ಎಕ್ಸ್ ಅನ್ಕೊಳ್ಳೋಣ. 5 9 ಆಯಿತು. 7 9 63 630 ಎಕ್ಸ್ ಇಸ್ ಈಕ್ವಲ್ಸ್ ಟು. ಅರ್ಥ ಆಯ್ತು ಅನ್ಕೋತೀನಿ. ಈ ರೀತಿ ಫ್ರಾಕ್ಷನ್ ಮೆಥಡಿಂದ ಮಾಡೋದು ಬೆಸ್ಟ್. ಇದನ್ನು ಇನ್ನೊಂದು ಸತಿ ನಾನು ಸಿರ್ಫ್ ಓನ್ಲಿ ಫ್ರಾಕ್ಷನ್ ಮೆಥಡಿಂದ ನಾನು ಹೇಳ್ತೀನಿ. 28.56 ನಾವು 2/7 ಅಂತ ಬರಿತೀವಿ ಫ್ರಾಕ್ಷನ್ ವ್ಯಾಲ್ಯೂ. ಕೆಳಗಡೆ ಇರೋದು ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ತೋರಿಸುತ್ತೆ, ಮೇಲ್ಗಡೆ ಇರೋದು ರಿಮೈನಿಂಗ್ ವ್ಯಾಲ್ಯೂ ತೋರಿಸುತ್ತೆ. ಈ ವ್ಯಾಲ್ಯೂವಲ್ಲೇ ಚೇಂಜ್ ಆಗುತ್ತೆ, ಟೋಟಲಲ್ಲಿ ಯಾವುದು ಚೇಂಜ್ ಆಗಂಗಿಲ್ಲ. ಓಕೆ, ಮೇಲ್ಗಡೆ ಇರೋದು ಪ್ರೆಸೆಂಟ್ಲಿ ರಿಮೈನಿಂಗ್ ವ್ಯಾಲ್ಯೂ ತೋರಿಸುತ್ತೆ. ಇವ ಏನು ಮಾಡಿದ್ದಾನೆ, 2/7 ಅಷ್ಟು ಸಬ್ಸ್ಟ್ರಾಕ್ಟ್ ಮಾಡಿದ್ದಾನೆ, ಅಂದರೆ ಮೈನಸ್ ಮಾಡಿದ್ದಾನೆ. ಟೋಟಲ್ ಎಷ್ಟೈತೆ, 7 ಐತೆ ನಮ್ಮ ಹತ್ರ. 7ರಲ್ಲಿ 2 ಮೈನಸ್ ಆಗಿದೆ ಅಂದಾಗ 5/7 ಉಳಿತು. 5/7 ಉಳಿತು. ಮೇಲ್ಗಡೆ ಉಳಿದಿರೋದು ಅಂದರೆ ಪ್ರೆಸೆಂಟ್ಲಿ ಬಿಕಮ್ ಆಗಿರೋದು ಅಂದರೆ ಉಳಿದಿರೋದು 450 ಐತಿಲ್ಲ, ಅದು ಮೇಲ್ಗಡೆ ಬಂತು. ಕೆಳಗಡೆ ಫಸ್ಟ್ ಇನಿಷಿಯಲ್ ವ್ಯಾಲ್ಯೂ ಗೊತ್ತಿಲ್ಲ, ಎಕ್ಸ್ ಅಂತ ಬರೆದ್ವಿ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ 5 1 5 9 ಆಗುತ್ತೆ. ಇದು 9 7 63 ಎಕ್ಸ್ ಇಸ್ ಈಕ್ವಲ್ಸ್ ಟು 630 ಆಗುತ್ತೆ. ಇದೇ ಮೆಥಡಿಂದ ಸಾಲ್ವ್ ಮಾಡೋಕ್ಕೆ ಪ್ರಾಕ್ಟೀಸ್ ಮಾಡಿರಿ. ಇವಾಗ ಇನಿಷಿಯಲಿ ಡಿಫಿಕಲ್ಟ್ ಅನಿಸ್ಬೋದು. ನೆಕ್ಸ್ಟ್ ಕ್ವಶನ್. ಇಲ್ಲಿ ಇನ್ಕ್ರೀಸ್ ಆಗಿದೆ. ಓಕೆ, when a number is increased by 14/2/7%, 14/2/7 ಫ್ರಾಕ್ಷನ್ ವ್ಯಾಲ್ಯೂ 1/7. ಏನು ಮಾಡಿದ್ದಾನೆ, ಇನ್ಕ್ರೀಸ್ ಮಾಡಿದ್ದಾನೆ, ಪ್ಲಸ್ ಆಯಿತು. ಪ್ಲಸ್ ಅಂದರೆ 7 ಇತ್ತು, 7ರಲ್ಲಿ 1 ಪ್ಲಸ್ ಆಗಿ 8 ಆಯ್ತು. ಇವಾಗ ಪ್ರೆಸೆಂಟ್ಲಿ 8/7 ಆಯಿತು. ಪ್ರೆಸೆಂಟ್ ವ್ಯಾಲ್ಯೂ ಎಷ್ಟಾಯ್ತು, 8 ಆಯಿತು. ಅಂದರೆ ಪ್ರೆಸೆಂಟ್ ಆಗಿರೋ ವ್ಯಾಲ್ಯೂ 8, ಅಂದರೆ 800 ಕೊಟ್ಟಿದ್ದಾನೆ. ಇಟ್ ಬಿಕಮ್ಸ್ 800. ಅದ್ರ ವ್ಯಾಲ್ಯೂ 800 ಅಂತ ಕೊಟ್ಟಿದ್ದಾನೆ. ಡಿವೈಡೆಡ್ ಬೈ ಮೊದಲು ಇನಿಷಿಯಲ್ ಗೊತ್ತಿಲ್ಲ, ಎಕ್ಸ್ ಅಂತ ಬರೆದ್ವಿ. ಡೈರೆಕ್ಟ್ 8 1 8 100 ಆಗುತ್ತಿದ್ದು. 100 × 7 ಎಷ್ಟಾಗುತ್ತೆ, ಎಕ್ಸ್ ಇಸ್ ಈಕ್ವಲ್ಸ್ ಟು 700. ಆನ್ಸರ್ ಸಿ, ಕರೆಕ್ಟ್ ಆನ್ಸರ್, ಆಪ್ಷನ್ ನಂಬರ್ ಸಿ. ಅರ್ಥ ಆಯ್ತು ಅನ್ಕೊತೀನಿ. ಈ ರೀತಿ ಫ್ರಾಕ್ಷನ್ ಮೆಥಡ್ ಮೂಲಕ ಸಾಲ್ವ್ ಮಾಡೋದು ಟ್ರೈ ಮಾಡಲಿ. ನೆಕ್ಸ್ಟ್ ಕ್ವಶನ್. ಓಕೆ, when a number is increased by 44.44%, 44.44% ಫ್ರಾಕ್ಷನ್ ವ್ಯಾಲ್ಯೂ ನಾನು ನಿನ್ನೆ ಕ್ಲಾಸಲ್ಲಿ ಹೇಳಿದ್ದೆ ಯಾವ ರೀತಿ ಸಾಲ್ವ್ ಮಾಡಬೇಕು. ಇದು 44.44 ನಾವು ಯಾವ ರೀತಿ ಬರಿತೀವಿ, 4 × 11.11% ಅಂತ ಬರಿತೀವಿ. 11.11 ಫ್ರಾಕ್ಷನ್ ವ್ಯಾಲ್ಯೂ ಏನಾಯ್ತು, 1/9 ಇಂಟು 4 ಆಯ್ತು. ಇದು ಅದಕ್ಕೋಸ್ಕರ ಇದೇನಾಯಿತು, 4/9 ಆಯಿತು. 4/9 4/9 ಇನ್ಕ್ರೀಸ್ ಮಾಡಿದಾನೆ ಅಂತಂದಕ್ಕೋಸ್ಕರ ಪ್ಲಸ್ ಬರೆದ್ವಿ. 4/9 ಅಷ್ಟು ಇನ್ಕ್ರೀಸ್ ಆಗಿದೆ. ಮೊದಲು ಎಷ್ಟಿತ್ತು, 9 ಇತ್ತು. 9ರಲ್ಲಿ 4 ಸೇರಿಸಿ ಏನಾಯ್ತಿದು, ಇವಾಗ 13 ಆಯಿತು. ಮೊದಲು ಎಷ್ಟಿತ್ತು, 9 ಇತ್ತು. ಇಟ್ ಬಿಕಮ್ಸ್ 550. 13 ಇವಾಗ ಪ್ರೆಸೆಂಟ್ಲಿ ಎಷ್ಟಾಯ್ತಿದ್ದು, 550 ಆಯಿತು. ಮೊದಲು ಎಷ್ಟಿತ್ತು ಗೊತ್ತಿಲ್ಲ, ಎಕ್ಸ್ ಆಯಿತು. ಕ್ರಾಸ್ ಮಲ್ಟಿಪ್ಲಿಕೇಶನ್, ಎಕ್ಸ್ ಇಸ್ ಈಕ್ವಲ್ಸ್ ಟು 550 × 9 ಡಿವೈಡೆಡ್ ಬೈ 13 ಆಗುತ್ತೆ. 13 4 52 13 4 52 3 ಉಳಿತು, 30 ಆಯಿತು. 13 2 26, 4 ಉಳಿತು. 13 3 39, ನಿಯರ್ಲಿ ಮುಂದೆ ಪಾಯಿಂಟ್ ಸಮಥಿಂಗ್ ಬರ್ತೈತೆ. ಓಕೆ, $42 ಪಾಯಿಂಟ್ ಸಮಥಿಂಗ್ ಬರ್ತೈತೆ ಇದು. 42 ಪಾಯಿಂಟ್ ಸಮಥಿಂಗ್, ನಿಯರ್ಲಿ 420 ಬರ್ತದೆ ಆನ್ಸರ್. ನಿಯರ್ಲಿ 420 ಬರ್ತದೆ ಆನ್ಸರ್. ಇದನ್ನು ಸಾಲ್ವ್ ಮಾಡಿಲ್ಲ, ಆಪ್ಷನ್ ನಿಯರ್ಲಿ ಬೇಕಾಗಿದೆ ನಮಗೆ. 420 ಬರ್ತೈತೆ ನಿಯರ್ಲಿ. ಅಂದರೆ ಇದು 42 ಆಯ್ತು ವ್ಯಾಲ್ಯೂ. 42 ಪಾಯಿಂಟ್ ಸಮಥಿಂಗ್ ಏನಾರು ಇರಲಿ, 42 ಪಾಯಿಂಟ್ ಸಮಥಿಂಗ್ ನಿಯರ್ಲಿ 400 ಬರುತ್ತೆ. ಓಕೆ, ಸಾಲ್ವೇ ಮಾಡ್ಬಿಡೋಣ ಬಿಡ್ರಿ. 13 4 52, 3 ಉಳಿತು, 30 ಆಯಿತು. 13 2 26 ಪಾಯಿಂಟ್ ಕೊಟ್ವಿ, 4 ಉಳಿತು, 0 ತೊಗೊಂಡು 40 ಆಯಿತು. 13 3 39, 1 ಉಳಿತು, ಏನು ಬರೋಂಗಿಲ್ಲ, ಮತ್ತು ಮುಂದಿನ ಹೋಗೋ ಅವಶ್ಯಕತೆ ಇಲ್ಲ. 42.3 42.3 × 9, 9 3 63, ಸಾರಿ
9 27, 9 18, 1 20, 9 4 36, 1 2 38, 380 ಸಮಥಿಂಗ್ ಆಗುತ್ತೆ. ಆನ್ಸರ್ ಏನೈತೆ ಇರೋದು ಆಪ್ಷನ್ ನಂಬರ್ ಬಿ ಕರೆಕ್ಟ್ ಆನ್ಸರ್. ನಿಯರ್ಲಿ 380 ಆಗುತ್ತೆ ಇದರ ಆನ್ಸರ್, 380. ನೆಕ್ಸ್ಟ್ ಕ್ವಶನ್. ಇಲ್ಲಿ ಡಿಕ್ರೀಸ್ಡ್ ಬೈ ಐತಿ. ಡಿಕ್ರೀಸ್ಡ್ ಬೈ ಅಂದಾಗ ನಂಬರ್ ಒರಿಜಿನಲ್ ನಂಬರಲ್ಲಿ ಇಂತಿಷ್ಟು ಡಿಕ್ರೀಸ್ ಆಗುತ್ತೆ. ವೆನ್ ಅ ನಂಬರ್ ಈಸ್ ಡಿಕ್ರೀಸ್ಡ್ ಬೈ 6/2 6/2 ಫ್ರಾಕ್ಷನ್ ವ್ಯಾಲ್ಯೂ ಏನಾಗುತ್ತೆ 6/2 ಅಂತಂದ್ರೆ ಒಂದು 16/2 ಅಂತ ಒಂದೈತೆ, 6/2 ಅಂತ ಐತೆ. ಇವೆರಡು ಕನ್ಫ್ಯೂಸ್ ಆಗ್ತಾವ ಅಂತ ಹೇಳಿದ್ದೆ ನಾನು. 16/2 ಯಾವಾಗಲೂ 1/6 ಅದ, 6/2 ಯಾವಾಗಲೂ 1/15 ಅದ. ಓಕೆ, 6/2 ಅಂತಂದ್ರೆ 1/15. ಏನು ಮಾಡಿದೆ ನಾನು ಡಿಕ್ರೀಸ್ ಮಾಡಿದೆ ಅಂದರೆ ಮೈನಸ್ ಬರೆದ್ವಿ. ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ, ಒಟ್ಟು 15 ಇತ್ತು ನಮ್ಮ ಹತ್ರ, 15 ರೂಪಾಯಿ ಇದ್ದು ಅದರಲ್ಲಿ 1 ರೂಪಾಯಿ ಮೈನಸ್ ಆಗಿ 14 ರೂಪಾಯಿ ಉಳಿದು 14/15 ಅಂತ ಫ್ರಾಕ್ಷನ್ ಉಳಿತೀವ. ಓಕೆ, ಈ 14 ಉಳಿದಿರೋದು ಕೊಟ್ಟಿದ್ದಾನಲ್ಲ ಅದೇ ಇಲ್ಲಿ ಮೇಲ್ಗಡೆ ಕೊಟ್ಟಿದ್ದಾನು, ಬಿಕಮ್ಸ್ 550 ಅಂತೇಳಿ. ಉಳಿದಿರೋದು ಎಷ್ಟಿದೆ 560. ಡಿಕ್ರೀಸ್ ಮಾಡಿದಾಗ 560 ಉಳಿತು. ಬಟ್ ಇನಿಷಿಯಲ್ ಎಷ್ಟಿತ್ತು ಎಕ್ಸ್ ಇತ್ತು, ಗೊತ್ತಿಲ್ಲ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ 14 4 56, 40 ಆಯಿತು. 40 × 15 ಈಸ್ ಈಕ್ವಲ್ಸ್ ಟು ಎಕ್ಸ್ ಆಗುತ್ತೆ. 15 4 60 ಅಂದರೆ ಎಕ್ಸ್ದು ವ್ಯಾಲ್ಯೂ 600 ಆಗುತ್ತೆ. ಆಪ್ಷನ್ ನಂಬರ್ ಸಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಇದ್ರ ಫ್ರಾಕ್ಷನ್ ವ್ಯಾಲ್ಯೂ ಗೊತ್ತಿರ್ಬೇಕು ನೀವು. 6.25 ಫ್ರಾಕ್ಷನ್ ವ್ಯಾಲ್ಯೂ ಏನಾಗುತ್ತೆ 1/16. ನೆನಪಿರ್ಬೋದು ಕೆಲವೊಬ್ಬರಿಗೆ, ಕೆಲವು ನೆನಪಿಲ್ಲದೆ ಇದ್ರೆ ಫ್ರಾಕ್ಷನ್ ವ್ಯಾಲ್ಯೂ ತಗೋರಿ. ಬ್ಯಾಟ್ ಮಾಡಿರಿ, ಫ್ರಾಕ್ಷನ್ ಇಂಪಾರ್ಟೆಂಟ್ ಅದು. ಫ್ರಾಕ್ಷನ್ ವ್ಯಾಲ್ಯೂ ಬ್ಯಾಟ್ ಮಾಡೋದು ಇಂಪಾರ್ಟೆಂಟ್ ಐತೆ. ಓಕೆ, a number is decreased by 6.25%. 6.25 ಅಂದರೆ 1/16. ಡಿಕ್ರೀಸ್ ಆಗಿದೆ, ಮೈನಸ್ ಆಯಿತು. ಮೊದಲು 16 ಇತ್ತು, ಉಳಿತಷ್ಟು ಒಂದು ಮೈನಸ್ ಆಗಿ 15 ಉಳಿತು. ಟೋಟಲ್ 16 ಇದ್ದಾಗ 15 ಉಳಿತು. ಈಗ ಉಳಿದಿರೋ ಫ್ರಾಕ್ಷನ್ ಇದು. ಇಷ್ಟು ಭಾಗ ಹೊರಗಡೆ ಹೋಗಿದೆ, ಉಳಿತಷ್ಟು ಇಷ್ಟು ಭಾಗ ಉಳಿದಿದೆ. ಒಟ್ಟು 16 ಭಾಗದಲ್ಲಿ ಒಂದು ಭಾಗ ಹೋಗಿ 15/16 ಉಳಿದಿದೆ, 15 ಭಾಗ ಬಾಕಿ ಉಳಿದಿದೆ. ಈ ಉಳಿದಿರೋ 15 ಭಾಗದ ವ್ಯಾಲ್ಯೂ ಕೊಟ್ಟಿದ್ದಾನೆ 225. ಬಟ್ ಮೊದಲು ಎಷ್ಟಿತ್ತು ಅದ್ರ ಗೊತ್ತಿಲ್ಲ, ಅದು ಎಕ್ಸ್ ಆಯಿತು. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಇದು 15 ಒಂದಲೇ 15, 15 5 75. ಓಕೆ, ನೆಕ್ಸ್ಟ್ 15 × 16 ಆಗುತ್ತೆ, ಈಸ್ ಈಕ್ವಲ್ಸ್ ಟು ಎಕ್ಸ್ ಆಗುತ್ತೆ. 15 × 16 ಈಸ್ ಈಕ್ವಲ್ಸ್ ಟು ಎಕ್ಸ್. ಓಕೆ, ಇದರಲ್ಲಿ ಒಂದು 2 ಇದು ಕೊಟ್ಟಾಗ 30 × 8 ಆಗುತ್ತೆ, 8 3 24, 240 ಇದರ ಆನ್ಸರ್. ಆಪ್ಷನ್ ನಂಬರ್ ಸಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಓಕೆ, ಇಲ್ಲೊಂದು ಸಕ್ಸೆಸಿವ್ ಮೆಥಡ್ಗಳ ಮೂಲಕ ಸಾಲ್ವ್ ಮಾಡೋದು ಒಂದು ಪ್ರಾಸೆಸ್ ಐತೆ. ಮೊದಲು ನಾರ್ಮಲ್ ಮೆಥಡ್ ಮೂಲಕನೇ ಸಾಲ್ವ್ ಮಾಡೋಣ, ಅದಾದ ನಂತರ ಸಕ್ಸೆಸಿವ್ ಮೆಥಡ್ ಹೇಳ್ತೀನಿ. ಈ ರೀತಿ ಡಬಲ್ ಸರಿ ಬಂದಾಗ, ಡಬಲ್ 3 4 ಟೈಮ್ಸ್ ಆ ರೀತಿ ಬಂದಾಗ ಸಕ್ಸೆಸಿವ್ ಮೆಥಡನ್ನು ಅಪ್ಲೈ ಮಾಡಬೇಕು ನಾವು. ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಇದೊಂದು ಕ್ವಶನ್ ನಾನೇ ಹೇಳ್ತೀನಿ, ಆಮೇಲೆ ನೀವು ಟ್ರೈ ಮಾಡುವಂದ್ರೆ. ವೆನ್ ಅ ನಂಬರ್ ಈಸ್ ಇನ್ಕ್ರೀಸ್ಡ್ ಬೈ 25%, ಆ ಒಂದು ನಂಬರ್ ನಂಬರ್ ಈಸ್ 100, ನಂಬರ್ 100 ಅಂತ ತಗೊಳ್ರಿ. 100 ಇತ್ತು, ಫಸ್ಟ್ ಪ್ರೊಸೆಸ್ ಏನು ಮಾಡ್ತೀರಾ 25% ಇನ್ಕ್ರೀಸ್ ಮಾಡ್ತೀರಾ, +25% ಆಯ್ತು. +25% ಇನ್ಕ್ರೀಸ್ ಮಾಡಿದಾಗ 100 ಇದ್ದು 25% ಇನ್ಕ್ರೀಸ್ ಮಾಡಿದಾಗ 125 ಆಯಿತು. ನೆಕ್ಸ್ಟ್ ಏನು ಮಾಡ್ತೀರಾ, ಆ್ಯಂಡ್ ದೆನ್ ಡಿಕ್ರೀಸ್ಡ್ ಬೈ 20%. ನೆಕ್ಸ್ಟ್ ಏನು ಮಾಡ್ತೀರಾ -20% ಮಾಡ್ತೀರಾ. 125 20% ಅಂದರೆ 10% ಅಂದರೆ 12.5, 20% ಅಂದರೆ 25, -25 ಆಗುತ್ತೆ. 125 20% ಅಂದರೆ 1/5 ಆಗುತ್ತೆ. ಫ್ರಾಕ್ಷನ್ ವ್ಯಾಲ್ಯೂ 5 2 10, 5 5 25 ಅಂದರೆ 25 ಮೈನಸ್ ಆಯಿತು, ಇಲ್ಲಿ 25 ಪ್ಲಸ್ ಆಯಿತು. ಫೈನಲಿ ಉಳಿತು ಎಷ್ಟು 100 ಉಳಿತು ವಾಪಸ್. 125ರಲ್ಲಿ 25 ಹೋಗಿ 100 ಉಳಿತು. ಏನು ಕೇಳಿದೆ ನಾನು, ಫೈಂಡ್ ದ ಒರಿಜಿನಲ್ ನಂಬರ್.
ಒರಿಜಿನಲ್ ನಂಬರ್ ಏನೈತೆ ಪ್ರೆಸೆಂಟ್ ನಂಬರ್ ಏನೈತಲ್ಲ ಇವೆರಡು ಸೇಮ್ ಇದಾವೆ. ಹಾಗಿದ್ಮೇಲೆ ಒರಿಜಿನಲ್ ನಂಬರ್ ಕೂಡ 555 ಇರ್ತೈತೆ. ಅರ್ಥ ಆಯ್ತು ಅನ್ಕೊತೀನಿ. ಇನ್ನೊಂದು ಸಾರಿ ಹೇಳ್ತೀನಿ, ಇದೆ ಯಾವುದೇ ಒಂದು ನಂಬರ್ ತೊಗೊಂಡ್ರೆ ಇಲ್ಲಿ ನೀವು ನಮ್ಗೆ ಕ್ಯಾಲ್ಕುಲೇಷನ್ ಈಸಿ ಆಗಲಿ, ಪರ್ಸೆಂಟೇಜ್ ಇರೋದ್ರಿಂದ ಕ್ಯಾಲ್ಕುಲೇಷನ್ ಈಸಿ ಆಗಲಿ ಅಂತೇಳಿ 100 ಅಂತೇಳಿ ಅನ್ಕೋತೀವಿ. ಆ ನಂಬರನ್ನು 100 ಅನ್ಕೊಂಡಾಗ ಮೊದಲು 100 ರೂಪಾಯಿದು ನಿಮ್ಮ ಹತ್ರ, ಅದರೊಳಗೆ 25% ಇನ್ನೂ ಆ್ಯಡ್ ಮಾಡಿದ್ರಿ. 25% ಎದ್ರದ್ದು ಒರಿಜಿನಲ್ ನಂಬರಿಂದ 25% ಆ್ಯಡ್ ಮಾಡಿದ್ರಿ. ಆ್ಯಡ್ ಮಾಡಿದಾಗ ಇದರಲ್ಲಿ 25% ಅಂದರೆ 25 ರೂಪಾಯಿ ಆ್ಯಡ್ ಆಗುತ್ತೆ, ಆಗಿ 125 ಆಗುತ್ತೆ. ನೆಕ್ಸ್ಟ್ ಏನು ಮಾಡ್ತೀರಾ, ನೆಕ್ಸ್ಟ್ ಪ್ರೊಸೆಸಲ್ಲಿ 20 ರೂಪಾಯಿ ಖರ್ಚು ಮಾಡಿ, ಅಂದರೆ 20% ರೊಕ್ಕ ಖರ್ಚು ಮಾಡ್ತೀರಾ. 20 ರೂಪಾಯಿ ಅಲ್ಲದು 20% ರೊಕ್ಕ ಖರ್ಚು ಮಾಡ್ತೀರಾ. 20% ಖರ್ಚು ಮಾಡಿದಾಗ 125ರದ್ದು 20% ಎಷ್ಟಾಗುತ್ತೆ? 125ರದ್ದು 20% ಎಷ್ಟಾಗುತ್ತೆ? 25 ರೂಪಾಯಿ ಆಗುತ್ತೆ. 25 ರೂಪಾಯಿ ಕಡಿಮೆ ಅದು. 125ರಲ್ಲಿ 25 ಹೋದಾಗ ಮತ್ತೆ ಎಷ್ಟು ಉಳಿತು? 100 ರೂಪಾಯಿ ಉಳಿತು. ಮೊದಲಿದ್ದು ನಿಮ್ಮ ಹತ್ರ 100 ರೂಪಾಯಿ, ಅದರಾಗ 25 ರೂಪಾಯಿ ಹೆಚ್ಚಿಗೆ ಗಳಿಸಿದ್ರಿ. ಆಮೇಲೆ 20% ಕಳೆದಾಗ ವಾಪಸ್ ಮತ್ತೆ ಎಷ್ಟು ಉಳಿತು? 100 ರೂಪಾಯಿ ಉಳಿತು. ಅವನು ಕೊಟ್ಟಿದ್ದಾನೇನು? ದೆನ್ ಡಿಕ್ರೀಸ್ಡ್ ಬೈ 20%, ದ ಫೈನಲ್ ವ್ಯಾಲ್ಯೂ ವಿಲ್ ಬಿಕಮ್ 550. ಈ 555 ಈ ವ್ಯಾಲ್ಯೂ ಕೊಟ್ಟಿದ್ದಾನೆ 555. ಸೇಮ್ ಇದೆ 100 ಇಲ್ಲಿ ಕೂಡ ಐತೆ, ಇಲ್ಲಿ ಕೂಡ ಏನಾಗುತ್ತೆ 555 ಇರುತ್ತೆ ಆನ್ಸರ್. ಅರ್ಥ ಆಯ್ತು ಅನ್ಕೊಂತೀನಿ. ಓರಲ್ಲಿ ನೋಡಿದಾಗ ಏನು ಅನ್ಸಿಬಿಡ್ತೈತೆ ನಿಮ್ಮಲ್ಲಿ, ಮೊದಲು ಏನಾಯಿತು, ಓಕೆ 25% ಇನ್ಕ್ರೀಸ್ ಆಗಿದೆ, 20% ಡಿಕ್ರೀಸ್ ಆಗಿದೆ, ಅಂದರೆ 555 ರೂಪಾಯಿಗಿಂತ ಏನಾಗಿತ್ತು? ಕಡಿಮೆ ರೊಕ್ಕ ಇರ್ಬೋದು. ಅಂದ್ರೆ ಮೊದಲು ಜಾಸ್ತಿ ಹೆಚ್ಚಾಗಿದೆ, ಜಸ್ಟ್ 20% ಕಡಿಮೆ ಆಗಿದೆ, 25% ಹೆಚ್ಚಾಗಿದೆ ಅಂದಾಗ ನಿಮ್ಗೇನು ಅನಿಸ್ಬಿಡ್ತೈತೆ? ವ್ಯಾಲ್ಯೂವಲ್ಲಿ ಜಾಸ್ತಿ ಆಗಿರುತ್ತೆ, ಇದು ಹೆಚ್ಚಿಗೆ ಆಗಿರುತ್ತೆ, ಇದಕ್ಕಿಂತ ಕಡಿಮೆನೇ ಇರ್ಬೇಕು ಮೊದಲಿರೋ ರೊಕ್ಕ ಅಂತ ಅನ್ಸುತ್ತೆ ನಿಮಗೆ. ಇದಕ್ಕೊಂದು ಇನ್ನೊಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ನಾನು. ನಿಮ್ಮ ಹತ್ರ 100 ರೂಪಾಯಿ ಇದ್ದು, ಅಂದರೆ ನಿಮ್ಮ ಸ್ಯಾಲರಿ, ನಿಮ್ದು ಇನ್ಕಮ್ ಎಷ್ಟಿತ್ತು? ನಿಮ್ದು ಸ್ಯಾಲರಿ 100 ರೂಪಾಯಿ ಇತ್ತು. ಒಂದು ವರ್ಷ ಆದ ನಂತರ ನಿಮ್ಗೆ 10% ಇನ್ಕ್ರಿಮೆಂಟ್ ಕೊಟ್ಟರು, 10% ಇನ್ಕ್ರೀಸ್ ಮಾಡಿದ್ರೆ ನಿಮ್ಮ ಸ್ಯಾಲ್ರಿ. ಇನ್ಕ್ರೀಸ್ ಮಾಡಿದಾಗ ಎಷ್ಟಾಗುತ್ತೆ? ನಿಮ್ಮ ಸ್ಯಾಲ್ರಿ 110 ರೂಪಾಯಿ ಆಗುತ್ತೆ ತಿಂಗಳ, ಮಂತ್ಲಿ 110 ರೂಪಾಯಿ ಆಯಿತು. ನೆಕ್ಸ್ಟ್ ಮಂತ್ ಏನು ಮಾಡ್ದ? ನಿಮ್ಮದು ಪರ್ಫಾರ್ಮೆನ್ಸ್ ಸರಿ ಇಲ್ಲ ಅಂತಂದು 10% ಸ್ಯಾಲ್ರಿ ಮತ್ತೇನು ಮಾಡ್ತಾನೆ ಅವನು? ಡಿಕ್ರೀಸ್ ಮಾಡ್ತಾನೆ. ಮೊದಲು 10% ಇನ್ಕ್ರೀಸ್ ಮಾಡಿದ್ದ, ವಾಪಸ್ ಏನು ಮಾಡ್ತಾನೆ? 10% ಡಿಕ್ರೀಸ್ ಮಾಡ್ತಾನೆ. 110ದ 10% ಎಷ್ಟಾಗುತ್ತೆ? 110 ಇಂಟು 10%. 10% ಅಂದರೆ 10/100, 20 ಕ್ಯಾನ್ಸಲ್ ಆಗಿ 11 ಬರುತ್ತೆ. -11 ರೂಪಾಯಿ ಮಾಡ್ತಾನೆ ಅವನು. 110 ರೂಪಾಯಿದಾಗ -11 ಮಾಡಿದಾಗ 99 ರೂಪಾಯಿ ಸ್ಯಾಲ್ರಿ ಉಳಿತು. ಒರಿಜಿನಲ್ ಸ್ಯಾಲ್ರಿ ಎಷ್ಟಿತ್ತು ನಿಮ್ಮದು? 100 ರೂಪಾಯಿ ಇತ್ತು. ಇವಾಗ ಸ್ಯಾಲ್ರಿ ಎಷ್ಟಾಯಿತು? 99 ರೂಪಾಯಿ ಆಯಿತು. 1 ರೂಪಾಯಿ ನಿಮಗೇನಾಯಿತು? ಲಾಸ್ ಆಯಿತು. 1 ರೂಪಾಯಿ ಲಾಸ್ ಆಯಿತು ಅಂದ್ರೆ 1% ಲಾಸ್ ಆಯ್ತು ನಿಮ್ಗೆ. 100ಕ್ಕೆ 1 ರೂಪಾಯಿ ಅಂದ್ರೆ 1%, 200ಕ್ಕೆ 1 ರೂಪಾಯಿ ಅಂತಂದ್ರೆ ಎಷ್ಟಾಗುತ್ತೆ? 0.5% ಲಾಸ್ ಆಗುತ್ತೆ. ಅದೇ ರೀತಿ ಇಲ್ಲಿ ನಿಮ್ಗೆ ಇದ್ರ ಅರ್ಥ ಏನಾಯ್ತಂದ್ರೆ, ಮೊದಲು 10% ಇನ್ಕ್ರೀಸ್ ಆಗಿ 10% ಡಿಕ್ರೀಸ್ ಆಗಿದೆ. ಬಟ್ ಒರಿಜಿನಲ್ ಸ್ಯಾಲರಿಯಲ್ಲಿ ಮೊದಲು 100 ರೂಪಾಯಿ ಇರೋದು ಇವಾಗ 99 ರೂಪಾಯಿ ಬರ್ತೈತಿ. ಯಾಕಂದ್ರೆ ಇಲ್ಲಿ ಇನ್ಕ್ರೀಸ್ ಆಗಿರ್ತೈತಿಲ್ಲ, ಇನ್ಕ್ರೀಸ್ ಆಗಿರೋ ವ್ಯಾಲ್ಯೂ ಅಲ್ಲಿ ಕೂಡ ಏನಾಗಿರ್ತೈತಿ? ಡಿಕ್ರೀಸ್ ಆಗುತ್ತೆ. ಅದಕ್ಕೋಸ್ಕರ ನೆಕ್ಸ್ಟ್ ವರ್ಷ ಏನಾಗುತ್ತೆ? ಅಮೌಂಟ್ ಡಿಕ್ರೀಸ್ ಆಗುತ್ತೆ. ಅರ್ಥ ಆಯ್ತು ಅನ್ಕೊಂತೀನಿ ಇದು. ಓಕೆ, ಇದನ್ನು ನಾವು ನಾರ್ಮಲ್ ಮೆಥಡಿಂದ ಬಿಡಿಸಿದ್ವಿ. ಸಕ್ಸೆಸಿವ್ ಮೆಥಡಿಂದ ಬಿಡಿಸೋದು ಯಾವ ರೀತಿ ಅಂತೇಳಿ ನೋಡೋಣ ಇವಾಗ. ಫ್ರಾಕ್ಷನ್ ವ್ಯಾಲ್ಯೂ ಡೈರೆಕ್ಟ್ ಬರೆಯೋದು. ಇದೇನಾಯ್ತು? ಫ್ರಾಕ್ಷನ್ 25%. 25% ಆಯಿತು. 25% ಯಾವ ರೀತಿ ಬರಿತೀವಿ ನಾವು? 1/4 ಅಂತ ಬರಿತೀವಿ. ಏನಾಗಿದೆ? ಇದು ಇನ್ಕ್ರೀಸ್ ಆಗಿದೆ ಅಂತೇಳಿ ಅಂದ್ರೆ ಪ್ಲಸ್ ಬರ್ತೀವಿ, ಕಾಮ. ನೆಕ್ಸ್ಟ್ ಏನೈತೆ? 20% ಏನಾಗಿದೆ? ಡಿಕ್ರೀಸ್ ಆಗಿದೆ. 20% ಫ್ರಾಕ್ಷನ್ ವ್ಯಾಲ್ಯೂ 1/5 ಡಿಕ್ರೀಸ್ ಆಗಿದೆ, ಮೈನಸ್ ಆಯ್ತು. ಇದನ್ನು ಯಾವ ರೀತಿ ಮಾಡ್ಬೇಕಂತಂದ್ರೆ, ಮೊದಲು ನಿಮ್ಮ ಹತ್ರ ಏನಿತ್ತು? 4 ರೂಪಾಯಿ ಇತ್ತು. 4 ರೂಪಾಯಲ್ಲಿ 1 ರೂಪಾಯಿ ಹೆಚ್ಚಿಗೆ ಆಗಿ ಎಷ್ಟಾಯ್ತು? ಈಗ ಪ್ರೆಸೆಂಟ್ಲಿ 5 ರೂಪಾಯಿ ಆಯ್ತು. ನೆಕ್ಸ್ಟ್ ಮೊದಲು ಎಷ್ಟಿತ್ತು ನಿಮ್ಮಲ್ಲಿ? 5 ರೂಪಾಯಿ ಇತ್ತು. 5 ರೂಪಾಯಿ ಒಳಗೆ 1 ರೂಪಾಯಿ ಕಡಿಮೆ ಎಷ್ಟು ಉಳಿತು? 4 ರೂಪಾಯಿ ಉಳಿತು. ಇಲ್ಲಿ 4 ಅದ, ಇಲ್ಲಿ 4 ಅದ, ಕ್ಯಾನ್ಸಲ್ ಆಯ್ತು. ಇಲ್ಲಿ 5 ಅದ, ಇಲ್ಲಿ 5 ಅದ, ಕ್ಯಾನ್ಸಲ್ ಆಯಿತು. ಇನಿಷಿಯಲಿನೂ 1 ರೂಪಾಯಿ, ಫೈನಲಿನೂ 1 ರೂಪಾಯಿ. ಇನಿಷಿಯಲಿನೂ 1 ರೂಪಾಯಿ, ಫೈನಲಿನೂ 1 ರೂಪಾಯಿ. ಈ ಫೈನಲಿದು ವ್ಯಾಲ್ಯೂ ಕೊಟ್ಟಿದ್ದಾನೆ 555. ಇದು 500 ಆಯಿತು. 1 ಯೂನಿಟ್ ವ್ಯಾಲ್ಯೂ 550 ಅಂತಂದರೆ ಇಲ್ಲಿ ಕೂಡ 1 ಯೂನಿಟ್ ವ್ಯಾಲ್ಯೂ 555 ಆಗುತ್ತೆ. ಅರ್ಥ ಆಯ್ತು ಅನ್ಕೊತೀನಿ. ಇದು ಇನ್ನು ನೆಕ್ಸ್ಟ್ ಮುಂದಿನ ಕ್ವಶನ್ಸಲ್ಲಿ ನಿಮ್ಗೆ ಸಕ್ಸಸ್ಸಿವ್ ಮೆಥಡ್ ಪೂರ್ತಿ ಡೀಟೇಲಾಗಿ ಅರ್ಥ ಆಗುತ್ತೆ. ಈ ಕ್ವಶನಲ್ಲಿ ಬಂದರೆ ಸಕ್ಸಸ್ಸಿವ್ ಮೆಥಡ್ ಯಾಕೆ ಅಷ್ಟು ಇಂಪಾರ್ಟೆಂಟ್ ಆಯ್ತು ಅನ್ನೋದನ್ನು ಇಲ್ಲಿ ಗೊತ್ತಾಗುತ್ತೆ. ಟ್ರೈ ಮಾಡಿರಿ ಕ್ವಶನ್. ಇನ್ನೂ ಸಕ್ಸಸ್ಸಿವ್ ಮೆಥಡ್ ಇನ್ನೂ ಜಾಸ್ತಿ ಹಂಗೆ ಲೆವೆಲ್ ಇನ್ಕ್ರೀಸ್ ಆಗೋದಿದೆ. ಇವಾಗ ಜಸ್ಟ್ ಇದು ಕ್ವಶನ್ ಸ್ಟಾರ್ಟ್ ಮಾಡಿರೋದು ನಾನು ಇವತ್ತು. ಇನ್ನೂ 3 ಕ್ಲಾಸಸ್ ಇರ್ತವೆ ಇದ್ರ ಮೇಲೆ. ಅಂದರೆ ಇವತ್ತಿಂದೊಂದು ಇನ್ನೂ 2 ಕ್ಲಾಸಸ್ ಇರ್ತವೆ. ಈ ಪರ್ಸೆಂಟೇಜಲ್ಲಿ ನಿಮ್ಗೆ ಸಕ್ಸಸ್ಸಿವ್ ಕಾನ್ಸೆಪ್ಟು, ಪರ್ಸೆಂಟೇಜ್ ಕಂಪ್ಯಾರಿಸನ್ ಕಾನ್ಸೆಪ್ಟು, ಆಮೇಲೆ ಪರ್ಸೆಂಟೇಜ್ ಅಂದರೆ ಏನು, ಆಮೇಲೆ ಫ್ರಾಕ್ಷನ್ ವ್ಯಾಲ್ಯೂಸ್ಗಳು ಇಷ್ಟು ಗೊತ್ತಾದ್ರೆ ಸಾಕು. ಅದ್ರ ಬಿಟ್ಟು ಬೇರೆ ಏನು ಇಂಪಾರ್ಟೆಂಟ್ ಇಲ್ಲ ಇಲ್ಲಿ. ಉಳ್ಕಿದ್ದೆಲ್ಲ ನೀವು ಎಲ್ಲಿ ಕಲಿತೀರಾ ಅಂತಂದರೆ ಮಿಕ್ಸರ್ ಆ್ಯಂಡ್ ಎಲಿಗೇಷನಲ್ಲಿ ಕಲಿತೀರಾ, ನೀವು ಟೈಮ್ ಸ್ಪೀಡ್ ವರ್ಕಲ್ಲಿ ಅಲ್ಲಿ ಕಲಿತೀರಾ, ಆಮೇಲೆ ಪ್ರಾಫಿಟ್ ಲಾಸಲ್ಲಿ ಕಲಿತೀರಾ, ಸಿಂಪಲ್ ಇಂಟ್ರೆಸ್ಟ್, ಕಂಪೌಂಡ್ ಇಂಟ್ರೆಸ್ಟಲ್ಲಿ ಕಲಿತೀರಾ, ಡಾಟಾ ಇಂಟರ್ಪ್ರಿಟೇಷನ್ ಸಾಲ್ವ್ ಮಾಡುವಾಗ ಅಲ್ಲಿ ಕಲಿತೀರಾ. ಓಕೆ.
ಈ ಕ್ವಶನಲ್ಲಿ ಟ್ರೈ ಮಾಡಿದ್ರೆ ಅಂತ ಅನ್ಕೊಂತೀನಿ, ನೋಡೋಣ. ವೆನ್ ಅ ನಂಬರ್, ಯಾವ ನಂಬರ್ ಗೊತ್ತಿಲ್ಲ, ವೆನ್ ಅ ನಂಬರ್ ಈಸ್ ಇನ್ಕ್ರೀಸ್ಡ್ ಬೈ 66.66%. 66.66% ಇದು ಫ್ರಾಕ್ಷನ್ ವ್ಯಾಲ್ಯೂ ಏನಾಗುತ್ತೆ, 6 × 11.11% ಅಂತ ಬರಿಬೋದು ನಾವು. 11.11 ಅಂದ್ರೆ 1/9. ಇಲ್ಲಿ ಇಂಟು 6 ಇರೋದ್ರಿಂದ ಏನಾಗುತ್ತೆ, ಇದು 6/9 ಆಯಿತು. 6/9 ವ್ಯಾಲ್ಯೂ ಏನಾಗುತ್ತೆ, 3 2 3 ಅಂದರೆ 2/3 ಆಯಿತು. ಓಕೆ, ನಾನು ಇದು ಇಷ್ಟೆಲ್ಲ ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆನೇ ಇಲ್ಲ. 33.33% ಅಂತಂದರೆ 1/3 ಅದು ಫ್ರಾಕ್ಷನ್ ವ್ಯಾಲ್ಯೂ. ಇದಕ್ಕೆ ಎರಡು ಕಡೆ ಇಂಟು ಮಾಡಿದ್ದೇನೆ, 66.66 ಅಂದರೆ 2/3. ಓಕೆ, ಇದ್ರ ವ್ಯಾಲ್ಯೂ ಏನೈತೆ 2/3. 2/3 ಏನಾಗಿದೆ, ಇನ್ಕ್ರೀಸ್ ಆಗಿದೆ. ಇನ್ಕ್ರೀಸ್ ಆಗಿದೆ ಅಂದರೆ ಪ್ಲಸ್ ಬರ್ತೀವಿ, ಕಾಮ. ನೆಕ್ಸ್ಟ್ ಏನಾಗಿದೆ, ಇನ್ನೊಂದು ಪ್ರೊಸೆಸ್ ಏನಾಗಿದೆ, 16.66% ಡಿಕ್ರೀಸ್ ಆಗಿದೆ. ಅದೇ ಅಮೌಂಟಲ್ಲಿ 16 ದೆನ್ ಅಂತ ಅಂದಿದ್ದಾನೆ, ಅಂದರೆ ಇದಾದ ನಂತರ ಈ ಪ್ರೊಸೆಸ್ ಆಗಿದೆ. ಅದಕ್ಕೋಸ್ಕರ ದೆನ್ 16.66% ಡಿಕ್ರೀಸ್ ಆಗಿದೆ. 16.66 ಅಂದರೆ 1/6 ಡಿಕ್ರೀಸ್ ಆಗಿದೆ, ಮೈನಸ್ ಆಯಿತು. ಮೊದಲೆಷ್ಟಿತ್ತು, 3 ಇತ್ತು, 3ರಲ್ಲಿ 2 ಆ್ಯಡ್ ಆಗಿ 5 ಆಯಿತು ಪ್ರೆಸೆಂಟ್ಲಿ. ಮೊದಲೆಷ್ಟಿತ್ತು, ಇಲ್ಲಿ 6 ಇತ್ತು, 6ರಲ್ಲಿ 1 ಕಡಿಮೆಗೆ 5 ಉಳಿತು. ಓಕೆ, ಇದು ಈ ಕಡೆ ಇರೋದು ಯಾವಾಗಲೂ ಉಳಿದಿರೋದು ತೋರಿಸುತ್ತೆ, ಈ ಕಡೆ ಇರೋದು ಇನಿಷಿಯಲಿ ತೋರಿಸುತ್ತೆ. ಇನಿಷಿಯಲಿ ಫೈನಲ್ 6 3 18 ಮೊದಲಿತ್ತು, ಇವಾಗ ಎಷ್ಟಾಯಿತು, 5 ಇಲ್ಲ 25 ಆಯಿತು. ಮೊದಲು 18 ಇತ್ತು, ಬಟ್ ಇವಾಗ ಎಷ್ಟಾಯಿತು, 25 ಆಯಿತು. ಅವನು ಫೈನಲ್ ವ್ಯಾಲ್ಯೂ 25 ವ್ಯಾಲ್ಯೂ ಕೊಟ್ಟಿದ್ದಾನೆ 550 ಅಥವಾ ಅಂದರೆ 25 ಈಸ್ ಈಕ್ವಲ್ಸ್ ಟು 550. 25 ಯೂನಿಟ್ ವ್ಯಾಲ್ಯೂ 550 ಅಂದರೆ 25 1 22 1 ಯೂನಿಟ್ ವ್ಯಾಲ್ಯೂ ಏನಾಯಿತು, 20 ಆಯಿತು. 1 ಯೂನಿಟ್ ಈಸ್ ಈಕ್ವಲ್ಸ್ ಟು 20 ಅಂದಮೇಲೆ 18 ಯೂನಿಟ್ ಈಸ್ ಈಕ್ವಲ್ಸ್ ಟು 18 × 20 ಆಗುತ್ತೆ. 18 7 36 360 ಇನಿಷಿಯಲ್ ವ್ಯಾಲ್ಯೂ. ಆಪ್ಷನ್ ನಂಬರ್ ಸಿ ಕರೆಕ್ಟ್ ಆನ್ಸರ್. ಓಕೆ, ಅರ್ಥ. ಇದೇ ಕ್ವಶನನ್ನು ನಾವು ನಾರ್ಮಲ್ ಮೆಥಡಿಂದ ಕೂಡ ಮಾಡ್ಬೋದು. ಇನಿಷಿಯಲ್ ವ್ಯಾಲ್ಯೂ ಏನು ತೊಗೊಳ್ರಿ, ಒಂದು 100 ರೂಪಾಯಿದು ಅಂದ್ಕೊಳ್ರಿ. 100 ಆಯ್ತಾ, 100 ತೊಗೊಳ್ಳೋಣ, ಯಾಕಂದ್ರೆ ಕಂಪ್ಯಾರಿಸನಲ್ಲಿ ಈಸಿ ಆಗುತ್ತೆ. 100x ರೂಪಾಯಿ ಇದ್ದು ನಿಮ್ಮ ಬಳಿ. ನೀವೇನು ಮಾಡಿದ್ರೆ, ಮೊದಲು 66.66% ಇನ್ಕ್ರೀಸ್ ಮಾಡಿದ್ರೆ, 66.66 ಅಂತಂದ್ರೆ 2/3 ಆದ ಫ್ರಾಕ್ಷನ್ ವ್ಯಾಲ್ಯೂ. 1 ರೂಪಾಯಿ ಇತ್ತು, 1 ರೂಪಾಯಲ್ಲಿ 2/3 ಇನ್ಕ್ರೀಸ್ ಮಾಡಿದಾಗ ಏನಾಗುತ್ತೆ, ಇದು 3 ಈ ಕಡೆ ಹೋಗಿ 3 + 2 5/2 ಆಗುತ್ತೆ. ಅರ್ಥ ಆಯ್ತು ಅನ್ಕೊತೀನಿ. 5/2 ಸಾರಿ, 100 ರೂಪಾಯಿ ಅಂದ್ಕೊಳ್ಳೋಣ, 100x ಅಂದ್ಕೊಳ್ಳೋಣ. ಇದರೊಳಗೆ ಮೊದಲು 2/3 ಎಷ್ಟು ಇನ್ಕ್ರೀಸ್ ಮಾಡ್ತೀರಾ, 2/3 ಇನ್ಕ್ರೀಸ್ ಆಯ್ತು ಅಂದರೆ ಮೊದಲು 3 ಇತ್ತು, 3 2 ಆ್ಯಡ್ ಆಗಿ 5 ಆಗುತ್ತೆ. ಇದು ಯಾಕೆ ಈ ರೀತಿ ಅಂತಂದರೆ, ಯಾವಾಗಲೂ ಫ್ರಾಕ್ಷನ್ದು ಹೈಯೆಸ್ಟ್ ವ್ಯಾಲ್ಯೂ ಏನಿರ್ತೈತಿ, 1 ಇರ್ತೈತಿ. ಅದು 1 ಅಂದ್ಕೊಳ್ರಿ. ಈಗ ನೀವು 1 ರೂಪಾಯಿ ಒಳಗೆ ಏನು ಮಾಡ್ತಿದ್ದೀರಾ, ಇನ್ಕ್ರೀಸ್ಡ್ ಬೈ 16.66% ಅಂತ ಇನ್ಕ್ರೀಸ್ ಮಾಡ್ತಿದ್ದೀರಾ. ಅದಕ್ಕೋಸ್ಕರ ಇದರಲ್ಲಿ 16.66 ಅಂದರೆ 2/3 ಆ್ಯಡ್ ಆಯಿತು. ಆ್ಯಡ್ ಮಾಡಿದಾಗ ಇದೇನಾಗುತ್ತೆ, 3 ಒಂದು ಎಲ್ ಸಿ ಎಮ್ ತೊಗೊಂಡಾಗ 3 LCM ಆಗುತ್ತೆ. ಈ ಕಡೆ 3 + 2 5 ಬರುತ್ತೆ. ಇಷ್ಟು ಫ್ರಾಕ್ಷನ್ ಉಳಿತೈತಿ. ಯಾವಾಗಲೂ ಆ ನಂಬರನ್ನು ಇನ್ಕ್ರೀಸ್ ಮಾಡಿದಾಗ 5/3 ಅಂದರೆ 2/3 ಇನ್ಕ್ರೀಸ್ ಮಾಡಿದಾಗ 5/3 ಬಂತು. ಡಿಕ್ರೀಸ್ ಮಾಡಿ ನೋಡಿರಿ, ಯಾವಾಗಲೂ ಫ್ರಾಕ್ಷನ್ದು ಹೈಯೆಸ್ಟ್ ವ್ಯಾಲ್ಯೂ 1 ಇರ್ತೈತಿ. ಡಿಕ್ರೀಸ್ ಮಾಡ್ತಿದ್ದೀವಿ ಎಷ್ಟು, 16.66% ಡಿಕ್ರೀಸ್ ಮಾಡ್ತೀವಿ. ಅಂದರೆ 1 - 16.66 ಅಂದರೆ 1/6. ಅದನ್ನು ನಾವು ಯಾವ ರೀತಿ ಬರ್ತೀವಿ, LCM 6 ಆಯಿತು, 6ರಲ್ಲಿ 1 ಹೋಗಿ 5, 5/3 ಆಗುತ್ತೆ. ಇದನ್ನೇ ನಾನು ಡೈರೆಕ್ಟಾಗಿ ಹೇಳ್ತಿರೋದು ಇಲ್ಲಿ. ಅಂದರೆ ಫ್ರಾಕ್ಷನ್ ಏನಾಗುತ್ತೆ, 66.66 2/3 ಆಯಿತು. 2/3 ಆಯಿತು, ಏನಾಗಿದೆ, ಇನ್ಕ್ರೀಸ್ ಆಗಿದೆ ಅಂತೇಳಿ ಪ್ಲಸ್ ಬರಿತೀವಿ. 3 ಒಳಗೆ 2 ಪ್ಲಸ್ ಆಗಿ 5/3 ಆಯಿತು ಫೈನಲಿ. ಅದೇ ನಾನು ಇಲ್ಲಿ ಐತೆ ನೋಡ್ರಿ. ಇಲ್ಲಿ ಏನಾಗದ 16.66 ಅದ. 16.66 ಅಂದರೆ ಏನದ, ಫ್ರಾಕ್ಷನ್ ವ್ಯಾಲ್ಯೂ 1/6 ಏನಾಗಿದೆ, ಡಿಕ್ರೀಸ್ ಆಗಿದೆ. ಇಲ್ಲಿ ಮೈನಸ್ ಬರ್ತೀವಿ. 6 1 ಹೋಗಿ ಎಷ್ಟು ಉಳಿತು ಫೈನಲಿ, 5/6 ಫ್ರಾಕ್ಷನ್ ಎಷ್ಟು ಉಳಿತು, ಅದೇ 5/6 ಇಲ್ಲ ಐತೆ ನೋಡ್ರಿ, ಅದೇ ಇಲ್ಲಿ ಉಳಿತು. ಇದನ್ನು ತಿಳಿಸೋಕ್ಕೋಸ್ಕರ ನಾನು ಹೇಳಿರೋದು. ಓಕೆ, 100x ಅಂತೇಳಿ ರೊಕ್ಕ ತೊಗೊಳ್ರಿ. ಇಂಟು ಮೊದಲು ಏನಾಯ್ತು, ಡಿಕ್ರೀಸ್ ಆಗೈತೆ, ಇನ್ಕ್ರೀಸ್ ಆಗೈತೆ, ಸಾರಿ 66.66% ಇನ್ಕ್ರೀಸ್ ಆಗಿದೆ. ಇನ್ಕ್ರೀಸ್ ಆದಾಗ ಫ್ರಾಕ್ಷನ್ ಏನಾಯ್ತು, ಅದು 5/3 ಆಯಿತು. ಇನ್ಕ್ರೀಸ್ ಮಾಡಿದಾಗ 5/3 ಆಯಿತು. ನೆಕ್ಸ್ಟ್ ಡಿಕ್ರೀಸ್ ಮಾಡಿದಾಗ ಏನಾಯಿತು, 5/6 ಆಯಿತು. ಫೈನಲಿ ಅದು ಎಷ್ಟು ಬಂತು ವ್ಯಾಲ್ಯೂ, 500ಕ್ಕೆ ಈಕ್ವಲ್ ಐತೆ. ಇಲ್ಲಿ ಕೊಟ್ಟಿದೆ ನಮ್ಮ ಕ್ವಶನಲ್ಲಿ. ಇವಾಗ ಕ್ಯಾಲ್ಕುಲೇಷನ್ ಮಾಡಿರಿ. ನಮಗೆ 100x ಬೇಕಾಗಿದೆ. ಕ್ಯಾಲ್ಕುಲೇಷನಲ್ಲಿ 100x ತೆಗಿಲಿಕ್ಕೆ ಹೋಗ್ಬೇಡ್ರಿ, ಡೈರೆಕ್ಟ್ ಇದು 100x ನಾವು ಅಂದ್ಕೊಂಡಿದ್ದೀವಿ, 100x ಹಂಗೆ ಇಟ್ಕೊಂಡ್ಬಿಡ್ರಿ. ನೆಕ್ಸ್ಟ್ 5 ಹೋಯ್ತು, ಇಲ್ಲಿ 100 ಉಳಿತು. ನೆಕ್ಸ್ಟ್ ಏನಾಗುತ್ತೆ, 6 3 18 18 × 100 ಡಿವೈಡೆಡ್ ಬೈ 5 ಆಗುತ್ತೆ. 5 1 5 2 20 ಆಯಿತು. 18 × 20 ಅಂತಂದರೆ 18 7 36 360 ಇದ್ರ ಫೈನಲ್ ವ್ಯಾಲ್ಯೂ ಬರುತ್ತೆ. ಅರ್ಥ ಆಯ್ತು ಅನ್ಕೋತೀರಿ. 100x ನಾವು ಅಂದ್ಕೊಂಡಿದ್ದೀವಿ, ಅದಕ್ಕೋಸ್ಕರ 100x ವ್ಯಾಲ್ಯೂ ಕಂಡುಹಿಡಿದ್ವಿ. ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡಿ. 99.9% ಇದು ಫ್ರಾಕ್ಷನ್ ವ್ಯಾಲ್ಯೂ ನಿಮಗೆ ಸ್ವಲ್ಪ ಡಿಫಿಕಲ್ಟ್ ಆಗ್ಬೋದು. ಇದು ನಾನು ಈಗಲೇ ಹೇಳ್ಬಿಡ್ತೀನಿ. 99.9% ಅಂತಂದರೆ 11.11%ಅನ್ನು 9 ಸತಿ ಮಲ್ಟಿಪ್ಲೈ ಮಾಡಿದ ನಾವು. 11.11% 9 ಸರಿ ಮಲ್ಟಿಪ್ಲೈ ಮಾಡಿದ್ದಾನೆ. 11.11 ಅಂತಂದ್ರೆ ಏನದ, 1/9 ಅದು. 1/9 × 9 9/9. ಇದರ ಫ್ರಾಕ್ಷನ್ ವ್ಯಾಲ್ಯೂ ಏನಾಗುತ್ತೆ, ಇದು 1 ಆಗುತ್ತೆ. ಫ್ರಾಕ್ಷನ್ ವ್ಯಾಲ್ಯೂ 1 ಆಗುತ್ತೆ, ಅಂದರೆ 1/1.
1 by 1. 1 by 1 ಅಂತಂದರೆ ಇದನ್ನು ನಾವು ಏನು ಮಾಡ್ಬೋದು, ಆ ನಂಬರ್ ಇನ್ಕ್ರೀಸ್ಡ್ ಬೈ 1 ಅಂತಂದರೆ ಯಾವಾಗಲೂ 100% ಅಂತ ನಾನು ಹೇಳಿದ್ದೆ. 1 = 100%. ಇದು ನಿಯರ್ಲಿ 100% ಇದು ವ್ಯಾಲ್ಯೂ. ಅದಕ್ಕೋಸ್ಕರ ಆ ನಂಬರ್ ಏನಾಗಿದೆ, ಡಬಲ್ ಆಗಿದೆ. ಇನ್ಕ್ರೀಸ್ಡ್ ಬೈ 100% ಅಂತಂದ್ರೆ ಡಬಲೇ. ಇವಾಗ 2 ರೂಪಾಯಿ ಇದಾವೆ, ಇನ್ಕ್ರೀಸ್ಡ್ ಬೈ 100% ಅಂದ್ರೆ 4 ರೂಪಾಯಿ ಆಗ್ತಾವೆ. 4 ರೂಪಾಯಿ ಇದ್ದದ್ರೆ ಇನ್ಕ್ರೀಸ್ಡ್ ಬೈ 100% ಅಂದ್ರೆ 8 ರೂಪಾಯಿ ಆಗ್ತಾವೆ. ಅದನ್ನು ನಾನು ಇಲ್ಲಿ ಹೇಳ್ತಿರೋದು. ಓಕೆ, ಒಂದು ನಂಬರ್ ಐತೆ, ಆ ನಂಬರ್ ಇನ್ಕ್ರೀಸ್ಡ್ ಬೈ 100% ಆ್ಯಂಡ್ ದೆನ್ ಡಿಕ್ರೀಸ್ಡ್ ಬೈ 37.5%. 37.5% ಫ್ರ್ಯಾಕ್ಷನ್ ವ್ಯಾಲ್ಯೂ ಎಷ್ಟಾಗೈತೆ, 1/8 ಅಥವಾ 3/8. 3/8 ಫ್ರ್ಯಾಕ್ಷನ್ ವ್ಯಾಲ್ಯೂ ಆಯಿತು. ಡಿಕ್ರೀಸ್ ಮಾಡಿದ್ದಾನೆ ಅಂದ್ರೆ ಮೈನಸ್ ಬಂತು. ಮೊದಲು 8 ಇತ್ತು, 8ರೊಳಗೆ 3 ಯೂನಿಟ್ ಅಷ್ಟು ಮೈನಸ್ ಆಗಿ ಎಷ್ಟು ಉಳಿತು, 5/8 ಉಳಿತು ಫೈನಲ್ ಫ್ರ್ಯಾಕ್ಷನ್. ಇವಾಗ ಕ್ಯಾಲ್ಕುಲೇಟ್ ಮಾಡಿರಿ. ನಾರ್ಮಲ್ ಮೆಥಡಿಂದ ಮಾಡೋಣ. ಮೊದಲು ನಮ್ಮಲ್ಲಿ 100 ರೂಪಾಯಿ ಇದು ಅಂದ್ಕೊಳ್ಳೋಣ, 100x ರೂಪಾಯಿ ಇದು ಅಂದ್ಕೊಳ್ಳೋಣ. ಇದಕ್ಕೆ ಇಂಟು ಮಾಡಿದಾಗ 100x ಬರೀರಿ ಅಥವಾ x ಬರೀರಿ. 100x ಬರೀದ್ರು ನಡೀತೈತೆ ಅಥವಾ x ರೂಪಾಯಿ ಇದು ಅಂತ ಅಂದ್ಕೊಳ್ಳೋಣ. ಅದಕ್ಕೆ ಮೊದಲು ಏನಾಯ್ತಿದು, ಆ ನಂಬರ್ ಏನಾಯಿತು, ಫಸ್ಟಿಗೆ 100% ಇನ್ಕ್ರೀಸ್ ಆಯಿತು. 100% ಫ್ರ್ಯಾಕ್ಷನ್ ವ್ಯಾಲ್ಯೂ ಏನಾಗುತ್ತೆ, 1/1 ಆಗುತ್ತೆ. 1/1 ಫ್ರ್ಯಾಕ್ಷನ್ ವ್ಯಾಲ್ಯೂ ಐತಿ. 100% ಇನ್ಕ್ರೀಸ್ ಆಗಿದೆ ಅಂತಂದಮೇಲೆ ಮೊದಲು 1 ಇತ್ತು, 1ರಲ್ಲಿ ಇನ್ನೂ 1 ಹೆಚ್ಚಿಗೆ ಆಗಿ 2/1 ಆಗುತ್ತೆ. ಅಂದರೆ ಇದು 2/1 ಇಲ್ಲಿ ಬಂತು. ಇಂಟು 37.5% ಡಿಕ್ರೀಸ್ ಆಗಿದೆ ಅಂತಂದಮೇಲೆ 5/8 ಉಳಿದೈತಿ ಇವಾಗ ಪ್ರೆಸೆಂಟ್ಲಿ. 2 1 2 4 8 ಅಂದರೆ 5x/4 ಇದು ಪ್ರೆಸೆಂಟಾಗಿ ಉಳಿದಿರೋದು. ಇದು ಯಾವುದಕ್ಕೆ ಈಕ್ವಲ್ ಐತೆ, 125 ಕೊಟ್ಟಿದ್ದಾನಲ್ಲ ಆ ವ್ಯಾಲ್ಯೂ. 5 1 5 25. x = 25 × 4 ದೆನ್ x = 100. ಅರ್ಥ ಆಯ್ತು ಅನ್ಕೋತೀನಿ. ಇದನ್ನೇ ಸಕ್ಸೆಸಿವ್ ಮೆಥಡಿಂದ ಮಾಡೋಣ ಇವಾಗ. ಸಕ್ಸೆಸಿವ್ ಮೆಥಡಿಂದ ಯಾವ ರೀತಿ ಮಾಡ್ತೀವಿ, 99.99% ಇದು ನಿಯರ್ಲಿ 100% ಅಂತ ನಾನು ಪ್ರೂವ್ ಮಾಡಿದೆ. ಯಾಕಂದರೆ ಇದು 9/9 ಫ್ರ್ಯಾಕ್ಷನ್ ಬರ್ತೈತೆ. 9/9 ಅಂತಂದ್ರೆ 1 ಅಂದರೆ ಯಾವಾಗಲೂ 100% ಇರ್ತದೆ ಅಂತ ಹೇಳಿದೆ ನಾನು. ಓಕೆ, 1/1 ಅಂತ ಬಂತು. ಒಂದೇದೇನು ಬಂತಿದ್ದು, 1 ಬಂತು. 1 ಅಂತಂದ್ರೆ 1/1 ಏನಾಗಿದೆ, ಇನ್ಕ್ರೀಸ್ ಆಗಿದೆ. ಪ್ಲಸ್ 1/1 ಇನ್ಕ್ರೀಸ್ ಆಗಿದೆ. ನೆಕ್ಸ್ಟ್ ಕಾಮ ಬರ್ದ್ವಿ. ನೆಕ್ಸ್ಟ್ ಡಿಕ್ರೀಸ್ ಎಷ್ಟಾಗಿದೆ, 37.5. 37.5 ಫ್ರ್ಯಾಕ್ಷನ್ ವ್ಯಾಲ್ಯೂ 3/8. ಇದೇನಾಗಿದೆ, ಡಿಕ್ರೀಸ್ ಆಗಿದೆ, ಮೈನಸ್ ಬರ್ದ್ವಿ. ಮೊದಲು ನಮ್ಮ ಹತ್ರ 1 ರೂಪಾಯಿ ಇತ್ತು, ಅದಕ್ಕೆ ನಾವು ಮತ್ತೆ 1 ರೂಪಾಯಿ ಇನ್ಕ್ರೀಸ್ ಆಗಿ 2 ರೂಪಾಯಿ ಆಯಿತು ಫೈನಲಿ. ಮೊದಲು 8 ಇತ್ತು, 8 ರೂಪಾಯಿದಾಗ 3 ರೂಪಾಯಿ ಖರ್ಚು ಮಾಡಿದಾಗ ಎಷ್ಟು ಉಳಿತು, 5 ಉಳಿತು. ಈ ಕಡೆ ಇರೋದು ಇನಿಷಿಯಲಿ, ಈ ಕಡೆ ಇರೋದು ಫೈನಲ್. ಇದು ಇನಿಷಿಯಲ್, ಇದು ಫೈನಲ್. ಇನಿಷಿಯಲಿ ಇವು ಯಾವಾಗಲೂ ಮಲ್ಟಿಪ್ಲೈ ಆಗ್ತಾವೆ. ಹಿಂಗೆ ವರ್ಟಿಕಲ್ ಇರೋದು ಮಲ್ಟಿಪ್ಲೈ ಆಗ್ತಾವೆ. 8 1 8, 5 2 10, 5 2 10. ಮೊದಲು 8 ರೂಪಾಯಿ ಇತ್ತು, 10 ರೂಪಾಯಿ ಆಯಿತು. ಇದನ್ನು ಇನ್ನೂ ಸಿಂಪ್ಲಿಫೈ ಮಾಡಿ ರೇಷೋದಾಗ ಬರೀರಿ. ಮೊದಲು ಇದು 2 4 2 5. ಮೊದಲು 4 ರೂಪಾಯಿ ಇತ್ತು, ಇವಾಗ 5 ರೂಪಾಯಿ ಆಯಿತು. 4 ರೂಪಾಯಿ ಇತ್ತು, 5 ರೂಪಾಯಿ ಆಯಿತು. ಇದ್ರದ್ದು ವ್ಯಾಲ್ಯೂ ಕೊಟ್ಟಿದ್ದಾನೆ. ಫೈನಲಿ ಬಿಕಮ್ಸ್ 125. ಅಂದರೆ 5ರದ್ದು ವ್ಯಾಲ್ಯೂ ಕೊಟ್ಟಿದ್ದಾನೆ. 5 ಯೂನಿಟ್ ವ್ಯಾಲ್ಯೂ ಏನಾಗದ, 125. ಅಂದರೆ 5 1 5 25. 1 ಯೂನಿಟ್ ವ್ಯಾಲ್ಯೂ ಏನಾಯಿತು, 25 ಆಯಿತು. ಹಾಗಿದ್ಮೇಲೆ 4 ಯೂನಿಟ್ ಬೇಕು ನಮಗೆ. 4 ಯೂನಿಟ್ ಇಂಟು 25 ಮಾಡಿದಾಗ 100 ಇದರ ಆನ್ಸರ್ ಗೊತ್ತಾಯ್ತು ನಿಮಗೆ. ಅರ್ಥ ಆಯ್ತು ಅನ್ಕೋತೀನಿ. ಸಕ್ಸಸ್. ಇನ್ನೂ ಹಲವಾರು ಕ್ವಶನ್ಸ್ ಇದೆ, ಏನೋ ಭಾಳ ಕ್ವಶನ್ ಅದಾವೆ. ಅಷ್ಟೆಲ್ಲ ಮುಗಿಯೋಷ್ಟರಲ್ಲಿ ನಿಮ್ಗೆ ಸಕ್ಸಸ್ಸು ಅರ್ಥ ಆಗಿಬಿಡೋದು. ಓಕೆ, ಯಾವಾಗಲೂ ಸಕ್ಸಸ್ಸಿವ್ ಕಾನ್ಸೆಪ್ಟ್ ಯಾವಾಗ ಅಪ್ಲೈ ಆಗ್ತೈತೆ ಅಂತಂದರೆ, ಆ 2 ರಿಲೇಷನ್ಸ್ಗಳು ಯಾವಾಗಲೂ ಮಲ್ಟಿಪ್ಲಿಕೇಶನಲ್ಲಿ ಇರಬೇಕು. ಇವಾಗ ಇಲ್ಲಿ ಕೊಟ್ಟಿದ್ದಾನೆ ಒಂದು ಕ್ವಶನ್, ಏರಿಯಾ ಯಾವಾಗಲೂ ಮಲ್ಟಿಪ್ಲಿಕೇಶನ್ ಇರ್ತೈತಲ್ಲ. ಏರಿಯಾ ಕೊಟ್ಟಿದ್ದಾನೆ ಇಲ್ಲಿ ನೋಡ್ರಿ, ಒಂದು ರೆಕ್ಟ್ಯಾಂಗಲ್ ಐತಲ್ಲ, ಆ ರೆಕ್ಟ್ಯಾಂಗಲರ್ದು ಏರಿಯಾ ಕೇಳ್ತಿದ್ದಾನೆ. ಏರಿಯಾ ಕೊಟ್ಟಿದ್ದಾನೆ, ಏರಿಯಾನು ಕೇಳ್ತಿದ್ದಾನೆ. ಏರಿಯಾ ಯಾವಾಗಲೂ ಏನಿರ್ತೈತೆ, ರೆಕ್ಟ್ಯಾಂಗಲರ್ದು ಲೆಂತ್ ಇಂಟು ಬ್ರೆಡ್. ಇವೆರಡು ಮಲ್ಟಿಪ್ಲಿಕೇಶನ್ ಇರ್ತಾವೆ. ಅಂದರೆ ಇವೆರಡರಲ್ಲಿ ಚೇಂಜ್ ಆಗ್ತಿರ್ತಾವೆ. ಮಲ್ಟಿಪ್ಲಿಕೇಶನಲ್ಲಿ ಇಲ್ದ್ರೆ ಮಾತ್ರ ಈ ಸಕ್ಸಸ್ಸಿವ್ ಮೆಥಡ್ ಅಪ್ಲೈ ಆಗ್ತೈತೆ. ಸಕ್ಸೆಸಿವ್ಲಿ ಮಲ್ಟಿಪ್ಲೈ ಆಗ್ತಾ ಹೋಗ್ಬೇಕು ಅದು ಕಂಟಿನ್ಯೂಸ್ ಆಗಿ. ಓಕೆ, ಇವಾಗ ನೋಡೋಣ ಈ ಕ್ವಶನಲ್ಲಿ. ಇದು ಸಕ್ಸೆಸಿವ್ ಮೆಥಡ್. ಇದೇ ರೀತಿ ನಿಮಗೇನಾರ ಈ ಕ್ವಶನ್ಸ್ಗಳಲ್ಲಿ ಒಂದು ಸತಿ ಏನು ಕೊಡ್ತಾನೆ, 100 ರೂಪಾಯಿ ಇದು ನಿಮ್ಮ ಹತ್ರ 100 ರೂಪಾಯಿ ಇದ್ದು ಅದ್ರಾಗ 20% ನೀವು ಬುಕ್ ತೊಗೊಳಕ್ಕೆ ಖರ್ಚು ಮಾಡಿದ್ರಿ, 20% ಪೆನ್ ತೊಗೊಳಕ್ಕೆ ಖರ್ಚು ಮಾಡಿದ್ರಿ, ಆಮೇಲೆ 20% ಟ್ರಾವೆಲಿಗೆ ಖರ್ಚು ಮಾಡಿದ್ರಿ. ಅವಾಗ ನಿಮ್ಮಲ್ಲಿ ಉಳಿತಷ್ಟು, ಅವಾಗ ನೀವೇನು ಮಾಡ್ತೀರಾ, ಇದು ಮಲ್ಟಿಪ್ಲಿಕೇಶನಲ್ಲಿ ಇಲ್ಲ, ಇದು ಅಡಿಷನಲ್ಲಿ ಬರ್ತೈತೆ. 20 + 20 + 20 60% ರೊಕ್ಕ ಖರ್ಚಾಗಿದ್ದಾವೆ. ಉಳಿತಷ್ಟು 40% ಅಂದರೆ 40 ರೂಪಾಯಿ ಉಳಿದಾವೆ. 60 ರೂಪಾಯಿ ಖರ್ಚಾಗಿ. ಅವನೇನಾರೆ ಇದೇ ಕ್ವಶನನ್ನು ಮೊದಲೇನು ಮಾಡಿದ್ರಿ, 100 ರೂಪಾಯಿ ಇದ್ದು 20% ರೂಪಾಯಿ ಏನು ಮಾಡಿದ್ರಿ, ಬುಕ್ ತರಕ್ಕೆ ಖರ್ಚು ಮಾಡಿದ್ರಿ.
100 ರೂಪಾಯಿ ಒಳಗಿಂದ 20% ಏನು ಮಾಡಿದ್ರಿ, ಪೆನ್ ಥರ ಖರ್ಚು ಮಾಡಿದ್ರಿ. 100 ರೂಪಾಯಿ ಒಳಗಿಂದ 20% ಟ್ರಾವೆಲ್ ಖರ್ಚು ಮಾಡಿದ್ರಿ. ಪ್ರತಿ ಸರಿ ನೀವು ಯಾವ ಕಂಪೇರ್ ಮಾಡ್ತಿದ್ದೀರಾ, 100ಕ್ಕೆ ಕಂಪೇರ್ ಮಾಡ್ತಿದ್ದೀರಾ. 100 ರೂಪಾಯಿ ಒಳಗಿಂದ 20% ನಾನು ಪೆನ್ನಿಗೆ ಖರ್ಚು ಮಾಡಿದೆ, 100 ರೂಪಾಯಿ ಒಳಗಿಂದ 20% ನಾನು ಬುಕ್ಕಿಗೆ ಖರ್ಚು ಮಾಡಿದೆ, 100 ರೂಪಾಯಿ ಒಳಗಿಂದ 20% ನಾನು ಟ್ರಾವೆಲಿಗೆ ಖರ್ಚು ಮಾಡಿದೆ. ಅದನ್ನೇ ನಾವು ಈ ಸಕ್ಸೆಸಿವಲಿ ಬಂದಾಗ ಯಾವ ರೀತಿ ನೋಡ್ತೀವಿ, ಇದು ಸಕ್ಸೆಸಿವಲ್ಲಿ ಅಪ್ಲೈ ಆಗಂಗಿಲ್ಲ, ಸಕ್ಸೆಸಿವಲ್ಲಿ ಬರಲ್ಲ. ಸಕ್ಸೆಸಿವಲ್ಲಿ ಏನಾಗ್ತಿರ್ತೈತೆ ಅಂದರೆ 100 ರೂಪಾಯಿ ರೊಕ್ಕ ಅದಾವೆ ನಿಮ್ಮಲ್ಲಿ, ಇದರೊಳಗಿಂದ 20% ನೀವೇನು ಮಾಡ್ತಿದ್ದೀರಾ, ಬುಕ್ಕಿಗೆ ಖರ್ಚು ಮಾಡ್ತೀರಾ. ಓಕೆ, ಆ್ಯಂಡ್ ನೆಕ್ಸ್ಟ್ ಏನಾಗ್ತದೆ, ದೆನ್ ಅಂತ ಬಂದಾಗ ಇದರ ಅರ್ಥ ಏನು, ರಿಮೈನಿಂಗ್ ಅಂದರೆ ಉಳಿದಿರೋ ಅಮೌಂಟಲ್ಲಿ 20% ಖರ್ಚು ಮಾಡಿದಾಗ 80 ರೂಪಾಯಿ ಉಳಿಯಿತು. ಈ 80 ರೂಪಾಯಿ ಉಳಿದಿರೋ ಅಮೌಂಟಲ್ಲಿ 20% ನೀವೇನು ಮಾಡ್ತೀರಾ, ಪೆನ್ ತೊಗೊಳಕ್ಕೆ ಖರ್ಚು ಮಾಡ್ತೀರಾ. ಇದರೊಳಗಿಂದ 20% ಪೆನ್ ತೊಗೊಳಕ್ಕೆ ಖರ್ಚು ಮಾಡಿದಾಗ 8 ಹೋಗಿ ಉಳಿತೈತೆ ಎಷ್ಟು, 64 ರೂಪಾಯಿ ಉಳಿತೈತೆ. 64 ರೂಪಾಯಿ ಉಳಿತಲ್ಲ, ಆ 64 ರೂಪಾಯಲ್ಲಿ 20% ನೀವೇನು ಮಾಡ್ತೀರಾ, ಟ್ರಾವೆಲಿಗೆ ಖರ್ಚು ಮಾಡ್ತೀರಾ. ಅಂದರೆ ಪೆನ್ ತೊಗೊಳಕ್ಕೆ ಖರ್ಚು ಮಾಡಿರೋ ಅಮೌಂಟ್ ಎಷ್ಟು, 80ರದ 20% 16 ರೂಪಾಯಿ. ಆಮೇಲೆ ಇಲ್ಲಿ ಮೊದಲು ಬುಕ್ ತೊಗೊಳಕ್ಕೆ ಖರ್ಚು ಮಾಡಿರೋ ಅಮೌಂಟ್ ಎಷ್ಟು, 20 ರೂಪಾಯಿ. ನೆಕ್ಸ್ಟ್ 64ರದ 20% ಅಂದರೆ 1/4, 4 1 4 6. ಇಲ್ಲಿ ಎಷ್ಟು ಮಾಡ್ತೀರಾ, 1/5 ಆಗುತ್ತಲ್ಲ ಇದು, 1/5 ಅಥವಾ 2/10 ಆಗುತ್ತೆ. 128 12.8 ರೂಪಾಯಿ ಖರ್ಚು ಮಾಡ್ತೀರಾ. ಇಲ್ಲಿ ಅರ್ಥ ಆಯ್ತು ಅನ್ಕೊತೀನಿ. ಇನ್ನೊಂದ್ಸರಿ ಹೇಳ, 100 ರೂಪಾಯಿ ನಿಮ್ಮ ಹತ್ರ ಇದ್ದು ನೀವು ಡೈರೆಕ್ಟಾಗಿ ಹೇಳಿದಾಗ 20% ನಾನು ಬುಕ್ಕಿಗೆ ಖರ್ಚು ಮಾಡಿದ್ದೀನಿ, ಇದೇ ರೊಕ್ಕ ಒಳಗಿರ್ತಕ್ಕಂಥ 100 ರೂಪಾಯಿ ಒಳಗಿಂದ 20% ಬುಕ್ಕಿಗೆ ಖರ್ಚು ಮಾಡಿದ್ದೀನಿ. ಅದೇ 100 ರೂಪಾಯಿ ಒಳಗಿಂದ 20% ನಾನು ಪೆನ್ ತೊಗೊಳಕ್ಕೆ ಖರ್ಚು ಮಾಡಿದ್ದೀನಿ. ಅದೇ 100 ರೂಪಾಯಿ ಒಳಗಿಂದ 20% ನಾನು ಏನು ಮಾಡಿದ್ದೀನಿ, ಟ್ರಾವೆಲಿಗೆ ಖರ್ಚು ಮಾಡಿದ್ದೀನಿ ಅಂತ ಅಂದ್ಕೊಡ್ರಿ. ಆವಾಗ ಇಲ್ಲಿ ಕಂಪೇರ್ ಪ್ರತಿ ಸತಿ ನಾವು 100 ರೂಪಾಯಿ ಮಾಡಿದ್ದೀವಿ. 20% ಬುಕ್ಕಿಗೆ ಖರ್ಚು ಮಾಡಿದಾಗ ಬುಕ್ಕಿಗೆ ಖರ್ಚು ಮಾಡಿರೋ ಅಮೌಂಟ್ ಎಷ್ಟು, 20 ರೂಪಾಯಿ. 20% ಪೆನ್ನಿಗೆ ಖರ್ಚು ಮಾಡಿದಾಗ ಈ ಪೆನ್ನಿಗೆ ಖರ್ಚು ಮಾಡಿರೋ ಅಮೌಂಟ್ 20 ರೂಪಾಯಿ. ಟ್ರಾವೆಲಿಗೆ 20 ರೂಪಾಯಿ ಖರ್ಚು ಮಾಡ್ತೀರಾ, ಟ್ರಾವೆಲ್ ಖರ್ಚು ಮಾಡಿರೋ ಅಮೌಂಟ್ ಎಷ್ಟು, 20 ರೂಪಾಯಿ. ಟೋಟಲ್ 60 ರೂಪಾಯಿ ಖರ್ಚು ಮಾಡಿ 40 ರೂಪಾಯಿ ಉಳಿತು. ಅದನ್ನೇ ನಾವು ಸಕ್ಸೆಸಿವಲ್ಲಿ ನೋಡಿದಾಗ ಇಲ್ಲಿ ಪ್ರತಿ ಸರಿ ಏನಾಗಿರ್ತೈತಿ, ರಿಮೈನಿಂಗ್ ಅಮೌಂಟ್ ಅಂತ ಬರ್ತೈತಿ. ಪ್ರತಿ ಸತಿ ಉಳಿದಿರೋ ಅಮೌಂಟ್. ದೆನ್ ಅಂತೇಳಿ ಒಂದು ಬಂತಂದರೆ ಆ ಕ್ವಶನಲ್ಲಿ ಅದು ರಿಮೈನಿಂಗ್ ಆಗಿಬಿಡುತ್ತೆ, ಉಳಿದಿರೋ ಅಮೌಂಟ್. ಇವಾಗ 100 ರೂಪಾಯಿ ಇತ್ತು ನಿಮ್ಮಲ್ಲಿ, 100 ರೂಪಾಯಲ್ಲಿ 20% ನೀವು ಬುಕ್ಕಿಗೆ ಖರ್ಚು ಮಾಡಿದ್ದೀರ. 20% ಬುಕ್ಕಿಗೆ ಖರ್ಚು ಮಾಡಿದಾಗ ಉಳಿದ ಎಷ್ಟು ಅಮೌಂಟ್, 20% 120% ಬುಕ್ಕಿಗೆ ಖರ್ಚು ಮಾಡಿದ್ರೆ ಎಷ್ಟು ಖರ್ಚು ಮಾಡಿದ್ದೀರಾ ನೀವು ಬುಕ್ಕಿಗೆ, 120% ಅಂದರೆ 20 ರೂಪಾಯಿ ಖರ್ಚು ಮಾಡಿದ್ದೀರಾ ಬುಕ್ಕಿಗೆ. ಉಳಿದೆಷ್ಟು, 80 ರೂಪಾಯಿ ಉಳಿತು. ಈ 80 ರೂಪಾಯಿ ಒಳಗೆ ನೀವೇನು ಮಾಡ್ತೀರಾ, 80 ರೂಪಾಯಿ ಒಳಗೆ 20% ಏನು ಮಾಡ್ತೀರಾ, ಪೆನ್ನಿಗೆ ಖರ್ಚು ಮಾಡ್ತೀರಾ. ಅಂದರೆ 20% ಪೆನ್ನಿಗೆ, 20% ಕ್ಯಾನ್ಸಲ್ ಆಯಿತು. 16 ರೂಪಾಯಿ ಪೆನ್ ಮೇಲೆ ಖರ್ಚು ಮಾಡಿದ್ರಿ. 80 ರೂಪಾಯಿ ಉಳಿದಿದ್ದು 16 ರೂಪಾಯಿ ಪೆನ್ನಿಗೆ ಖರ್ಚು ಮಾಡಿದ್ರೆ ಮತ್ತೆ ಉಳಿತೆಷ್ಟು, 16 ರೂಪಾಯಿ ಒಳಗೆ 80 ರೂಪಾಯಿ ಒಳಗಿಂದ 16 ರೂಪಾಯಿ ಹೋಯ್ತು ಅಂತಂದರೆ 64 ರೂಪಾಯಿ ಉಳಿತು. 64 ರೂಪಾಯಲ್ಲಿ ಮತ್ತೆ 20% ನೀವೇನು ಮಾಡ್ತೀರಾ, ಟ್ರಾವೆಲಿಗೆ ಖರ್ಚು ಮಾಡ್ತೀರಾ. ಟ್ರಾವೆಲ್ ಖರ್ಚು ಮಾಡಿದಾಗ 20% ಫ್ರಾಕ್ಷನ್ ಮೇಲೆ 1/5, ಅದನ್ನು 2/10 ಮಾಡ್ಕೋಬೋದು. 2/10 ಅಂದ್ರೆ 64ಗೆ ಡಬಲ್ ಮಾಡಿರಿ, 128/10 12.8 ರೂಪಾಯಿ ಏನು ಮಾಡ್ತೀರಾ ನೀವು, ಟ್ರಾವೆಲ್ ಖರ್ಚು ಮಾಡ್ತೀರಾ. ಇಲ್ಲಿ ಪ್ರತಿ ಸರಿ ನೋಡ್ರಿ 20 ರೂಪಾಯಿ ಖರ್ಚು ಮಾಡಿದ್ದೀರಾ. ಬಟ್ ಇಲ್ಲಿ ಸಕ್ಸೆಸಿವಲ್ ಏನು ಮಾಡುತ್ತೆ, ಒಂದೇ ಸರಿ ಮಾತ್ರ ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಇರ್ತೈತಿ, ನೆಕ್ಸ್ಟ್ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕಂತಂದರೆ ಒರಿಜಿನಲ್ ಅಮೌಂಟ್ ಕಡಿಮೆ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಹೋದಂತ. ಇಲ್ಲಿ ಪ್ರತಿ ಸರಿ ನೀವು 100 ರೂಪಾಯಿಗೆ ಕಂಪೇರ್ ಮಾಡಿರೋದ್ರಿಂದ ಎಲ್ಲದರಲ್ಲೂ 20 ರೂಪಾಯಿ ಖರ್ಚು ಮಾಡಿರಿ. ಬಟ್ ಇಲ್ಲಿ ಪ್ರತಿ ಸರಿ ಏನಾಗುತ್ತೆ, ಉಳಿದಿರೋ ಅಮೌಂಟಿಗೆ ಕಂಪೇರ್ ಮಾಡಿದಾಗ ಸಕ್ಸೆಸಿವಲ್ಲಿ ಅಮೌಂಟ್ ಪ್ರತಿ ಸರಿ ಕಡಿಮೆ ಆಗ್ತಾ ಹೋಗುತ್ತೆ. ಇದು ಸಕ್ಸೆಸಿವ್ ಮೆಥಡ್ಗಳು ಅಪ್ಲೈ ಆಗುವಂಥ ಪ್ರೊಸೆಸರ್. ಸಕ್ಸೆಸಿವ್ ಮೆಥಡ್ ಮೂಲಕ ಈ ರೀತಿ ಇದನ್ನೇ ನಾವು ಸಕ್ಸೆಸಿವಲ್ಲಿ ಏನು ಮಾಡ್ತೀರಾ, ಈಗ ಉಳಿತೆಷ್ಟು ನಮ್ಮ ಪ್ರಕಾರ ಇದ್ರಾಗ ಇನ್ನೂ 12 ಪಾಯಿಂಟ್ ಸಮಥಿಂಗ್ ಹೋಯ್ತಂದ್ರೆ 12.8 ಹೋಯ್ತಂದ್ರೆ 12 ತೆಗೀರಿ ಎಷ್ಟು ಉಳಿತದ, 52 ಉಳಿತು. 52.8 51.2 ರೂಪಾಯಿ ಉಳಿತದೆ. 51.2 ರೂಪಾಯಿ ಇಷ್ಟೆಲ್ಲ ಖರ್ಚು ಮಾಡಿದಾಗ 100 ರೂಪಾಯಿ ಒಳಗೆ ಇಷ್ಟೆಲ್ಲ ಖರ್ಚು ಮಾಡಿದಾಗ 1.2 ರೂಪಾಯಿ ಉಳಿತು. ಅದನ್ನೇ ನಾವು ನಾರ್ಮಲಾಗಿ ಸಕ್ಸೆಸಿವ್ ಮೂಲಕ ಯಾವ ರೀತಿ ವರ್ಕ್ ಮಾಡ್ತೀವಿ, ಮೊದಲು ಪ್ರತಿ ಸಾರಿ 20% ಅದ ಅಂದರೆ 1/5 1/5 1/5 ಪ್ರತಿ ಸತಿ ಮೈನಸ್ ಮಾಡ್ತಿದ್ದೀವಿ, ಕಡಿಮೆ ಆಗ್ತಿದ್ದೇವೆ ರೊಕ್ಕ. 1/5 1/5 1/5 ಸಕ್ಸೆಸಿವಲ್ಲಿ ಮಲ್ಟಿಪ್ಲೈ ಅಪ್ಲೈ ಆಗುತ್ತೆ. ಮೊದಲು 5 ರೂಪಾಯಿ ಇದ್ದು 1 ರೂಪಾಯಿ ಕಡಿಮೆ ಆಗಿ 4 ರೂಪಾಯಿ ಇತ್ತು, ಮತ್ತು ಮೊದಲು 5 ರೂಪಾಯಿ ಇದ್ದು 1 ರೂಪಾಯಿ ಕಡಿಮೆ ಆಗಿ 4 ರೂಪಾಯಿ ಇತ್ತು. ಎರಡನೇ ಸರಿ ಮತ್ತು 5 ರೂಪಾಯಿ ಇದ್ದು 1 ರೂಪಾಯಿ ಕಡಿಮೆ ಆಗಿ 4 ರೂಪಾಯಿ ಆಯಿತು. ಪ್ರತಿ ಸರಿ ಹಿಂಗೆ ಆಯಿತು. 5 1 5 5 ಇದು 5 5 25 25 125. ಮೊದಲು ಎಷ್ಟು ಇತ್ತು, 125 ರೂಪಾಯಿ. ಉಳಿತು ಎಷ್ಟು, 4 4 16 16 64 ಉಳಿತು 64 ರೂಪಾಯಿ.
ಬಟ್ ನಮಗೆ ವ್ಯಾಲ್ಯೂ ಕೊಟ್ಟಿದ್ದಾನೆ 64, ಉಳಿದಿರೋದು ವ್ಯಾಲ್ಯೂ ಇನಿಷಿಯಲ್ ವ್ಯಾಲ್ಯೂ 125 ಎದಕ್ಕೆ ಈಕ್ವಲ್ ಅದ, 100 ರೂಪಾಯಿಗೆ ಈಕ್ವಲ್ ಅದ. ಅದಕ್ಕೋಸ್ಕರ 125 100 ರೂಪಾಯಿಗೆ ಈಕ್ವಲ್ ಅದ ಅಂದಮೇಲೆ 1 ಯೂನಿಟ್ ಎಷ್ಟಾಗತ್ತೆ, 100 ಡಿವೈಡೆಡ್ ಬೈ 125 ಅಂದರೆ 25 25 1 ಯೂನಿಟ್ ಈಕ್ವಲ್ಸ್ ಏನಾಯಿತು, 1/ಇದು 4/5 ಆಯಿತು. ಇದಕ್ಕೆ ಇಂಟು 4/5 ಮಾಡಿರಿ ಅಂದ್ರೆ ಇಂಟು 4/5 ಮಾಡ್ಬೋದು ಅಥವಾ 8/10 ಮಾಡ್ಬೋದು. 8/10 ಮಾಡಿರಿ, ಅದೇ ಉಳಿದಿರೋ ಅಮೌಂಟ್ ಇಲ್ಲಿ ಇಂಟು 8/10 ಮಾಡಿದಾಗ ಏನು ಬರ್ತೈತಿ, 51.2 ಬರುತ್ತೆ. ಅದು ಉಳಿದಿರೋ ಅಮೌಂಟ್. ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದರೂ ಡೌಟ್ ಇದ್ರು ಇನ್ನೂ ಕ್ಲಾಸಸ್ ಇದ್ದಾವೆ. ಈ ಕ್ವಶನ್ಸ್ಗಳು ಹಿಂಗೆ ಸ್ವಲ್ಪ ಫಸ್ಟ್ ಟೈಮ್ ಓದೋರಿಗೆ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಇದು ಯಾರೇ ಮೊದಲು ಕೇಳಿದ್ರಂದ್ರೆ ಅವ್ರಿಗೆ ಇದು ಜಸ್ಟ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಕ್ವಶನ್ಸ್ಗಳಿವೆಲ್ಲ. ಓಕೆ, ಈ ಕ್ವಶನ್ ಸಾಲ್ವ್ ಮಾಡಲಿಲ್ಲ ನಾವು. ಲೆಂತ್ ಆ್ಯಂಡ್ ಬ್ರೆಡ್ತ್ ಈ ಕ್ವಶನನ್ನು ಸಾಲ್ವ್ ಮಾಡೋಣ. ಯಾವಾಗಲೂ ಏರಿಯಾ ಯಾವಾಗಲೂ ಮಲ್ಟಿಪ್ಲಿಕೇಶನಲ್ಲಿ ಇರ್ತೈತೆ, 2 ಸರಿ ಮಲ್ಟಿಪ್ಲಿಕೇಶನ್ ಇರ್ತೈತಿ. ಏರಿಯಾವನ್ನು ಯಾವ ರೀತಿ ಬರಿತೀರಿ ನಾವು, ಕಿಲೋಮೀಟರ್ ಸ್ಕ್ವೇರ್ ಅಂತ ಬರಿಬೋದು, ಮೀಟರ್ ಸ್ಕ್ವೇರ್ ಅಂತ ಬರಿಬೋದು, ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರಿಬೋದು. ಇದ್ರ ಬಿಟ್ಟರೆ ಬೇರೆ ಏನಾರ ಬರೋಕ್ಕಾಗತ್ತೇನ್ರಿ, ಇಲ್ಲ. ಕ್ಯೂಬ್ ಅಂತ ಬರೋಕ್ಕೆ ಹೋಗಲ್ಲ. ಕ್ಯೂಬ್ ಅಂದರೆ 3 ಸರಿ ಮಲ್ಟಿಪ್ಲೈ ಆಗಿರ್ತೈತಿ. ಸ್ಕ್ವೇರ್ ಎದಕ್ಕೆ ಬರ್ತದಂದ್ರೆ ಏರಿಯಾ ಲೆಂತ್ ಆ್ಯಂಡ್ ಬ್ರೆಡ್ತ್ ಮಲ್ಟಿಪ್ಲಿಕೇಶನ್ ಇರುತ್ತೆ. ಲೆಂತ್ 20 ಸೆಂಟಿಮೀಟರ್ ಇಂಟು ಬ್ರೆಡ್ತ್ 25 ಸೆಂಟಿಮೀಟರ್ ಇತ್ತಂದರೆ 25 ಆ್ಯಂಡ್ 20 2 ಮಲ್ಟಿಪ್ಲೈ ಆಗ್ತವೆ. 25 ಆ್ಯಂಡ್ 20 22 50 500 ಆಯ್ತು. ಸಾರಿ 22 50 500 ಆಯ್ತು. ಸೆಂಟಿಮೀಟರ್ ಇಂಟು ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಏರಿಯಾ ಯಾವಾಗಲೂ ಸ್ಕ್ವೇರಲ್ಲಿ ಇರ್ತೈತೆ. ಕ್ಯೂಬಲ್ಲಿರೋದು ಯಾವುದು, ವ್ಯಾಲ್ಯೂ ಮಾಡೋದು. ಓಕೆ, ಅಂದರೆ ಏರಿಯಾ ಇಲ್ಲಿ ಸ್ಕ್ವೇರ್ ಬಂತಂದರೆ ಯಾವಾಗಲೂ ಸ್ಕ್ವೇರ್ ಬಂದಾಗ ಏನಾಗಿರ್ತೈತೆ, ಅದು 2 ಸರಿ ಮಲ್ಟಿಪ್ಲಿಕೇಶನ್ ಎಲ್ಲಿರ್ತೈತೆ. ಅಂದರೆ 2 ಸಕ್ಸೆಸಿವ್ ಮೆಥಡ್ಗಳು ಅಪ್ಲೈ ಆಗಿರ್ತವೆ. ಇಲ್ಲಿನೂ ಅದೇ ಕೊಟ್ಟಿರೋದು. ಅವನು ಏರಿಯಾ ಮೊದಲು ಇನಿಷಿಯಲ್ ಏರಿಯಾ ಫೈನಲ್ ಏರಿಯಾ ಗೊತ್ತಾಗ್ಬೇಕು ನಿಮ್ಗೆ. ಇನಿಷಿಯಲ್ ಏರಿಯಾ ಫೈನಲ್ ಏರಿಯಾ ಕಂಡುಹಿಡಿಬೇಕಾಗಿದೆ. ಇನಿಷಿಯಲ್ ಏರಿಯಾ ಏನು ಕೊಟ್ಟಿದ್ದಾನೆ ಅವನು, if the length of the rectangle is increased by 10% and breadth of the rectangle is decreased by 20%, then find the new area if the original area is 200 square feet. ಒರಿಜಿನಲ್ ಇನಿಷಿಯಲಿ 200 ಸ್ಕ್ವೇರ್ ಫೀಟ್ ಇತ್ತು, ಫೈನಲ್ ಎಷ್ಟೈತಿ ಗೊತ್ತಿಲ್ಲ, ಇದು ಕಂಡುಹಿಡಿ ಅಂದಿದೆ ನಾನು. ಓಕೆ, ಅದನ್ನು ಎಕ್ಸಾಮ್ ಕೊಟ್ಟಿವಿ. ಮೊದಲು ಏನಾಗಿದೆ, ಏರಿಯಾ ಈಸ್ ಈಕ್ವಲ್ಸ್ ಟು ಲೆಂತ್ ಇಂಟು ಬ್ರೆಡ್. ಓಕೆ, ಇದನ್ನು ನಾರ್ಮಲ್ ಮೆಥಡಿಂದ ಮಾಡೋಣ. ಇದೇನಾಗ್ತಿದೆ, ಮೊದಲು 10% ಲೆಂತ್ ಇನ್ಕ್ರೀಸ್ ಆಗುತ್ತೆ. 10% ಇನ್ಕ್ರೀಸ್ ಅಂತಂದರೆ 10% ವ್ಯಾಲ್ಯೂ ಏನಾಗುತ್ತೆ, 10% ಈಸ್ ಈಕ್ವಲ್ಸ್ ಟು 1/10. 1/10 ಇನ್ಕ್ರೀಸ್ ಆಗಿದೆ. ಫಸ್ಟಿಗೆ ಇನ್ಕ್ರೀಸ್ ಆಗಿದೆ ಅಂದರೆ ಇದೇನಾಗುತ್ತೆ, 10ನಲ್ಲಿ 1 ಇನ್ಕ್ರೀಸ್ ಆಗಿ 11/10 ಆಗುತ್ತೆ ಫಸ್ಟ್. ಓಕೆ, ನೆಕ್ಸ್ಟ್ ಏನಾಗುತ್ತೆ, ಆ್ಯಂಡ್ ದೆನ್ ಬ್ರೆಡ್ತ್ ಈಸ್ ಡಿಕ್ರೀಸ್ಡ್ ಬೈ 20%. ಬ್ರೆಡ್ತ್ ಎಷ್ಟೈತೆ, 20% ಡಿಕ್ರೀಸ್ ಆಗಿದೆ. 20% ಫ್ಯಾಕ್ಷನ್ ವ್ಯಾಲ್ಯೂ 1/5. ಇದು ಮೈನಸ್ ಆಗಿದೆ, ಅದಕ್ಕೋಸ್ಕರ ಮೈನಸ್ ಬರ್ತೀವಿ. 5 ಇತ್ತು, 1 ಮೈನಸ್ ಆಗಿ 4 ಉಳಿತು. 4/5 ಅಂತ ಬರೀಬೋದು. ಓಕೆ, ಮೊದಲು ಎಷ್ಟೈತೆ, ಇನಿಷಿಯಲ್ ಒರಿಜಿನಲ್ ಏರಿಯಾ 200 ಸ್ಕ್ವೇರ್ ಫೀಟ್ ಏರಿಯಾ ಐತೆ. 1ನೇ ಸರಿ ಎಷ್ಟಾಗೈತಿ, ಫ್ಯಾಕ್ಷನ್ ಚೇಂಜ್ ಆಗಿ 11/10 ಆಯಿತು. 2ನೇ ಸರಿ 4/5 ಆಯಿತು. ಇವಾಗ 0 ಹೋಯ್ತು, 5 1 5 4 11 4 4 16 ಇಂಟು 11. 11ರಿಂದ ಮಲ್ಟಿಪ್ಲೈ ಮಾಡೋದು, 6ಕ್ಕೆ 6 ಬಂತು, 6ರಲ್ಲಿ 1 ಸೇರಿಸಿ 7 ಆಯ್ತು, 1ಕ್ಕೆ 1 ಬಂತು. 176 ಇದರ ಆನ್ಸರ್. ಆಪ್ಷನ್ ನಂಬರ್ ಸಿ ಕರೆಕ್ಟ್ ಆನ್ಸರ್. ಇದು ನಾರ್ಮಲ್ ಮೆಥಡಿಂದ ಸಾಲ್ವ್ ಮಾಡಿದ್ವಿ ನಾವು. ಇದನ್ನು ಸಕ್ಸೆಸಿವ್ ಮೆಥಡಿಂದ ಸಾಲ್ವ್ ಯಾವ ರೀತಿ ಮಾಡೋದನ್ನು ನೋಡೋಣ. ಫಸ್ಟಿಗೆ ಇನ್ಕ್ರೀಸ್ ಡಿಕ್ರೀಸ್ ಆಗ್ತೈತೆ. 10% ಫ್ಯಾಕ್ಷನ್ ವ್ಯಾಲ್ಯೂ 1/10 ಏನಾಗೈತೆ, ಇನ್ಕ್ರೀಸ್ ಆಗೈತೆ, ಪ್ಲಸ್ ಬರ್ತೀವಿ. ನೆಕ್ಸ್ಟ್ ಎರಡನೇದು ಡಿಕ್ರೀಸ್ ಆಗಿದೆ, 20% ಡಿಕ್ರೀಸ್ ಆಗಿದೆ ಅಂತಂದಮೇಲೆ 1/5 ಐತೆ ಫ್ಯಾಕ್ಷನ್ ವ್ಯಾಲ್ಯೂ ಇದ್ರದ್ದು. 20% ಡಿಕ್ರೀಸ್ ಆಗಿದೆ ಅಂದ್ರೆ ಮೈನಸ್ ಆಗಿರುತ್ತೆ. ಓಕೆ, ಇನಿಷಿಯಲ್ ನೋಡೋಣ. ಇಲ್ಲಿ ಇನಿಷಿಯಲ್, ಇಲ್ಲಿ ಫೈನಲ್. ಇನಿಷಿಯಲ್ ಎಷ್ಟಿತ್ತು, 10 ರೂಪಾಯಿ ಇತ್ತು ನಮ್ಮ ಹತ್ರ. 1 ರೂಪಾಯಿ ಇನ್ಕ್ರೀಸ್ ಆಗಿ 11 ರೂಪಾಯಿ ಆಯಿತು. ಸಾರಿ, ಮೊದಲು 10 ಸ್ಕ್ವೇರ್ ಫೀಟ್ ಇತ್ತು, 1 ಸ್ಕ್ವೇರ್ ಫೀಟ್ ಇನ್ಕ್ರೀಸ್ ಆಗಿ 11 ಸ್ಕ್ವೇರ್ ಫೀಟ್ ಆಯಿತು. ನೆಕ್ಸ್ಟ್ ಎರಡನೇ ಸರಿ ಏನಾಯಿತು, ಮೊದಲು 5 ಸ್ಕ್ವೇರ್ ಫೀಟ್ ಇತ್ತು ನಮ್ಮ ಹತ್ರ. 1 ಸ್ಕ್ವೇರ್ ಫೀಟ್ ಡಿಕ್ರೀಸ್ ಆಗಿ ಕಡಿಮೆ ಆಗಿ 4 ಸ್ಕ್ವೇರ್ ಫೀಟ್ ಉಳಿತು. ಓಕೆ, ಇವಾಗ 11 ಇವೆರಡು ಕ್ರಾಸ್ ಮಲ್ಟಿಪ್ಲೈ, ಇವೆರಡು ಮಲ್ಟಿಪ್ಲೈಯಲ್ಲಿ ಇರ್ತಾವೆ ಅಂತ ಹೇಳಿದೆ ನಾನು. 2 ಮಲ್ಟಿಪ್ಲೈ ಆಗಿ 10 15 50 ಆಯಿತು. ಇನಿಷಿಯಲಿ 50 ಸ್ಕ್ವೇರ್ ಫೀಟ್ ಇತ್ತು, ಫೈನಲ್ ಎಷ್ಟಾಯಿತು, 44 ಸ್ಕ್ವೇರ್ ಫೀಟ್ ಉಳಿತು. ಇನಿಷಿಯಲ್ ವ್ಯಾಲ್ಯೂ ಕೊಟ್ಟಿದ್ದ ನಾನು 50 ಸ್ಕ್ವೇರ್ ಫೀಟ್ದು ಯೂನಿಟ್ ವ್ಯಾಲ್ಯೂ 50 ಯೂನಿಟ್ ಈಸ್ ಈಕ್ವಲ್ಸ್ ಟು 200 ಅದ. ಅಂದರೆ 1 ಯೂನಿಟ್ ಈಸ್ ಈಕ್ವಲ್ಸ್ ಟು 51 54. 1 ಯೂನಿಟ್ ವ್ಯಾಲ್ಯೂ ಎಷ್ಟು ಬಂತು, 4 ಬಂತು. ಹಾಗಿದ್ಮೇಲೆ 44 ಯೂನಿಟ್ ವ್ಯಾಲ್ಯೂ ಏನಾಗುತ್ತೆ, 44 ಇಂಟು 4 ಆಗುತ್ತೆ. 4 4 16, 1 ಕ್ಯಾರಿ, 4 4 16, 1 17, 176. ಆಪ್ಷನ್ ನಂಬರ್ ಸಿ ಕರೆಕ್ಟ್ ಆನ್ಸರ್. ಅರ್ಥ ಆಯ್ತು ಅನ್ಕೊತೀನಿ. ಇದು ಸಕ್ಸೆಸಿವ್ ಮೆಥಡ್. ಇಲ್ಲಿ ನಿಮಗೆ ಸ್ಕ್ವೇರ್ ಕೊಡ್ಬೋದು, ರೆಕ್ಟ್ಯಾಂಗಲ್ ಕೊಡ್ಬೋದು, ಕೋನ್ ಕೊಡ್ಬೋದು, ಸಿಲಿಂಡರ್ ಕೊಡ್ಬೋದು, ಯಾವುದೇ ಕೊಡಲಿ, ಯಾವಾಗಲೂ ಅವತ್ತರದ್ದು ಇದೇ ಏನಾಗಿರ್ತೈತಲ್ಲ, ಏರಿಯಾ 2 ಸರಿ ಮಲ್ಟಿಪ್ಲೈ ಇರ್ತೈತಿ. ನೀವು ತಲೆನೇ ಕೆಡಿಸ್ಕೊಬೇಡ್ರಿ, ಅದ್ರ ಫಾರ್ಮುಲಾದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ.
ನೆಕ್ಸ್ಟ್ ಇನ್ನೊಂದು ರೆಕ್ಟ್ಯಾಂಗುಲರ್ದು ಐತೆ, ಇದು ಟ್ರೈ ಮಾಡಿರಿ. ನೆಕ್ಸ್ಟ್ ಕೋನ್ ಬರ್ತದೆ, ಸಿಲಿಂಡರ್ ಬರ್ತದೆ, ಅವುಗಳನ್ನು ನಾನು ಹೇಳ್ತೀನಿ. ಏರಿಯಾ ಅಂತ ಕೇಳಿದಾಗ ಅದು ಫಾರ್ಮುಲಾ ತಲೆ ಕೆಡಿಸ್ಕೊಳ್ಳೋದು ಅವಶ್ಯಕತೆನೇ ಇಲ್ಲ. ಏರಿಯಾ ಬಂದಾಗ ಅದು ಎರಡೇ ಸರಿ ಮಲ್ಟಿಪ್ಲೈ ಆಗಿರುತ್ತೆ. ಯಾಕಂದರೆ ಏರಿಯಾ ನಾವು ಸೆಂಟಿಮೀಟರ್ ಸ್ಕ್ವೇರ್ ಬರ್ತೀವಿ ಅಂದರೆ ಸೆಂಟಿಮೀಟರ್ ಇಂಟು ಸೆಂಟಿಮೀಟರ್ ಆಗಿರ್ತೈತಿ, ಅಥವಾ ಮೀಟರ್ ಸ್ಕ್ವೇರ್ ಬರ್ತೀವಿ ಮೀಟರ್ ಇಂಟು ಮೀಟರ್ ಆಗಿರ್ತೈತಿ. ಅದು ಲೆಂತಲ್ಲಿ ಮೀಟರ್ ಆಗಿರಲಿ ಅಥವಾ ಹೈಟಲ್ಲಿ ಮೀಟರ್ ಆಗಿರಲಿ ಅಥವಾ ಬ್ರೆಡ್ತಲ್ಲಿ ಮೀಟರ್ ಆಗಿರಲಿ, ಬಟ್ ಎರಡೇ ಸರಿ ಮಲ್ಟಿಪ್ಲಿಕೇಶನಲ್ಲಿ ಇರ್ತೈತಿ. ಓಕೆ, ಇಲ್ಲಿ ಕೂಡ ಸೇಮ್. ಲೆಂತ್ ಆಫ್ ದ ರೆಕ್ಟಾಂಗುಲರ್ ಇನ್ಕ್ರೀಸ್ ಆಗೈತೆ. ಫಸ್ಟಿಗೆ ಇನ್ಕ್ರೀಸ್ ಲೆಂತಲ್ಲಿ ಇನ್ಕ್ರೀಸ್ ಆಗೈತೆ, ಆ್ಯಂಡ್ ಬ್ರೆಡ್ತ್ ಇಸ್ ಡಿಕ್ರೀಸ್ಡ್ ಬೈ 25%. ಲೆಂತ್ ಇನ್ಕ್ರೀಸ್ ಆಗೈತೆ 40%. ಇನ್ಕ್ರೀಸ್ 40% ಫ್ರಾಕ್ಷನ್ ವ್ಯಾಲ್ಯೂ 2/5. ಇನ್ನೊಂದು ಡಿಕ್ರೀಸ್ ಆಗೈತೆ 25%, 25 1/4. ಫಸ್ಟಿಗೆ ಇನ್ಕ್ರೀಸ್ ಆಗೈತೆ ಪ್ಲಸ್, ಡಿಕ್ರೀಸ್ ಆಗೈತೆ ಮೈನಸ್. ಮೊದಲು ಇನಿಷಿಯಲಿ ಅದೇನೈತಿ ಏರಿಯಾ 5 ಸ್ಕ್ವೇರ್ ಫೀಟ್ ಇತ್ತು, ಬಟ್ ಫೈನಲಿ ಎಷ್ಟು ಉಳಿತದು? 1 ಕಡಿಮೆ ಆಗಿ 5 ಇತ್ತು, 2 ಹೆಚ್ಚಿಗೆ 7 ಆಯಿತು. ಇನಿಷಿಯಲಿ ಎರಡನೇ ಸರಿ ಏನಿತ್ತು 4 ಇತ್ತು, 1 ಕಡಿಮೆ ಆಗಿ 3 ಉಳಿತು. ಇವು ಯಾವುದಾದ್ರೂ ಕ್ರಾಸ್ ಮಲ್ಟಿಪ್ಲಿಕೇಶನ್ ಕ್ಯಾನ್ಸಲ್ ಆಗ್ತಾವೆ ನೋಡ್ಬೇಕು. 3 ಮಲ್ಟಿಪ್ಲೈ ಕಡೆ ಇಲ್ಲ, 4 ಈ ಕಡೆ ಇಲ್ಲ ಅಂದಮೇಲೆ ಕ್ಯಾನ್ಸಲ್ ಆಗಲ್ಲ, ಡೈರೆಕ್ಟ್ ಮಲ್ಟಿಪ್ಲೈ ಮಾಡಿರಿ. 2 ಮಲ್ಟಿಪ್ಲೈ ಆಗ್ತಾವೆ. 5 4 20, 7 3 21. ಇನಿಷಿಯಲಿ 20 ಇತ್ತು, 20 ಸ್ಕ್ವೇರ್ ಫೀಟ್ ಇತ್ತು, ಫೈನಲಿ ಎಷ್ಟಾಯಿತು? 21 ಸ್ಕ್ವೇರ್ ಫೀಟ್ ಆಯಿತು. ಅವ ಏನು ಕೇಳಿದಾನೆ? ಜಸ್ಟ್ ಫೈಂಡ್ ದ ಪರ್ಸೆಂಟೇಜ್ ಚೇಂಜ್ ಇನ್ ದ ಏರಿಯಾ ಆಫ್ ದ ರೆಕ್ಟಾಂಗ್ಯುಲರ್. ಎಷ್ಟು ಪರ್ಸೆಂಟ್ ಚೇಂಜ್ ಆಯಿತು ಅಂತೇಳಿ ಕೇಳ್ತಿದ್ದೆ ನಾನು. ಒರಿಜಿನಲ್ ಎಷ್ಟಿತ್ತು? 20 ಇತ್ತು. ಒರಿಜಿನಲ್ 20 ಇತ್ತು, ನಮ್ಮ ಹತ್ರ 20 ಇತ್ತು. ಒರಿಜಿನಲ್ 20 ಸ್ಕ್ವೇರ್ ಫೀಟ್ ಅಷ್ಟು ಜಾಗ ಇತ್ತು. ಅದನ್ನು ನಾವು ಇನ್ಕ್ರೀಸ್ ಮಾಡಿದ್ವಿ, ಡಿಕ್ರೀಸ್ ಮಾಡ್ತೀವಿ. ಈ ಥರ ಆಪ್ರೇಷನ್ ಮಾಡಿ ಏನು ಮಾಡಿದ್ವಿ? 21ಕ್ಕೆ ತಂದು ನಿಂದಿರಿಸಿದ್ವಿ. ಎಷ್ಟು ಚೇಂಜ್ ಆಯ್ತು ನಮ್ಗೆ? 1 ಯೂನಿಟ್ ಅಷ್ಟು ಚೇಂಜ್ ಆಗಿತ್ತು. ಅದು 1 ಇಲ್ಲಿ ಮೇಲೆ ಬರುತ್ತೆ, ಇಂಟು 100% ಕೇಳಿರೋದ್ರಿಂದ 21 25 ಅಂದರೆ 5% ಅಷ್ಟು ಏನಾಗಿದೆ? ಚೇಂಜಸ್ ಆಗಿದೆ. ಆಪ್ಷನ್ ನಂಬರ್ ಯಾವ್ದು ಬರೀಬೇಕಿಲ್ಲಿ? 1 ಯೂನಿಟ್ ಹೆಚ್ಚಿಗೆ ಆಗಿದೆ ಅಂದರೆ 5% ಇನ್ಕ್ರೀಸ್ ಆಗಿದೆ. ಆಪ್ಷನ್ ನಂಬರ್ ಎ ಕರೆಕ್ಟ್ ಆನ್ಸರ್. ಅರ್ಥ ಆಯ್ತು ಅನ್ಕೊಂತೀನಿ ಕ್ವಶನ್. ಆಪ್ಷನ್ ನಂಬರ್ ಎ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಇನ್ನು ಎಷ್ಟಿದಾವೆ ಬಾಕಿ ಕ್ವಶನು? 1 2 3. ಇನ್ನೂ ಲಾಸ್ಟ್ 3 ಕ್ವಶನ್ ಇದಾವೆ. ಓಕೆ, ಲಾಸ್ಟ್ 3 ಕ್ವಶನ್ ಇದಾವೆ ಅಷ್ಟೆ. ನಾಳೆ ದಿನ ಕ್ಲಾಸ್ ಇರಂಗಿಲ್ಲ. ನಾಳೆ ಒಂದಿನ ಕ್ಲಾಸ್ ಐ ಥಿಂಕ್ ಇರಂಗಿಲ್ಲ ಅನ್ಸುತ್ತೆ, ನೋಡೋಣ ಏನಾಗುತ್ತೆ. ಬಟ್ ನನಗೆ ಅನ್ಸೋಮಟ್ಟಿಗೆ 90% ನಾಳೆ ಕ್ಲಾಸ್ ಇರಲ್ಲ. ಗ್ರೂಪಲ್ಲಿ ಮೆಸೇಜ್ ಮಾಡಿರ್ತೀನಿ ನಾನು. ಓಕೆ, ಇಲ್ಲಿ ಕೂಡ ಸೇಮ್. ನಿಮ್ಮ ಟೈಮ್ ವೇಸ್ಟ್ ಮಾಡೋ ಅವಶ್ಯಕತೆನೇ ಇಲ್ಲ. ಏನೈತೆ? ಹೈಟ್ ಆಫ್ ದ ಸಿಲಿಂಡರ್ ಈಸ್ ಡಿಕ್ರೀಸ್ಡ್. ಸಿಲಿಂಡರ್ ಎದ್ರೊಳಗೆ ಚೇಂಜ್ ಕೇಳಿದಾನೆ? ಸರ್ಫೇಸ್ ಏರಿಯಾ ಕೇಳಿದಾನ? ಮುಗೀತು. ಇನ್ನು ನೆಕ್ಸ್ಟ್ ವ್ಯಾಲ್ಯೂಮ್ದು ಕ್ವಶನ್ಸ್ಗಳು ಬರ್ತವೆ, ಅದು ನಾನು ವ್ಯಾಲ್ಯೂಮ್ ಬಂದಾಗ ಹೇಳ್ತೀನಿ. ಓಕೆ, ಮೊದಲ ಏರಿಯಾ ಅಷ್ಟೇ ಕೇಳಿದಾನೆ ಅವನು. ಏರಿಯಾ ಕೇಳಿದಾನೆ, ಓಕೆ. ಫೈನಲ್ ಏರಿಯಾ ಒಳಗೆ 2 ಸತಿ ಚೇಂಜ್ ಆಗುತ್ತೆ, ಯಾಕಂದರೆ ಸ್ಕ್ವೇರೇ ಇರ್ತೈತೆ ಅದು ಯಾವಾಗಲೂ. 2 ಸತಿ ಸ್ಕ್ವೇರ್ ಅಂದರೆ 2 ಸತಿ ಮಲ್ಟಿಪಲ್. 2 ಸತಿ ಚೇಂಜ್ ಆಗಿರ್ತೈತಿ. 2 ವ್ಯಾಲ್ಯೂ ಕೊಟ್ಟಿದ್ದಾನೆ, ಒಂದು 10 ಒಂದು 5, ಸಾರಿ ಒಂದು 15. ಮಲ್ಟಿಪ್ಲಿಕೇಶನಲ್ಲಿ ಇದ್ದೇ ಇರ್ತಾವೆ ಫಿಕ್ಸ್. ಮಲ್ಟಿಪ್ಲಿಕೇಶನ್ ಇಲ್ಲಿ ಇರೋದ್ರಿಂದನೇ ಸ್ಕ್ವೇರಲ್ಲಿ ಹೋಗಿರ್ತೈತೆ ಅದು. ಮಲ್ಟಿಪ್ಲಿಕೇಶನಲ್ಲಿ ಐತೆ, ಅಷ್ಟು ಗೊತ್ತಾದ್ರೆ ಸಾಕು. ನೆಕ್ಸ್ಟ್ ಏನು ಮಾಡ್ಬೇಕು ನಾವು? ಸಿಲಿಂಡರೇ ಇರಲಿ, ಕೋನರೇ ಇರಲಿ, ಅದು ಸ್ಕ್ವೇರರೇ ಇರಲಿ, ಅಥವಾ ಅದು ರೆಕ್ಟ್ಯಾಂಗ್ಯುಲರ್ ಇರಲಿ, ಅಥವಾ ಹೆಕ್ಸಾಗೋನರ್ ಇರಲಿ, ಏನು ಭೀ ಇರಲಿ, ಅದು ಏನೇ ಆಗಿದ್ರು ಕೂಡ ಏರಿಯಾ ಕೇಳಿದಾಗ ಅದು ಮಲ್ಟಿಪ್ಲಿಕೇಶನ್ 2 ಸರಿಯಾಗಿರ್ತೈತೆ. ಅವಾಗ ನೀವು ಡೈರೆಕ್ಟ್ ಇದೊಂದೇ ಕಾಮನ್ ಮೆಥಡಿಂದ ಸಾಲ್ವ್ ಮಾಡೋದು. ಫಸ್ಟ್ 10% ಏನಾಗಿದೆ? ಡಿಕ್ರೀಸ್ ಆಗಿದೆ, -10% ಆಗಿದೆ. 10% ಫ್ರಾಕ್ಷನ್ ವ್ಯಾಲ್ಯೂ 1/10 ಮೈನಸ್ ಆಗಿದೆ. ನೆಕ್ಸ್ಟ್ ಏನೈತೆ? 15% ಎಷ್ಟು ಏನಾಗಿದೆ? ಅದು ಇನ್ಕ್ರೀಸ್ ಆಗಿದೆ. 15% ಇನ್ಕ್ರೀಸ್ ಆಗಿದೆ, ಅದೇನಾಗುತ್ತೆ? +15% ಆಗುತ್ತೆ. 15% ಪ್ಲಸ್ ಆಯಿತು. 15% ಫ್ರಾಕ್ಷನ್ ವ್ಯಾಲ್ಯೂ ಏನಾಗುತ್ತೆ? 15% ಅಂದರೆ 15/100. 5 3 5 20 20/3 ಆಗುತ್ತೆ. ಇದು 3/20 ಆಗುತ್ತೆ. 5 20 5 3 3/20. ಇದೇನಾಗಿತ್ತು? ಇನ್ಕ್ರೀಸ್ ಆಗಿದೆ ಪ್ಲಸ್. ಇನಿಷಿಯಲಿ ಫೈನಲಿ. ಇನಿಷಿಯಲಿ 10 ಇತ್ತು, 10 ಇದ್ದದ್ದು ನಮ್ಗೆ ಇನ್ಕ್ರೀಸ್ ಆಗಿ ಎಷ್ಟಾಯ್ತಿದ್ದು? ಸಾರಿ, ಡಿಕ್ರೀಸ್ ಆಗೋದಲ್ಲ, ಮೈನಸ್ ಐತಿ. 10 ಇದ್ದು 1 ಕಡಿಮೆ ಆಗಿ
9 ಉಳಿತು. ಇನಿಷಿಯಲಿ 20 ಇತ್ತು, ಆಮೇಲೆ 20ರೊಳಗೆ 3 ಹೆಚ್ಚಿಗೆ 23 ಆಯ್ತು. ಇವೆರಡರದ್ದು ಮಲ್ಟಿಪ್ಲೈ ಆಗುತ್ತೆ, ಇವೆರಡರದ್ದು ಮಲ್ಟಿಪ್ಲೈ ಆಗುತ್ತೆ. ಇದ್ರ ಮಲ್ಟಿಪ್ಲೈ ಆಗಿ ಎಷ್ಟಾಯಿತು? 200 ಆಯಿತು. ಇಲ್ಲಿ ಎರಡರದ್ದು ಮಲ್ಟಿಪ್ಲೈ ಆಗಿ 230, 230ರೊಳಗೆ 23 ಆಯ್ತು ಅಂದ್ರೆ 207, 27 ಆಗುತ್ತೆ, 207 ಆಗುತ್ತೆ. 23 9 207 ಅಂದರೆ ಎಷ್ಟಾಯ್ತಿದ್ದು? ಮೊದಲು 200 ಇತ್ತು, 7 ಇನ್ಕ್ರೀಸ್ ಆಯಿತು. ಏನು ಕೇಳಿದ ನಾನು? ಫೈಂಡ್ ದ ಪರ್ಸೆಂಟೇಜ್ ಚೇಂಜ್ ಇನ್ ದ ಟೋಟಲ್ ಸರ್ಫೇಸ್ ಏರಿಯಾ. ಚೇಂಜ್ ಇನ್ ದ ಸರ್ಫೇಸ್ ಏರಿಯಾ ಕೇಳಿದಾನೆ. ಇನಿಷಿಯಲಿ ನಂಬಲ್ಲಿ 200 ಸ್ಕ್ವೇರ್ ಫೀಟ್ ಇತ್ತು, ಎಷ್ಟು ಸ್ಕ್ವೇರ್ ಫೀಟ್ ಹೆಚ್ಚಿಗೆ ಆಗಿದೆ? ಚೇಂಜ್ ಇಂದ ಕೇಳಿದಾಗ ಎಷ್ಟು ಚೇಂಜ್ ಆಗಿದೆ? ಒರಿಜಿನಲಿ 200 ಇತ್ತು, 200 ಬಿಟ್ಬಿಡ್ರಿ, ಎಷ್ಟು ಚೇಂಜ್ ಆಗಿದೆ? 7 ಚೇಂಜ್ ಆಗಿದೆ, ಅದು 7 ಇಲ್ಲಿ ಬಂತು. ಪರ್ಸೆಂಟೇಜ್ ಕೇಳಿದ್ರಿಂದ ಇಂಟು 100, 2 0 ಕ್ಯಾನ್ಸಲ್. ಆನ್ಸರ್ ಏನು ಬರ್ತೈತೆ ಇದ್ರದ್ದು? 3.5% ಅಷ್ಟು ಏನಾಗಿದೆ ಏರಿಯಾ ಇನ್ಕ್ರೀಸ್ ಆಗಿದೋ ಡಿಕ್ರೀಸ್ ಆಗಿದೋ? 200ಗಿಂತ 207 ಆಗೈತಿ, ಇದು ಇನ್ಕ್ರೀಸ್ ಆಗಿದೆ. ಆಪ್ಷನ್ ನಂಬರ್ ಬಿ ಕರೆಕ್ಟ್ ಆನ್ಸರ್. ಅರ್ಥ ಆಯ್ತು ಅನ್ಕೊತೀನಿ. ನೆಕ್ಸ್ಟ್ ಕ್ವಶನ್, ಲಾಸ್ಟ್ 2 ಕ್ವಶನ್ ಇದ್ದಾವೆ. ಈಗ ಇದು ಸರ್ಕ್ಯುಲರ್ ಕೋನ್ ಬಂತು, ಇಲ್ಲಿ ಕೂಡ ಸೇಮ್, ತಲೆ ಕೆಡ್ಸ್ಕೊಬೇಡ್ರಿ, ಡೈರೆಕ್ಟ್ ಅದೇ ರೀತಿ ಸಾಲ್ವ್ ಮಾಡ್ಬೇಕು. ಅದು ಏನೇ ಕೊಡಲಿ ಏರಿಯಾ ಅಂತ ಕೊಟ್ಟಿದ್ದಾನೆ. ಇಲ್ಲಿ ನೋಡ್ರಿ, ಇಲ್ಲಿ ಏರಿಯಾ ಕೊಟ್ಟಿದ್ದಾನಲ್ಲ, ಇಲ್ಲಿ ಕಾಣಿಸ್ತದೆ ನಮಗೆ, ಇದು ಏರಿಯಾ, ಸರ್ಫೇಸ್ ಏರಿಯಾ. ಕ್ವಶನ್ ಏರಿಯಾದಿತ್ತಂದ್ರೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಹೇಳ್ತೀನಿ, ಆ ಏರಿಯಾ ಪ್ಲೇಸಲ್ಲಿ ಇದು ಬರ್ತವೆ ಏನು, ಏರಿಯಾ ಪ್ಲೇಸಲ್ಲಿ ವಾಲ್ಯೂಮ್ ಬರ್ತೈತೆ. ವಾಲ್ಯೂಮ್ ಕೊಟ್ಟಾಗ 3 ಸರಿ ಸಕ್ಸಸ್ಸಿವ್ ಮೆಥಡ್ಸ್ಗಳು ಅಪ್ಲೈ ಆಗ್ತವೆ. ಆವಾಗ ಆ ಥರದ್ದು ವ್ಯಾಲ್ಯೂಮ್ ಫಾರ್ಮುಲಾ ನಮ್ಗೆ ಗೊತ್ತಿರ್ಬೇಕಷ್ಟೆ. ಓಕೆ, ಫ್ರಾಕ್ಷನ್ ವ್ಯಾಲ್ಯೂದಿಂದ ಕನ್ಫ್ಯೂಸ್ ಆಗ್ಬೋದು ನಿಮ್ಗೆ. 10% ಏನಾಗಿದೆ? ಇನ್ಕ್ರೀಸ್ ಆಗಿದೆ, ಪ್ಲಸ್ 10% ಆಗಿದೆ. ಮೊದಲು ರೇಡಿಯಸ್ ಆಫ್ ದ ಬೇಸ್ ಆಫ್ ಅ ಸರ್ಕ್ಯುಲರ್ ಕೋನ್ ಈಸ್ ಇನ್ಕ್ರೀಸ್ಡ್ ಬೈ 10%. ಫಸ್ಟ್ 10% ಇನ್ಕ್ರೀಸ್ ಆಗಿದೆ. ನೆಕ್ಸ್ಟ್ ಕಾಮ ಆ್ಯಂಡ್ ದ ಸ್ಲ್ಯಾಂಟ್ ಹೈಟ್ ಅಂತಂದರೆ ಒಂದು ಕ್ರಾಸ್ ಹೈಟ್ ಇರ್ತೈತಿ ಯಾವಾಗಲೂ. ಇದು ಯಾವ ರೀತಿ ಇರ್ತೈತಿ? ಕೋನ್ ಈ ರೀತಿ, ಕೋನ್ ಐಸ್ ಕ್ರೀಮ್ ತಿಂದಿರ್ತಾರಲ್ಲ ಈ ರೀತಿ, ಇದಕ್ಕೆ ಸ್ಲ್ಯಾಂಟ್ ಹೈಟ್ ಅಂತಾರೆ. ಈ ಸ್ಲ್ಯಾಂಟ್ ಹೈಟ್ ಈಸ್ ಡಿಕ್ರೀಸ್ಡ್ ಬೈ 9/11% ಅಂತ ಕೇಳಿದಾನೆ. ಇದು ಡಿಕ್ರೀಸ್ ಆಗಿದೆ, ಮೈನಸ್ ಬರ್ದಿವಿ. ಓಕೆ, 10% ಫ್ರಾಕ್ಷನ್ ವ್ಯಾಲ್ಯೂ ಏನೈತೆ? 10% ಫ್ರಾಕ್ಷನ್ ವ್ಯಾಲ್ಯೂ 1/10. 1/11% ಫ್ರಾಕ್ಷನ್ ವ್ಯಾಲ್ಯೂ 1/11. ಇದೇನಾಗಿದೆ? ಮೈನಸ್ ಆಗಿದೆ. ಇದೇನಾಗಿದೆ? ಪ್ಲಸ್ ಆಗಿದೆ. ಇನಿಷಿಯಲ್ ಫೈನಲ್. ಓಕೆ, ಇನಿಷಿಯಲಿ 10 ಇತ್ತು, 10 ಸ್ಕ್ವೇರ್ ಫೀಟ್ ಇತ್ತು. ಫೈನಲ್ ಆಗಿ ಎಷ್ಟು ಉಳಿತದು? 1 ಹೆಚ್ಚಾಗಿ 11 ಆಯ್ತು. ಇನಿಷಿಯಲಿ 2ನೇ ಸರಿ 11 ಇತ್ತು, 11ರಲ್ಲಿ 1 ಕಡಿಮೆ 10 ಆಯ್ತು. ಇಲ್ಲಿ 10, ಇಲ್ಲಿ 10 ಕ್ಯಾನ್ಸಲ್, 11 ಇಲ್ಲಿ 11 ಕ್ಯಾನ್ಸಲ್. ಮೊದಲು 1 ಇತ್ತು, ಲಾಸ್ಟೇನು 1 ಬಂತು. ಅಂದರೆ ಕರ್ಡ್ ಸರ್ಫೇಸ್ ಏರಿಯಾ ಬಿಕಮ್ಸ್ ಅಂದರೆ ಆಗಿ ಮುಂದೆ ಫೈನಲಿ ಎಷ್ಟಾಗುತ್ತೆ? 324 ಆಗುತ್ತೆ. 1 ಯೂನಿಟ್ ವ್ಯಾಲ್ಯೂ 324 ಅಂದರೆ ಇಲ್ಲಿ ಕೂಡ 324 ಇರ್ತೈತೆ. ಆನ್ಸರ್ ಏನಿದು ಕೇಳಿರೋದೇನು? ದೆನ್ ಫೈಂಡ್ ದ ಒರಿಜಿನಲ್ ಕರ್ಡ್ ಸರ್ಫೇಸ್ ಏರಿಯಾ. ಒರಿಜಿನಲ್ ಕರ್ಡ್ ಸರ್ಫೇಸ್ ಏರಿಯಾ 324 ಆಗಬೇಕಾಗಿತ್ತು. ಆಪ್ಷನ್ ನಂಬರ್ ಬಿ ಕರೆಕ್ಟ್ ಆನ್ಸರ್. ಏನೂ ಚೇಂಜಸ್ ಆಗಲಿಲ್ಲ ಇಲ್ಲಿ. ಫಸ್ಟಿಗೆ 10% ಇನ್ಕ್ರೀಸ್ ಆಗಿ 1/11% ಅಷ್ಟು, ಅಂದರೆ 1/11 ಭಾಗದಷ್ಟು ಡಿಕ್ರೀಸ್ ಆಗಿದೆ. ಅವಾಗ ಏನಾಯಿತು? ಏನೂ ಚೇಂಜೇ ಆಗಲಿಲ್ಲ. ಎಷ್ಟು ಇನ್ಕ್ರೀಸ್ ಆಗಿದೆ ಅಷ್ಟು ಡಿಕ್ರೀಸ್ ಆಗಿದೆ. ಕೋನ್ ಹೆಂಗಾಯ್ತು? ಅದು ಮೊದಲು ಕೋನ್ ಈ ರೀತಿ ಇತ್ತು ಕೋನ್. ಇವಾಗ ಫಸ್ಟಿಗೆ ಏನಾಗಿದೆ? ಕೋನ್ದು ಸರ್ಫೇಸ್ ಅಂದರೆ ರೇಡಿಯಸ್ ಇನ್ಕ್ರೀಸ್ ಆಗಿದೆ. ಇದೇ ಕೋನ್ ಏನಾಗುತ್ತೆ? ಹೈಟ್ ಕಡಿಮೆ ಆಗಿ ವಿಡ್ತಲ್ಲಿ ಜಾಸ್ತಿ ಆಗುತ್ತೆ. ಈ ಥರ ಆಗ್ತದೆ ಕೋನ್ ಅಷ್ಟೇ. ರೇಡಿಯಸ್ ಜಾಸ್ತಿ ಆಗಿದೆ, ಹೈಟ್ ಕಡಿಮೆ ಆಗಿದೆ. ಅದು ಆಮೇಲೆ ಅವಾಗ ನೋಡಿದಾಗ ಇಲ್ಲಿ ಎಷ್ಟು ಸರ್ಫೇಸ್ ಏರಿಯಾ ಅದಲ್ಲ ಅಷ್ಟೇ ಏರಿಯಾ ಕೂಡ ಇಲ್ಲಿ ಐತೆ, ಅಷ್ಟೇ ಚೇಂಜ್ ಆಗಿರೋದು ಇದರಲ್ಲಿ. ನೆಕ್ಸ್ಟ್ ಕ್ವಶನ್, ಪಾಪ್ಯುಲೇಷನ್ ಆಫ್ ದ ಸಿಟಿ. ಈ ಪಾಪ್ಯುಲೇಷನ್ ಮೇಲೆ ಭಾರಿ ಕ್ವಶನ್ಸ್ಗಳು ಬರ್ತವೆ. ಪಾಪ್ಯುಲೇಷನ್ಸ್ದು, ಆಮೇಲೆ ಎಲೆಕ್ಷನ್ ಬೇಸ್ಡ್ ಕ್ವಶನ್ಸ್ಗಳು, ಇವು ಫಿಕ್ಸ್ಡ್ ಕ್ವಶನ್ಸ್ಗಳು. ಅವುಗಳನ್ನೆಲ್ಲ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ನಾನು ನೆಕ್ಸ್ಟ್ ಅದಾದ ಬಳಿಕ ಇನ್ನೂ 2 ಕ್ಲಾಸ್ ಅದಾವಲ್ಲ, 2 ಕ್ಲಾಸಸ್ಗಳಲ್ಲಿ ಡಿಸ್ಕಸ್ ಮಾಡೋಣ ಎಕ್ಸಾಮಲ್ಲಿ ಬರ್ತಕ್ಕಂಥ ಫಿಕ್ಸ್ಡ್ ಕ್ವಶನ್ಸ್ಗಳನ್ನು. ಇವಾಗ ಜಸ್ಟ್ ನಾನು ಈ ಪರ್ಸೆಂಟೇಜ್ ಕಾನ್ಸೆಪ್ಟ್ಗಳನ್ನು ಹೇಳ್ತಿರೋದು. ಸಕ್ಸಸ್ಸಿವ್ ಮೇಲೆ ಕೂಡ ಕ್ವಶನ್ ಬರ್ತವೆ, ಬಟ್ ಪಾಪ್ಯುಲೇಷನ್ ಚಾಪ್ಟರಲ್ಲಿ ಕೂಡ ಪಾಪ್ಯುಲೇಷನ್ ಕಾನ್ಸೆಪ್ಟಲ್ಲಿ ಕೂಡ ಸಕ್ಸಸ್ಸಿವ್ ಅಪ್ಲೈ ಆಗುತ್ತೆ. ಇದನ್ನು ನಾನು ಹೇಳ್ತೀನಿ ನೋಡಿ ಒಂದ್ಸತಿ. ಪಾಪ್ಯುಲೇಷನ್ ಆಫ್ ದ ಸಿಟಿ ಇನ್ 2010 ಒಳಗೆ 2010, ಅವಾಗ ಪಾಪ್ಯುಲೇಷನ್ ಎಷ್ಟಿತ್ತು? ಎಕ್ಸ್ ಇತ್ತು, ಗೊತ್ತಿಲ್ಲ ನಮಗೆ, ಎಕ್ಸ್ ಕೊಟ್ಟಿದ್ದಾನೆ. ಇಟ್ ಇನ್ಕ್ರೀಸ್ಡ್ ಬೈ 10%. ಎಕ್ಸ್ ಬದಲಿ ನಾವು 100 ಜನ ಇದ್ದಾರೆ ಅಂದ್ಕೊಳ್ಳೋಣ. ಇನ್ಕ್ರೀಸ್ಡ್ ಬೈ 10%, ಅಂದರೆ 2011ರಲ್ಲಿ ಏನಾಯಿತು? 10% ಇನ್ಕ್ರೀಸ್ ಆಯ್ತು.
10% ಇನ್ಕ್ರೀಸ್ ಆದಾಗ ಪಾಪ್ಯುಲೇಷನ್ ಏನಾಗುತ್ತೆ, ಇದು ಬೇಸ್ ಪಾಪ್ಯುಲೇಷನ್ ಇರ್ತೈತಿ, ಇದರಲ್ಲಿ ಇನ್ಕ್ರೀಸ್ ಆಗ್ಬೇಕಲ್ಲ. 10% ಇನ್ಕ್ರೀಸ್ ಆಯ್ತಂದ್ರೆ 100 10% ಎಷ್ಟಾಗುತ್ತೆ, 10 ಆಗುತ್ತೆ. 10 ಇನ್ಕ್ರೀಸ್ ಆದಾಗ 110 ಆಯ್ತು. ಇದು 2011ರಲ್ಲಿ ಪಾಪ್ಯುಲೇಷನ್ ಆಯಿತು 110. ನೆಕ್ಸ್ಟ್ ಇನ್ಕ್ರೀಸ್ 10% ಇನ್ ದ 2011, 20% ಇನ್ ದ 2012 ಐತಲ್ಲ, ಆವಾಗ 20% ಇನ್ಕ್ರೀಸ್ ಆಯಿತು. ಆ್ಯಂಡ್ 30% ಇನ್ 2013 ಒಳಗೆ 30% ಇನ್ಕ್ರೀಸ್ ಆಯ್ತು. ಓಕೆ, ನೆಕ್ಸ್ಟ್ 20% ಇನ್ಕ್ರೀಸ್ ಮಾಡೋಣ. 110 20% ಇನ್ಕ್ರೀಸ್ ಅಂತಂದರೆ 12ರಲ್ಲಿ 22, 2 0 ಕ್ಯಾನ್ಸಲ್, ಅಂದರೆ 22 ಜನ ಇನ್ಕ್ರೀಸ್ ಆದರು. 110ರಲ್ಲಿ 22 ಜನ ಇನ್ಕ್ರೀಸ್ ಆಗಿ 132 ಜನ ಆಯಿತು 2012 ಇದ್ರದ್ದು 30% ಅಂತಂದರೆ 132 ಇಂಟು 30% ಇನ್ಕ್ರೀಸ್ ಅಂದರೆ 130% ಆಗುತ್ತೆ. 130% ಕ್ಯಾಲ್ಕುಲೇಷನ್ ಡಿಫಿಕಲ್ಟ್ ಆಗ್ತಿತ್ತು ಅಂದ್ರೆ 30% ಅಷ್ಟೇ ಕ್ಯಾಲ್ಕುಲೇಟ್ ಮಾಡಿ 132 ಆ್ಯಡ್ ಮಾಡಿಬಿಡ್ರಿ. 30% ಕ್ಯಾಲ್ಕುಲೇಟ್ ಮಾಡಿದಾಗ 3/10 ಆಗುತ್ತೆ. 3/10 ಅಂದರೆ 3 2 6, 3 3 9, 3 1 3 39.6 ಜನ ಇನ್ಕ್ರೀಸ್ ಆಗಿದ್ದಾರೆ. ಇಷ್ಟು ಪಾಯಿಂಟಲ್ಲಿ ಬರಲ್ಲ, ಬಟ್ ನಾವು 100 ಅಂದ್ಕೊಂಡಿರೋದ್ರಿಂದ ಪಾಯಿಂಟಲ್ಲಿ ಬರ್ತಿದೆ. 39.6 ಜನ ಇನ್ಕ್ರೀಸ್ ಆಗಿದ್ದಾರೆ. ಇದರಲ್ಲಿ 132 ಒಳಗೆ ಆ್ಯಡ್ ಮಾಡಿರಿ. ಅದು 132 ಒಳಗೆ ಅಷ್ಟೇ ಆ್ಯಡ್ ಮಾಡಿರಿ. 6 ಇಲ್ಲೇ ಬಂತು, 9ರಲ್ಲಿ 2 ಸೇರಿಸ್ತಾರೆ, 11 ಬಂತು, 3 ಸೇರಿಸ್ತಾರೆ, 6 1 7 10, 1ಕ್ಕೆ 1 ಬಂತು. 171.6 ಜನ ಉಳಿದ್ರು. 171.6 ಜನ ಉಳಿದ್ರು. 6 ಜನ ಆದರು 2013 ಒಳಗೆ. ಅದನ್ನೇ ನಾವು ಇಲ್ಲಿ 1000 ಜನ ಇದ್ರೆ ಅಂದ್ಕೊಂಡ್ರೆ ಇಲ್ಲಿ 1100 ಆಗ್ತಾರೆ, ಇಲ್ಲಿ 1320 ಆಗ್ತಾರೆ, ಇಲ್ಲಿ 1716 ಜನ ಆಗ್ತಾರೆ ಅಷ್ಟೇ. ಎಲ್ಲದರಲ್ಲೂ ಇಂಟು 10 ಮಾಡ್ತೀವಿ ಇನಿಷಿಯಲಿ 1000 ಜನ ಅಂದ್ಕೊಂಡಾಗ. ಓಕೆ, ಅವ ಏನು ಕೊಟ್ಟಿದ್ದಾನೆ, ಇಫ್ ದ ಪಾಪ್ಯುಲೇಷನ್ ಬಿಕಮ್ 60,000, ಇದ್ರ ವ್ಯಾಲ್ಯೂ ಕೊಟ್ಟಿದ್ದೆ ನಾನು 60,000. ಫೈನಲಿ 60,000 ಆಯಿತು. ದೆನ್ ಫೈಂಡ್ ದ ಪಾಪ್ಯುಲೇಷನ್ ಆಫ್ ದ ಸಿಟಿ ಇನ್ 2010. ಇದ್ರದ್ದು ವ್ಯಾಲ್ಯೂ ನಾವು 100 ಅಂದ್ಕೊಂಡಿದ್ದೇವೆ, 1000 ಅಂದ್ಕೊಂಡಿದ್ದೇವಲ್ಲ, ಇದಕ್ಕೆ ವ್ಯಾಲ್ಯೂ ಕೇಳಿದೆ ನಾನು. ಇದ್ರದ್ದು ವ್ಯಾಲ್ಯೂ ಕೇಳಿದ್ದೇನೆ ಅಂತಂದರೆ 1000 ಈಸ್ ಈಕ್ವಲ್ಸ್ ಟು ಕ್ವಶನ್ ಮಾರ್ಕ್ ಅಂತ ಬರೀತೀವಿ ನಾವು. 1000 ಯೂನಿಟ್ ಈಸ್ ಈಕ್ವಲ್ಸ್ ಟು ಎಕ್ಸ್ ಅಂತ ಇಲ್ಲಿ ಬಂತು. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಇದು ಸಕ್ಸಸ್ಫುಲ್ ಮೆಥಡ್ ಮೂಲಕ ನಾನು ಸಾಲ್ವ್ ಮಾಡ್ತೀನಿ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಎಕ್ಸ್ ಈಸ್ ಈಕ್ವಲ್ಸ್ ಟು ಇದು ಈ ಕಡೆ ಮಲ್ಟಿಪ್ಲೈ ಆಗುತ್ತೆ, 60,000 ಇಂಟು 1000 ಡಿವೈಡೆಡ್ ಬೈ 17 and 16. ಇದು ಸಾಲ್ವ್ ಮಾಡಿದಾಗ ಬರ್ತಕ್ಕಂಥದ್ದು ಆನ್ಸರ್ ನಿಮ್ಮ ಫೈನಲ್ ಆನ್ಸರ್ ಆಗುತ್ತೆ. ಇದೆಲ್ಲ ಇಷ್ಟು ಲೆಂತಿ ಕ್ವಶನ್ಸ್, ಈ ಥರದ ಕ್ವಶನ್ಸ್ಗಳು ಬರೋಂಗಿಲ್ಲ, ಬಟ್ ಅಂದರೆ ಕ್ಯಾಲ್ಕುಲೇಷನಲ್ಲಿ ಈ ಥರ ಬರೋಂಗಿಲ್ಲ, ಡೈರೆಕ್ಟಾಗಿ ಕ್ಯಾಲ್ಕುಲೇಷನ್ ಮಾಡುವಂಥವೇ ಬರ್ತವೆ. ಇದನ್ನು 4 4 16 1 ಬೀಳಿತು, 4 2 4ರಲ್ಲಿ ಹೋಗಂಗಿಲ್ಲ, ಇದು ಹೋಗುತ್ತೆ 4 4 16 1 ಉಳಿತು, 4 2 8, 3 ಉಳಿತು, 4 9 36, 4 2 9 ಬಂತು. ಇಲ್ಲಿ 4 1 4, 4 5 20, 15,000 ಬಂತು. ನೆಕ್ಸ್ಟ್ ಇದು 3ರಲ್ಲೇ ಹೋಗುತ್ತೆ, ಇಲ್ಲಿ ಇದು 3ರಲ್ಲೇ ಹೋಗುತ್ತೆ. 3 4 3 1 3, 1 ಉಳಿತು, 3 4 12, 3 3 9, ಇದು 3ರಲ್ಲೇ ಹೋದರೆ 5,000 ಬಂತು. 5,000 ಇದೊಂದು ಇಂಟು 1,000, 1 0 2 0 3 0 ಡಿವೈಡೆಡ್ ಬೈ 143 ಮಾಡಿದಾಗ ಬರ್ತಕ್ಕಂಥ ಆನ್ಸರ್. ಈ ಥರ ಡಿಫಿಕಲ್ಟಾಗಿ ಹೋಗ್ತೈತೆ ಕ್ಯಾಲ್ಕುಲೇಷನ್. ಇದ್ರದ್ದು ಏನೋ ಒಂದು ಆನ್ಸರ್ ಬರುತ್ತೆ, ಬಟ್ ಡೆಫಿನೆಟ್ಲಿ ಒಂದು ಆನ್ಸರ್ ಬರುತ್ತೆ. ಈ ಥರದ ಪ್ರೊಸೆಸ್ ಹೇಳಿದೆ ನಾನು. ಅದನ್ನೇ ಸಕ್ಸಸ್ಫುಲ್ ಮೆಥಡಲ್ಲಿ ಮಾಡಿದಾಗ ಯಾವ ರೀತಿ ಆಗುತ್ತೆ, ಇನಿಷಿಯಲ್ ಫಸ್ಟಿಗೆ ಏನಾಯಿತು, 2010 ಗೊತ್ತಿಲ್ಲ ನಮ್ಗೆ, ಎಕ್ಸ್ ಐತೆ, ಹಂಗೆ ಬರ್ತೀವಿ. ನೆಕ್ಸ್ಟ್ ಏನಾಗುತ್ತೆ, 10% ಇನ್ಕ್ರೀಸ್ ಆಗುತ್ತೆ, 10% ಇನ್ಕ್ರೀಸ್ ಆಯಿತು. ನೆಕ್ಸ್ಟ್ ಅದಾದ ಬಳಿಕ ಮತ್ತೆ 20% ಇನ್ಕ್ರೀಸ್ ಆಯಿತು. ನೆಕ್ಸ್ಟ್ ಏನಾಯಿತು, 30% ಇನ್ಕ್ರೀಸ್ ಆಯಿತು. 3 ಸರಿ ಈ ಥರ ಇನ್ಕ್ರೀಸ್ ಆಯಿತು. ಓಕೆ, 10%, 20%, 30%. 10% ವ್ಯಾಲ್ಯೂ 1/10, 20% 1/5, 30% 3/10. 3 ಸತಿ ಏನಾಗಿದೆ, ಇನ್ಕ್ರೀಸ್ ಆಗಿದೆ, ಪ್ಲಸ್ ಬಂತು. ಇನಿಷಿಯಲಿ 10 ಇತ್ತು, 1 ಇನ್ಕ್ರೀಸ್ ಆಗಿ 11 ಆಯಿತು. ಇನಿಷಿಯಲಿ 5 ಇತ್ತು, 1 ಇನ್ಕ್ರೀಸ್ ಆಗಿ 6 ಆಯಿತು. ಇನಿಷಿಯಲಿ 10 ಇತ್ತು, 3 ಇನ್ಕ್ರೀಸ್ ಆಗಿ 13 ಆಯಿತು. ಇಲ್ಲಿ ಇದು ಹೋಗ್ತೈತಿ 2 3 2 5 5 5 25, 25 ಇಂಟು 10 250 ಆಯಿತು. 13 3 39, ಇಂಟು 11 ಎಷ್ಟಾಗತ್ತೆ, ಇದು ಇಲ್ಲೇನು ಬರ್ತೈತಿ, 39 ಇಂಟು 11. ಈ 39 ಇಂಟು 11ರ ವ್ಯಾಲ್ಯೂನೇ ಕೊಟ್ಟಿದ್ದಾನೆ ಅವನು 60,000 ಕೊಟ್ಟಿದ್ದಾನೆ. ಕೇಳಿರೋದೇನೋ 250ರದ ವ್ಯಾಲ್ಯೂ ಕೇಳಿದ್ದಾನೆ. ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇ 250ರ ವ್ಯಾಲ್ಯೂ ಎಕ್ಸ್ ಅಂದ್ಕೊಳ್ಳೋಣ. ಎಕ್ಸ್ ಈಸ್ ಈಕ್ವಲ್ಸ್ ಟು 60,000 ಇಂಟು 250 ಡಿವೈಡೆಡ್ ಬೈ 39 ಇಂಟು 11 ಆಗುತ್ತೆ. ಇದನ್ನು ಸಾಲ್ವ್ ಮಾಡಿದ್ರೆ ಅದೇ ಆನ್ಸರ್ ಬರ್ತೈತಿ. ಆಗಲೇ ಆ ಮೆಥಡಿಂದ ಹೇಳಿರೋದು. ಈ ಥರದ ಸ್ವಲ್ಪ ಕ್ವಶನ್ಸ್ಗಳದ್ದು ವ್ಯಾಲ್ಯೂ ಇಟ್ಕೊಳ್ಳೋಲ್ಲಿ ಮಿಸ್ಟೇಕ್ ಆಗಿದೆ ಅಷ್ಟೇ. ಇಲ್ಲ 60,000 ಬದಲಿ ಬೇರೆ ಏನಾರು ವ್ಯಾಲ್ಯೂ ಇಟ್ಕೊಂಡಿದ್ರೆ ಬರ್ತಿತ್ತು. 60,000 ಬದಲಿ
13 ಇಂಟು 11 ಮಲ್ಟಿಪಲ್ ಇರಬೇಕಾಗಿತ್ತು ಇದು. 13 ಇಂಟು 11 ಅಂದರೆ 3 1 4 143 ಅಂದರೆ 1,43,000 ಜನ ಇದ್ರಂತ ಬರಿಬೋದಾಗಿತ್ತು ನಾವು ಇಲ್ಲಿ. 1,43,000 ಜನ ಅಂತ ಬರೆದಿದ್ರೆ ಸಾಲ್ವ್ ಮಾಡ್ಬೋದಾಗಿತ್ತು. ಓಕೆ, ನೆಕ್ಸ್ಟ್ ಕ್ವಶನಲ್ಲಿ ನೋಡೋಣ. ನೆಕ್ಸ್ಟ್ ಕ್ವಶನ್ಗೆ ಬನ್ನಿರಿ. ಇಲ್ಲಿ ಟ್ರೈ ಮಾಡಿರಿ ನೀವು, ನೋಡೋಣ ಏನಾಗುತ್ತೆ. ಟ್ರೈ ಮಾಡಿ. ಕ್ವಶನ್ಸ್ಗಳೆಲ್ಲ ನಾನೇ ಫ್ರೇಮ್ ಮಾಡೋದಿರ್ತೈತಲ್ಲ, ಅಲ್ಲಿ ಒಂದು ಸ್ವಲ್ಪ ಇದು ಆಗಿರ್ತವೆ ವ್ಯಾಲ್ಯೂಸ್ಗಳು ಆ್ಯಡ್ ಮಾಡುವಾಗ. ಕ್ಯಾಲ್ಕುಲೇಷನ್ ಮಾಡಿ ಇದೆಲ್ಲ ಆ್ಯಡ್ ಮಾಡಬೇಕು. ನೋಡೋಣ ಮುಂದೆ ಯಾರು ಸಿಕ್ಕರೆ ಕ್ವಶನ್ಸ್ ಫ್ರೇಮು PPT ಮಾಡೋರು ಆ ಥರದ್ದು ಯಾರು ಸಿಕ್ಕರೆ ಅವಾಗ ಸ್ವಲ್ಪ ನನಗೆ ಇನ್ನೂ ಎಕ್ಸ್ಟ್ರಾ ಟೈಮ್ ಸಿಗುತ್ತೆ. ಕರೆಕ್ಟಾಗಿ ಜಸ್ಟ್ ಎರರ್ಗಳನ್ನು ನೋಡಿಕೊಂಡು ಕ್ಲಾಸ್ ಹೇಳೋದಿರುತ್ತೆ ಅಷ್ಟೇ. ಓಕೆ, ಟ್ರೈ ಮಾಡಿದ್ರೆ ಅಂತ ಅನ್ಕೊಂತೀನಿ. ಈ ಕ್ವಶನ್ ನೋಡೋಣ ಏನೈತೆ. ಪಾಪ್ಯುಲೇಷನ್ ಆಫ್ ಅ ಟೌನ್ ಇನ್ಕ್ರೀಸ್ಡ್ ಬೈ 12.5%. 12.5% ಫ್ರಾಕ್ಷನ್ ವ್ಯಾಲ್ಯೂ 1/8 ಇನ್ಕ್ರೀಸ್ ಆಗಿದೆ, ಪ್ಲಸ್ ಬರೆದ್ವಿ ಫಸ್ಟ್ ಇಯರ್. ಆ್ಯಂಡ್ ಡಿಕ್ರೀಸ್ಡ್ ಬೈ 20% ಇನ್ ಸೆಕೆಂಡ್ ಇಯರ್. 20% ವ್ಯಾಲ್ಯೂ 1/5 ಮೈನಸ್ ಬರೆದ್ವಿ, ಡಿಕ್ರೀಸ್ ಆಗಿದೆ. ಇನಿಷಿಯಲಿ 8 ಇತ್ತು, ಒಂದು ಜನ ಒಬ್ಬ ಹೆಚ್ಚಿಗೆ ಬಂದು 9 ಆದವು. ಇನಿಷಿಯಲಿ 5 ಜನ ಇದ್ದರು, ಒಬ್ಬ ಸತ್ತೋದ, 4 ಉಳಿತು. 4 ಒಂದಲೇ 4 ಎರಡಲೇ ಹೋಗತ್ತಿಲ್ಲಿ, 5 ಎರಡಲೇ 10 ಆಯ್ತು. ಈ ಕಡೆ ಎಷ್ಟು ಉಳಿತು? 9 ಉಳಿತು. ಇನಿಷಿಯಲಿ 10 ಜನ ಇದ್ದರು, ಇವಾಗ ಪಾಪ್ಯುಲೇಷನ್ 9 ಜನದಷ್ಟೇ ಉಳಿದಿದೆ. ಕೊಟ್ಟಿರೋದನ್ನು ಫೈನಲ್ ಪಾಪ್ಯುಲೇಷನ್ 45,000. ಈ 9 ಯೂನಿಟ್ ವ್ಯಾಲ್ಯೂ ಕೊಟ್ಟಿದ್ದಾನೆ ನಾನು 45K. 9 ಒಂದಲೇ 9 1 ಯೂನಿಟ್ ವ್ಯಾಲ್ಯೂ ಏನಾಯಿತು? 1 ಯೂನಿಟ್ ಇಸ್ ಟು 5,000 ಜನ ಆಯಿತು. ಅಂದರೆ 10 ಯೂನಿಟ್ ಇಸ್ ಟು 10 ಯೂನಿಟ್ ಇಸ್ ಟು 5 ಇಂಟು 5K. ಇದು 10 ಇಂಟು 5K ಅಂದರೆ 50,000 ಇದರ ಆನ್ಸರ್ ಆಗುತ್ತೆ. 50,000 ಆನ್ಸರ್. ಅರ್ಥ ಆಯ್ತು ಅನ್ಕೋತೀನಿ. ಇದನ್ನೇ ನಾನು ಆಗಲೇ ಆ ಕ್ವಶನ್ ಹೇಳಿದಲ್ಲ, ಅಲ್ಲಿಗೆ ಸ್ವಲ್ಪ ಮಿಸ್ಟೇಕ್ ಆಗಿರೋದು. ಸಕ್ಸಸ್ಫುಲ್ ಮೆಥಡಿಂದ, ನಾರ್ಮಲ್ ಮೆಥಡಿಂದ ಬಿ ಮಾಡ್ಬೋದು. ಇದು 100 ಜನ ಇದ್ರೆ ಅನ್ಕೊಳ್ಳೋಣ, ಮೊದಲು 1/8 ಅಷ್ಟು ಇನ್ಕ್ರೀಸ್ ಆಗಿದೆ. 100 ಅಂದರೆ 1/8 ಅದು. 1/8 ಅಂತಂದರೆ ಕ್ಯಾಲ್ಕುಲೇಷನ್ ಈಸಿ ಆಗಲಿ ಅಂತೇಳಿ ಇದಕ್ಕೆ ಏನು ಅನ್ಕೊಳ್ಳೋಣ, 4 ಅನ್ಕೊಳ್ಳೋಣ. 400 ಜನ ಇದ್ರು ಅನ್ಕೊಳ್ಳೋಣ. ಫಸ್ಟ್ ಏನಾಯಿತು? 1/8 ಅಷ್ಟು ಇನ್ಕ್ರೀಸ್ ಆಗಿದೆ, ಪ್ಲಸ್ ಆಗಿದೆ. 1/8 ಅಷ್ಟು ಪ್ಲಸ್ ಆಗಿದೆ ಅಂದರೆ 8 ಇತ್ತು, ಒಂದು ಹೆಚ್ಚಿಗೆ 9 ಆಯಿತು, 9/8 ಆಯಿತು. ನೆಕ್ಸ್ಟ್ ಇಂಟು 20% ಡಿಕ್ರೀಸ್ ಆಗಿದೆ. ಡಿಕ್ರೀಸ್ ಅಂದರೆ 1/4 ಡಿಕ್ರೀಸ್ ಆಗಿದೆ. 1/4 ಡಿಕ್ರೀಸ್ ಅಂತಂದರೆ 20% 1/5. 1/5 ಡಿಕ್ರೀಸ್ ಆಗಿದೆ ಅಂತಂದಮೇಲೆ 5ಅಲ್ಲಿ 1 ಹೋಗಿ 4 ಉಳಿತು. 4/5 ಉಳಿತು ಅಂದರೆ 4/5. 4 ಒಂದಲೇ 4 ಎರಡಲೇ, 2 ಅಂದಲೇ 2 200ಲೇ, 5 ಒಂದಲೇ 5 4ಲೇ, 40 ಬತ್ತು. 4 9ಲೇ 36, 360 ಬಂತು. 1 ಯೂನಿಟ್ ವ್ಯಾಲ್ಯೂ 360 ಫೈನಲಿ ಉಳಿದಿರೋದು. ಇದ್ರ ವ್ಯಾಲ್ಯೂ ಕೊಟ್ಟಿದ್ದೆ ನಾನು 4,590, 45,000 ಈ ಥರ. 9 4ಲೇ 36, 9 5ಲೇ 45, 5,000 ಬತ್ತಿಲ್ಲಿ, ಇಲ್ಲಿ 40 ಬಂತು. ಅದೇನಾಗುತ್ತೆ? 4 = 500 ಬಂತು. ಅಂದರೆ 1 ಯೂನಿಟ್ ವ್ಯಾಲ್ಯೂ ಏನಾಗುತ್ತೆ? 125 ಆಗುತ್ತೆ. ನಮಗೆ ಬೇಕು 400 ಯೂನಿಟ್. 400 ಯೂನಿಟ್ ಇಂಟು 125 ಎಷ್ಟಾಗುತ್ತೆ? 400 ಯೂನಿಟ್ ಇಂಟು 125, 125 ಇಂಟು 4 500 ಆಗುತ್ತೆ. ಇಂಟು 20 ಮತ್ತು ಎಕ್ಸ್ಟ್ರಾ 50,000 ಇದರ ಆನ್ಸರ್. ಅರ್ಥ ಆಯ್ತು ಅನ್ಕೊಂತೀನಿ. ಈ ರೀತಿ ಸಾಲ್ವ್ ಮಾಡೋದೈತೆ. ಓಕೆ, ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಐತೆ. ಇಲ್ಲ ಆದ್ವಾ? ಹಾಂ, ಅದು ಲಾಸ್ಟ್ ಮುಗೀತು. ಇದು ಕ್ಲಾಸ್ ಒಂದು ಸ್ವಲ್ಪ ಗಡಿಬಿಡಿಯಲ್ಲಿ ಆಗಿರೋದು. ನಾನು ಬೇರೆ ಪ್ಲೇಸಲ್ಲಿದ್ದೀನಿ. ಅಂದರೆ ಇವಾಗ ನಾನು ಇರ್ತಕ್ಕಂಥದ್ದು ಪುಣಾದಲ್ಲಿರೋದು. ನಾನು ಇಲ್ಲಿಂದ ಈ ಕ್ಲಾಸ್ ಮಾಡಿರೋದು. ಅದಕ್ಕೋಸ್ಕರ ಸ್ವಲ್ಪ ನಂದು ಒರಿಜಿನಲ್ ಪ್ಲೇಸಿಂದ ದೂರ ಬಂದು ಇಲ್ಲಿ ಕ್ಲಾಸ್ ಮಾಡುವಾಗ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗಿದೆ ಅಷ್ಟೇ. ಇನ್ನೂ ಡಿಟೇಲಾಗಿ ಕರೆಕ್ಟಾಗಿ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಇವತ್ತಿನ ಕ್ಲಾಸ್ ಬಗ್ಗೆನೂ ಕೂಡ ಇನ್ನೊಂದು ಸತಿ ಡಿಟೇಲಾಗಿ ಡಿಸ್ಕಸ್ ಮಾಡೋಣ. ಏನೇ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕೇಳಿರಿ. ಆಮೇಲೆ ಗ್ರೂಪಲ್ಲಿ ಕೂಡ ಕೇಳ್ಬೋದು. ನೀವು ವಾಟ್ಸಪ್ ಗ್ರೂಪ್ ಇದೆ, ಅಲ್ಲಿ ಕೂಡ ಕೇಳ್ಬೋದು. ಗ್ರೂಪಲ್ಲಿ PPT ಶೇರ್ ಮಾಡಲಾಗುತ್ತೆ ಒಂದು ಸತಿ ಕಂಪ್ಲೀಟಾಗಿ ಚಾಪ್ಟರ್ ಎಂಡ್ ಆದ ನಂತರ. ಆಮೇಲೆ ನಾಳೆ ದಿನ ಕ್ಲಾಸ್ ಇರೋಂಗಿಲ್ಲ. ನಾನು ನೋಡೋಣ, ನಾಳೆ ಇನ್ಫಾರ್ಮ್ ಮಾಡ್ತೀನಿ. 90% ಕ್ಲಾಸ್ ಇರೋಂಗಿಲ್ಲ. ಕ್ಲಾಸ್ ಇಲ್ಲ ಅಂತಂದರೆ ಹಿಂದಿನ ಕ್ಲಾಸಲ್ಲಿ ಏನೇನು ಡಿಸ್ಕಸ್ ಮಾಡಿದ್ದೀವಲ್ಲ, ಮೊದಲು ಏನಾದ್ರು ವಿಡಿಯೋ ನೋಡಿರಲಿಲ್ಲ ಅಂತಂದರೆ ಅವು ಒಂದು ಸತಿ ನೋಡ್ಕೊಳ್ರಿ. ಆ ಕ್ಲಾಸ್ಗಳ PPT ಕೂಡ ನಾನು ಗ್ರೂಪಲ್ಲಿ ಶೇರ್ ಮಾಡಿದ್ದೀನಿ. ಅಲ್ಲಿಗೆ ಆ PPTಗಳನ್ನು ಡೌನ್ಲೋಡ್ ಮಾಡಿಕೊಂಡು ಅವುಗಳನ್ನು ನೀವೇ ಸ್ವಂತ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿರಿ. ನಿಮ್ಗೆ ಏನಾದ್ರು ಡಿಫಿಕಲ್ಟಿ ಅನ್ನಿಸ್ತಂತಂದರೆ ವಾಪಸ್ ಆ ವಿಡಿಯೋವನ್ನು ಓಪನ್ ಮಾಡಿ ಆ ಸೊಲ್ಯೂಷನ್ಗಳನ್ನು ನೋಡ್ಬೋದು. ಓಕೆ, ಇಲ್ಲಿವರೆಗೆ ಎಕ್ಸ್ಪ್ಲೇನ್ ಮಾಡಿರೋದು ಅರ್ಥ ಆಗಿದೆ ಅಂತ ಅನ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ. ಓಕೆ, ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.